ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಬೆಂಗಳೂರಿಂದ ಮಾಡ್ತಿರೋದು. ಓಹೋ, ಬೆಂಗಳೂರಿಂದ. ಹಾ ಹೌದು. ಹೇಳವ್ವ, ಏನು ಮಾಡ್ಕೊಂಡಿರೋದು? ಮನೇಲೇ ಇದ್ದೀನಿ ಅಣ್ಣ, ಮಕ್ಳು ನೋಡ್ಕೊಂಡು ಎಲ್ಲೂ ಹೋಗಲ್ಲ. ಹೌಸ್ ವೈಫ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮ ಆಗ್ಲೇ ಒಂದು ವರ್ಷದಿಂದ ನೋಡ್ತಿದ್ದೆ. ನೀವು ಮೊದಲೇ ಸರಿ ಮಾತಾಡ್ತಿರೋದಾ? ಹಾ, ಇದು ಫಸ್ಟ್ ಟೈಮ್ ಕಾಲ್ ಮಾಡಿರೋದು ನಿಮಗೆ. ಇದು ಲೈವ್ ಗೊತ್ತಲ್ಲ? ಹಾ ಗೊತ್ತು ಅಣ್ಣ. ಹೇಳವ್ವ, ಏನಾದರೂ ಹಂಚ್ಕೊಳ್ಳೋದಿದೆಯಾ? ಹಾ ಅಣ್ಣ, ಹೇಳ್ಕೊಳ್ಳೋದಿದೆ. ಮತ್ತೆ ಒಂದು ನಿರ್ಧಾರ ತಗೋಬೇಕು ಅಂತ ಅನ್ಕೊಂಡಿದೀನಿ. ಅದು ಏನ್ ಮಾಡ್ಬೇಕು ಅಂತ ನಿಮ್ ಹತ್ರ ಕೇಳದ ಅಂತ ಅನ್ಬಿಟ್ಟು ಕಾಲ್ ಮಾಡ್ದೆ. ಈಗ್ಲೂ ಒಂದು 2 ತಿಂಗಳಿಂದ ತುಂಬಾ ನೋಡಿದೀನಿ ಹೆಣ್ಮಕ್ಳು ಕಷ್ಟನ. ತುಂಬಾ ನೊಂದಿರೋದೆಲ್ಲ ನೋಡಿದೀನಿ. ಇಲ್ಲಿಂದ ನಿರ್ಧಾರ ತಗೊಳ್ಬಹುದು ಅಂತ ಅನ್ಸುತ್ತಾ? ಹಾ ಅಣ್ಣ, ನಂಬಿಕೆ ಇದೆ. ನೀವು ಅದು ಅಲ್ದೆ ನಾವು ಒಳ್ಳೆ ಮನೆತನದಿಂದ ಬಂದಿರೋದು. ಮತ್ತೆ ಕೆಟ್ಟದೆಲ್ಲ ನೋಡ್ದಾಗ ಒಂಥರ ಆಗುತ್ತೆ, ಅಯ್ಯೋ ಈ ತರನು ಇರುತ್ತಾ ಪ್ರಪಂಚ. ಅದಕ್ಕೆ ಏನೇ ಆದ್ರೂ ತಪ್ಪಾರಿಗೆ ಹೋಗ್ಬಾರ್ದು. ಯಾಕೆಂದ್ರೆ ಆಲ್ರೆಡಿ ತಪ್ಪಾರಿಗೆ ಹೋಗಿರೋ ಹೆಣ್ಮಕ್ಳನ್ನೆಲ್ಲ ನೋಡಿ ತುಂಬಾ ನೋವಾಗುತ್ತೆ. ಎಷ್ಟು ಅನುಭವಿಸ್ಬೇಕು ಹೆಣ್ಮಕ್ಳು ಜೀವನದಲ್ಲಿ ಅಂತ. ಹಂಗಾಗಿ ಯಾವ್ದು ತಪ್ಪಾರಿಗೆ ಹೋಗೋದ್ ಬೇಡ, ಒಳ್ಳೆ ರೀತಿಲೇ ಜೀವನ ನಡೆಸೋದ ಅಂತ ನಿಮ್ಗೆ ಕಾಲ್ ಮಾಡಿದ್ದು. ಈ ಕಾರ್ಯಕ್ರಮ ಅಂತಲ್ಲ ಪಾಪ, ಸ್ವಯಂ ನೀವೊಂದು ಅಂತ ಶುದ್ಧ ಸಂಸ್ಕಾರ ಉಳ್ಳವರೇ ಆಗಿದ್ದೀರಿ. ಬಟ್ ಆ ಕಾರ್ಯಕ್ರಮ ಅದಕ್ಕೆ ಇನ್ನೊಂಚೂರು ಎಂಬು ನೀಡಿದೆ ಅಷ್ಟೇ. ಆಗ್ಲಿ. ಅಂದ್ರೆ ನಾವು ನಮ್ಮ ಅಪ್ಪ ಅಮ್ಮಂಗೆ ಇಬ್ರು ಹೆಣ್ಮಕ್ಳುನೆ, ಗಂಡ್ ಮಕ್ಳು ಯಾರು ಇಲ್ಲ. ನಮ್ಮ ಅಪ್ಪ ಎಲ್ಲ ಚೆನ್ನಾಗಿ ಮನೆ ಕಡೆ ಅನುಕೂಲವಾಗಿ ಯಾವ್ದಕ್ಕೂ ತೊಂದ್ರೆ ಮಾಡಿಲ್ಲ ಬೆಳೆಸ್ಬೇಕಾದ್ರೆ. ಅಂದ್ರೆ ನಾನೇ ತಪ್ಪಾರಿಗೆ ಹೋಗಿದ್ದು. ಅಂದ್ರೆ ಪ್ರೀತಿ ಮಾಡೋದು ಅದು ನನ್ಗೆ 10th ಓದ್ಬೇಕಾದ್ರೆ, ಅಂದ್ರೆ 15 ವರ್ಷ ಆಗಿತ್ತು ಅನ್ಸುತ್ತೆ ನನ್ಗೆ. 15 ವರ್ಷಕ್ಕೆ ಪ್ರೀತಿ ಮಾಡ್ತಿದ್ರ? ಅದು ಸವಾಸ್ ವರ್ಷ ಅಂತ ಹೇಳ್ತಾರಲ್ಲ. ಹೆಂಗ್ ಅದನ್ನ ಒಂಚೂರು ಬಿಡಿಸಿ ಹೇಳು, ಒಂಚೂರು ಹೆಣ್ಮಕ್ಳಿಗೆ ಅರ್ಥ ಆಗ್ಲಿ, ಅದಕ್ಕೆ ಹೇಳ್ತಾ ಇದ್ದೆ. ಏನೇನು ಅವಕಾಶಗಳಿರ್ತಾವ ನಿಮಗಲ್ಲಿ ಹಾಳಾಗ್ಲಿಕ್ಕೆ ಅಂತ? ಇಲ್ಲ, ಅದು 9th ನಾವು ಓದ್ಬೇಕಾದ್ರೆ ನಾವು ಒಂದು ಗ್ರೂಪ್ ಅಲ್ಲಿ ಒಂದು ಹುಡುಗಿರೆಲ್ಲ ಇದ್ದು. ಅವರು ನನ್ಗ್ ಗೊತ್ತಿಲ್ಲ ಅವರು ಇಷ್ಟಪಡ್ತವ್ರೆ ಹುಡುಗನ್ನ ಅಂತ. ಅವರು ಆಲ್ರೆಡಿ 1 ವರ್ಷದಿಂದ ಹಿಂದೆಯಿಂದನೂ ಒಂದೊಂದು ಹುಡುಗನ್ನ ಇಷ್ಟಪಡ್ತಿದ್ರು. ಯಾರು? ನಿಮ್ ಗ್ರೂಪ್ ಅಲ್ಲಿ ಇದ್ದು ಇನ್ನೊಂದು ಹೆಣ್ಮಗಳು? ನಮ್ ಗ್ರೂಪ್ ಅಲ್ಲಿ ಇದ್ದ ಒಬ್ರಲ್ಲ 5 ಜನ ಇದ್. ನಾವು 6 ಜನದಲ್ಲಿ 5 ಜನನು ಆಲ್ರೆಡಿ ಲವ್ ಮಾಡ್ತಿದ್ರು. ಅಂದ್ರೆ ಬೇರೆ ಬೇರೆಯವ್ರನ್ನ ಒಬ್ರನ್ನೇ? ಬೇರೆ ಬೇರೆಯವ್ರನ್ನ 5 ಜನ ಹುಡುಗಿರು 5 ಜನ ಹುಡುಗನ್ನ ಇಷ್ಟಪಡ್ತಿದ್ರು. ಎಷ್ಟನೇ ಕ್ಲಾಸ್ ಅವಾಗ ನೀವು? ಅವಾಗ ನಾವು 9th ಸ್ಟ್ಯಾಂಡರ್ಡ್. ನೀವು ಓದಕ್ ಹೋಗಿಲ್ಲ ಅಂದ್ರೆ ಪರಸ್ಪರ ಗೊತ್ತಿತ್ತು ನಿಮಗೆ? ಈ ಹೌದೌದು, ವಯಸ್ಸು ಹೌದು, ಅದೊಂದು ಸೈಡ್, ಅದೊಂದು ಬೇರೆದೇ ಸಿದ್ಧಾಂತ. ಬಟ್ ಪ್ರಾಕ್ಟಿಕಲ್ಗೆ ಬರೋಣ. ಸೊ 5 ಜನರಿಗೂ ಗೊತ್ತಿತ್ತು ಇವ್ರನ್ನ ಪ್ರೀತಿ ಮಾಡ್ತಾರೆ, ಇವ್ರನ್ನ ಒಂಥರ ಜೋಡಿ ತರನೇ ಇರ್ತಿದ್ರ ನೀವು? ಅಂದ್ರೆ ನಾವು ಹುಡುಗಿರು ಬೇರೆಯವ್ರಿಗೆಲ್ಲ ಗೊತ್ತಿರ್ಲಿಲ್ಲ. ಅಂದ್ರೆ ನಾವು ಸ್ಕೂಲಲ್ಲೇ ಹುಡುಗರ್ನ ಇಷ್ಟಪಡ್ತಿರ್ಲಿಲ್ಲ, ಅವ್ರು ಬೇರೆ ಬೇರೆ ಹುಡುಗರ್ನ ಇಷ್ಟಪಟ್ಟಿದ್ದು. ಆ ಸ್ಕೂಲ್ ಹುಡುಗರು ಏನು ಅನ್ಯಾಯ ಮಾಡ್ಯಾರ ನಿಮ್ಗೆಲ್ಲ? ಅವರೆಲ್ಲ ಓದೋದು ಆತರ ಹುಡುಗರು ಅವ್ರದೇ ಬೇರೆ, ಹುಡುಗಿರೇ ಬೇರೆ ಹುಡುಗರೇ ಬೇರೆ ಅನ್ನೋ ತರ ನಾವು ಓದ್ತಿದ್ದು. ಬಟ್ ಈ 5 ಜನ ಹುಡುಗಿರು ಅಂದ್ರೆ 5 ಜನದಲ್ಲಿ ನೀವು ಇದ್ರ? ನಾನ್ ಅವಾಗ ಇನ್ನೂ ಇರ್ಲಿಲ್ಲ, 9th ಸ್ಟ್ಯಾಂಡರ್ಡ್. ಪಾತ್ರಕ್ಕೆ ಅಥವಾ ಸ್ಟೇಜ್ ಎಂಟರ್ ಆಗಿಲ್ಲ? ಅಂದ್ರೆ ನಾವು ಓದ್ತಿರ್ಬೇಕಾದ್ರೆ ಸ್ವಲ್ಪ ಹುಡುಗಿರೆಲ್ಲ ಒಂಥರ, ಅಂದ್ರೆ ಚೆನ್ನಾಗ್ ಓದೋರು ಒಂದ್ ಗ್ರೂಪು, ಮೀಡಿಯಂ ಓದೋರು ಒಂದ್ ಗ್ರೂಪು, ಓದ್ದೇ ಇರೋರೇ ಒಂದ್ ಗ್ರೂಪು. ನಾವು ಮೀಡಿಯಂ ಗುಂಪು ಮೀಡಿಯಂ ಓದ್ತಿದ್ವಲ್ಲ, ಹಂಗಾಗಿ ನಾವೊಂದು ಗ್ರೂಪ್ ಆದ್ವಿ. ಆ ಟೈಮಲ್ಲಿ ಗೊತ್ತಾಯ್ತು, ಅವ್ರು ಹೇಳ್ಕೊತಿದ್ರು ನಾನ್ ಈ ತರ ಇಷ್ಟಪಡ್ತಿದೀನಿ ಅಂತ ಹೇಳಿದ್ರೆ, ನಾನು ಯಾರು ಇಲ್ವಲ್ಲ ನನ್ಗೆ ಅನ್ನೋ ತರ ನಾನು ಇದ್ದಿದ್ದು. 5 ಜನ ಇಷ್ಟಪಡ್ತಿದ್ದು ಹೊರಗಡೆ ಯಾರನ್ನೋ? ಹೊರಗಡೆ ಯಾರನ್ನೋ ಅಂದ್ರೆ ಅವರು ಆಲ್ರೆಡಿ ದೊಡ್ಡ ದೊಡ್ಡ ಹುಡುಗರನ್ನೇ, ಚಿಕ್ಕ ಹುಡುಗರಲ್ಲ, ದೊಡ್ಡ ದೊಡ್ಡ ಹುಡುಗರನ್ನೇ. ಅದ್ರಲ್ಲೂ ನಾವು 3 ಜನ, 6 ಜನದಲ್ಲಿ ನಾವು 3 ಜನನು ಇಷ್ಟಪಟ್ಟವ್ರನ್ನೇ ಮದ್ವೆ ಆಗಿದ್ದೀವಿ. ಆಯ್ತವ. ಈಗ ನಿಮ್ ಪ್ರವೇಶ ಹೆಂಗಾಯ್ತು? ನಮ್ದು ಅಂದ್ರೆ ನಾವು ಅತ್ತೆ ಮನೆಗೆ ಅಂತ ಹಬ್ಬಕ್ ಹೋಗ್ತಿದ್ದು. ಅಂದ್ರೆ ಬೇಸಿಗೆ ರಜಾ, ದಸರಾ ರಜಾ ಬಂದಾಗ ಆ ಟೈಮಲ್ಲಿ ಇವರು ಅದೇ ಊರವ್ರು. ಗೊತ್ತಿದ್ ಇವರೆಲ್ಲ ಹೇಳ್ತಿರ್ಬೇಕಾದ್ರೆ ನಾನು ಅಷ್ಟು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆಮೇಲೆ ಅವರು ನಿನ್ಗೆ ಯಾರಾದ್ರೂ ಇದ್ರೆ ಹೇಳು ಅಂದಾಗ, ಅಲ್ಲಿ ನಾನ್ ನಮ್ಮ ರಿಲೇಷನ್ ಮನೆಗೆ ಹೋದಾಗ ಅವರು ನಮ್ಮ ಮನೆಯವರು ನನ್ನ ಸುಮ್ನೆ ರೇಗಿಸ್ತಿದ್ರು. ಚಿಕ್ಕ ಹುಡುಗಿ ನಾನು, ಅವ್ರುನು ಆಲ್ರೆಡಿ ತುಂಬಾ ದೊಡ್ಡವ್ರೆ. ನನ್ಗೂ ಅವ್ರಿಗೂ ಈಗ 7 ವರ್ಷ ವ್ಯತ್ಯಾಸ, ನಮ್ ಹಸ್ಬೆಂಡ್ಗೂ. ಅಂದ್ರೆ ಆ ಸಮಯಕ್ಕೆ ನೀವು ನಿರ್ಧಾರ ಮಾಡ್ಬಿಟ್ಟಿದ್ರಿ ನನಗೂ ಒಂದ್ ಜೋಡಿ ಬೇಕು ಅಂತ?
ಹಾ ಇವರೆಲ್ಲ ಹೇಳ್ತಿದಾಗ ಈ ತರ ನನಗೊಬ್ರು ರೇಗಿಸ್ತಿದ್ದಾರೆ ಅಂತ ಹೇಳಿದ್ದೆ, ನಾನು ಇಷ್ಟಪಡ್ತಿದೀನಿ ಅಂತ ಹೇಳಿಲ್ಲ. ಆ ಟೈಮಲ್ಲಿ ನಮ್ಗೂ ಅವ್ರಿಗೂ ಏನಿರ್ಲಿಲ್ಲ. ಅವರು ನನ್ ಊರ್ಗ್ ಹೋದಾಗ ರೇಗಿಸ್ತಿದ್ರು, ಈ ತರ ಇದಾರೆ ರೇಗಿಸ್ತಾರೆ ಅಂತ ಅಷ್ಟೇ ಹೇಳಿದ್ದು. ಬಟ್ ಇವರೆಲ್ಲ ಮಾತಾಡೋದ್ ನೋಡಿ ನಾನು ಮಾತಾಡ್ಬೋದಲ್ವಾ, ನನ್ಗೂ ರೇಗಿಸ್ತಿದ್ರಲ್ಲ ಅನ್ನೋ ಆತರ ಮೆಂಟಾಲಿಟಿ ಅವಾಗ. ಇವರೆಲ್ಲ ಮಾತಾಡ್ತಿದ್ದಾರೆ, ನಾನು ನೋಡದ ಅನ್ಬಿಟ್ಟು ನಾನೇ ಟ್ರೈ ಮಾಡಿದ್ದು. ನಾನೇ ನಮ್ಮ ಅಣ್ಣನ ಹತ್ರ ನಂಬರ್ ಇಸ್ಕೊಂಡು ನಾನೇ ಮಾತಾಡ್ತಿದ್ದು. ಅವಾಗ ಮಾತಾಡ್ಬೇಕಾದ್ರೆ ಅವ್ರುನು ನನ್ ಫೋನ್ ಮಾಡಿ ಮಾತಾಡ್ದಾಗ ಅವರು ಹೇಳಿದ್ರು, ನಾನು ಮುಂಚೆನೆ ಒಂದ್ 2 ಹುಡುಗಿರ್ನ ಇಷ್ಟಪಟ್ಟಿದೀನಿ, ನನ್ ಲೈಫಲ್ಲಿ ಹಂಗೆ ಹಿಂಗೆ ಆತರ ಎಲ್ಲಾ ಆಗೈತೆ. ಅಂದ್ರೆ ನಾನು ಒಂದ್ ಹುಡ್ಗಿಗೆ ಕ್ಯಾಸ್ಟ್ ಬೇರೆ ಅನ್ಬಿಟ್ಟು ಕೈ ಕೊಟ್ಟೆ, ಬೇಡಮ್ಮ ನಮ್ ಮನೇಲಿ ಒಪ್ಪಲ್ಲ ಅಂತ. ಇನ್ನೊಂದ್ ಹುಡ್ಗಿ ನಮ್ ಜಾತಿ ಆಗಿದ್ರುನು ನನಗೆ ಮೋಸ ಮಾಡ್ಬಿಟ್ಲು, ಆ ಹುಡ್ಗಿ ಕ್ಯಾರೆಕ್ಟರ್ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ನೀವೇನಂದ್ರಿ ಅದಕ್ಕೆ? ನಾನು ಈಗ ಆಗೋಗಿರೋದು ಆಗೋಗ್ಬಿಟ್ಟಿದೆ, ಏನಾರ ಮಾಡ್ಕೊಂಡು ನಂಗೊಂದ್ ಜೋಡಿ ಬೇಕಷ್ಟೇ. ಆಗೋಗಿರೋದು ಆಗೋಗೈತೆ. ಅಟ್ಲೀಸ್ಟ್ ಫ್ರಾಂಕ್ ಆಗಿ ಹೇಳ್ಕೊತಿದ್ದೀರಲ್ಲ. ಅವ್ರು ಹೇಳಿದ್ರು, ನಿನಗ್ ಟೈಮ್ ಕೊಡ್ತೀನಿ ನೋಡು, ನೀನ್ ಇನ್ನು ಚಿಕ್ಕ ಹುಡ್ಗಿ, ನಿನ್ಗೆ ಏನು ಗೊತ್ತಾಗಲ್ಲ ಈ ವಿಷಯದಲ್ಲಿ, ನಿನ್ ಪರಗ್ ನೀನ್ ಇರಮ್ಮ, ಆತರ ನೋಡಿ ಯೋಚನೆ ಮಾಡಿ ಆಮೇಲೆ ನಿನ್ ನಿರ್ಧಾರ ತಗೋ ಅಂತಾನೆ ನನ್ಗೆ ಹೇಳಿದ್ರು. ನಾನು ಈ ತರ ಇದ್ದೀನಿ. ಅದ್ರಲ್ಲಿ ನಮ್ಮ ಅಣ್ಣಂಗೆ ಇವ್ರು ಬೆಸ್ಟ್ ಫ್ರೆಂಡು. ಇವ್ರು ಏನೇನ್ ಮಾಡಿದ್ರು ಎಲ್ಲ ನಮ್ಮ ಅಣ್ಣಂಗೆ ವಿಷಯಗಳು ಗೊತ್ತಿತ್ತು. ಅದಕ್ಕೆ ನಾಳೆ ದಿನ ನಾವು ಒಂದೇ ಜಾತಿ ಆದ್ರೂ ನಾಳೆ ದಿನ ಈ ತರ ಬರುತ್ತೆ, ಕ್ಯಾಸ್ಟ್ ಆಗ್ಲಿ, ಈ ತರ ಹುಡ್ಗ ಈ ತರ ತಪ್ಪು ಮಾಡವ್ನೆ ಅಂತೊಂದೆಲ್ಲ ಬರುತ್ತೆ, ನೀನ್ ಯೋಚನೆ ಮಾಡಿ ಇಷ್ಟಪಡು ಅಂತ ಹೇಳಿದ್ರು. ನಾನು ಆಗಿರೋದು ಆಗೋಯ್ತಲ್ವಾ. ಆ ಟೈಮಲ್ಲಿ ನಮ್ಗೆ ಇದೆಲ್ಲ ಏನು ಅಂತ ಗೊತ್ತಿರ್ಲಿಲ್ಲ, ಮೋಸ ಮಾಡ್ತಾರೆ ಅದೆಲ್ಲ ಗೊತ್ತಿರ್ಲಿಲ್ಲ ಆ ಟೈಮಲ್ಲಿ. ಅಂದ್ರೆ ಅದು ನಿಮ್ಗೆ ಅಷ್ಟು ಗೊತ್ತಿರ್ಲಿಲ್ಲ ಅಂತ? ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಎಲ್ಲರ ಲೈಫಲ್ಲೂ ನಾನು ಕತೆ ಮುಂದುವರಿಸ್ತೀನಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಗೊತ್ತಿಲ್ಲದ ಪ್ರಶ್ನೆ ಬಂದ್ಬಿಟ್ಟಿದೆ, ಅದಕ್ಕೆ ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅಂದಾಗ ಏನ್ ಮಾಡ್ತೀರಾ? ಅದಕ್ಕೆ ಗೊತ್ತಿಲ್ಲ ಅಂದ್ರೆ ಏನು ಬರೆಯೋದಿಕ್ಕೆ ಹೋಗಲ್ಲ. ಅದಕ್ಕೆ ಈ ವಿಚಾರದಲ್ಲಿ ಯಾಕೆ ಹಂಗಾಗಲ್ಲ? ಗೊತ್ತಿಲ್ಲ, ಅದು ಏನು ಅಂತ ಗೊತ್ತಿಲ್ಲ, ನಂಗೆ ಗೊತ್ತೇ ಇಲ್ಲ ಸರ್, ಗೊತ್ತೇ. ಅಲ್ಲಿ ಮಾತ್ರ ಪ್ರಶ್ನೆ ಮುಟ್ಟದೇ ಇಲ್ಲ, ಇಲ್ಲಿ ಮಾತ್ರ ಗೊತ್ತಿಲ್ದಿದ್ರು ಕೈಯಾಡ್ಸಕ್ ಹೋಯ್ತೀರಾ? ಅಂದ್ರೆ ಸರ್ ಇದು ಮೋಸ. ಈಗ ಆಲ್ರೆಡಿ 2 ಲವ್ ಆಗೈತೆ ಅಂತಂದ್ರೆ ಹುಡ್ಗಿರ್ ವಿಷಯದಲ್ಲಿ ಅವರು ಆ ಟೈಮಲ್ಲಿ ನೊಂದು ಬ್ರೇಕಪ್ ಎಲ್ಲ ಮಾಡ್ಕೊಂಡು ಹುಡ್ಗಿರ್ ಹತ್ರ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಅವರು ಬೆಡ್ ಮೇಲೆ ಇರೋ ತರ ಒಂದ್ 6 ತಿಂಗಳು ಎದ್ದು ನಡಿಯಕ್ ಆಗಲ್ಲ ಅನ್ನೋ ಪರಿಸ್ಥಿತಿಲಿ ಅವ್ರು ಇದ್ರು. ಅದೆಲ್ಲ ಮುಗಿಸ್ಕೊಂಡು ಇವ್ರು ನನ್ನನ್ನು ಇಷ್ಟಪಟ್ಟಾಗ ಚೆನ್ನಾಗಿದ್ರು, ಅದೆಲ್ಲ ಮುಗಿಸ್ಕೊಂಡು ರಿಕವರ್ ಆಗಿದ್ರು. ಅವ್ರಿಗೆ ಬ್ಯಾಕ್ ಪೈನ್ ಇತ್ತು ಆಕ್ಸಿಡೆಂಟ್ ಆಗಿ. ಹಂಗಾಗಿ ಅವರು ಎಲ್ಲ ಅನುಭವಿಸಿದಾರೆ, ಹುಡ್ಗಿರ್ ವಿಷಯದಲ್ಲಿ ನೋವು ಎಲ್ಲ ಅನುಭವಿಸಿ ಪ್ರತಿಯೊಂದು ಹೇಳ್ಕೊಂಡಿದ್ರು. ನಾನು ಹೆಂಗ್ ಇಷ್ಟಪಟ್ಟೆ, ನಾನು ಏನ್ ಮಾಡ್ದೆ, ನನ್ ಬ್ರೇಕಪ್ ಆದಾಗ ನಾನು ಎಷ್ಟು ಡಿಪ್ರೆಷನ್ ಅಲ್ಲಿ ಅದೆಲ್ಲ ಹೇಳ್ಕೊಂಡಿದ್ರಲ್ಲ. ಸರಿ ಆಯ್ತು ಅನ್ಬಿಟ್ಟು 1-2 ವರ್ಷ ಇಷ್ಟಪಟ್ಟು ಫೋನಲ್ಲಿ ಮಾತಾಡ್ತಿದ್ದು ಅಷ್ಟೇ, ಎಲ್ಲೂ ಮೀಟ್ ಮಾಡೋದಿಕ್ಕೇನು ಹೋಗ್ತಿರ್ಲಿಲ್ಲ, ಜಸ್ಟ್ ಫೋನಲ್ಲಿ ಮಾತಾಡ್ತಿದ್ದು. ಆಮೇಲೆ ಒಂದೇ ಕ್ಯಾಸ್ಟ್ ಅಲ್ವಾ, ಮನೇಲಿ ಒಪ್ಕೋತಾರೆ ಅಂತ ಹಂಗೋ ಹಿಂಗೋ ಈ ಹುಡ್ಗನ್ ಜೊತೆ ಮಾತಾಡ್ತಾವಳೆ ಅನ್ನೋದು ಮನೇಲೆಲ್ಲ ಗೊತ್ತಾಯ್ತು. ಮನೇಲೆಲ್ಲ ತುಂಬಾ ಹೊಡೆದ್ರು. ನಮ್ಮ ಅಣ್ಣಂಗೂ ಗೊತ್ತಿತ್ತಲ್ಲ ಈ ಹುಡ್ಗ ಇವನೇ ಅಂತ. ಅವರು ನಮ್ಮ ಅಣ್ಣ ನಮ್ಮ ಅಮ್ಮಂಗೆಲ್ಲ ಬೇಡ, ಅವನು ಹುಡ್ಗಿರ್ ವಿಷಯದಲ್ಲಿ ಸರಿ ಇಲ್ಲ, ಅವನು ಹಂಗೆ ಹಿಂಗೆ ಅಂತೆಲ್ಲ ಮಾಡಿದಾನೆ. ನಮ್ಮ ಅಣ್ಣನೇ ಬೇಡ, ಅವನು ಮದ್ವೆ ಮಾಡ್ಕೊಡೋದ್ ಬೇಡ ಅಂತ ತುಂಬಾ ಎಲ್ಲ ಹೇಳಿದ್ರು. ನಮ್ಮ ಅಮ್ಮನೂ ನಂಬ್ಕೊತು, ಅವನು ಹುಡ್ಗಿರ್ ವಿಷಯದಲ್ಲಿ ಸರಿ ಇಲ್ವಂತೆ, ಬೇಡ ಅವನ್ನ ಮದ್ವೆ ಆಗೋದು ಅಂತ ನಮ್ಮ ಮನೇಲಿ ಎಲ್ಲಾ ಹೇಳಿದ್ದು. ಬೇಡ ಬೇಡ ಅವನಂತೂ ಬೇಡ, ಅವ್ರಿಗೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವ್ನ ಹುಡ್ಗಿರ್ ವಿಚಾರದಲ್ಲಿ ಸರಿ ಇಲ್ಲ ಅಂತ ಅಂದ್ಮೇಲೆ ನೀನ್ ಹೆಂಗ್ ಮದ್ವೆ ಐತಿಯ ನಂಬಿ ಬೇಡ ಅಂತ. ಆ ಟೈಮಲ್ಲಿ ತುಂಬಾ ಹೊಡೆದ್ರು. ನಾನು ತುಂಬಾ ಹೇಳ್ದೆ, ಇಲ್ಲ ನಾನು ಅವನ್ನೇ ಆಗೋದು ಅಂತ. ಇವ್ರು ಹೇಳಿದ್ರು, ಹೇಳ್ಬಿಡು ನನ್ನೇ ಆಗೋದು ಅಂತ ಹೇಳ್ಬಿಡು ಅಂತ ಅಂದಿದ್ದಕ್ಕೆ ಓದೋದಿಕ್ಕೂ ಎಷ್ಟನೇ ಕ್ಲಾಸ್ ನೀವು? ಈಗ ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾದಾಗ ನಾನು 10th. ಅಂದ್ರೆ ನನ್ಗೆ ಅವ್ರನ್ನೇ ಬೇಕು ಅಂತ ಹಠ ಮಾಡ್ತಿದ್ರ ನೀವು? 10th ಮುಗ್ದಿತ್ತು. ಒಂದ್ ಪೆನ್ಸಿಲ್ ಕೇಳಕ್ಕೂ ಹಠ ಮಾಡ್ತೀನಿ. ಇಲ್ಲ ಅಂದ್ರೆ ಹಠ ಅಂದ್ರೆ ಅಷ್ಟೊಂದು ಧೈರ್ಯದಿಂದ ಹೇಳಿಲ್ಲ, ಒಡ್ಸ್ಕೊಂಡ್ರು ನಾನು ಇವ್ರನ್ನ. ಯಾಕೆಂದ್ರೆ ಬೇರೆ ಕಡೆ ನೋಡ್ಬಿಡ್ತಾರೆ ಹುಡ್ಗನ್ನ. ಓಕೆ, ಮನ್ಸಲ್ಲಿ ಹೇಳಿರ್ಲಿಲ್ಲ ಅಂತ ಅನ್ನೋ ಭಯದಕ್ಕೆ ನಾನು ಹೇಳ್ಬಿಟ್ಟೆ, ಇಲ್ಲ ನನ್ ಯಾರನ್ನೇ ನೋಡಿದ್ರು ಇವ್ರನ್ನೇ ಆಗೋದು. ನನ್ಗೆ ಹೇಳೋದಿಕ್ಕೂ ಧೈರ್ಯ ಇಲ್ಲ, ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋದಿಕ್ಕೂ ಧೈರ್ಯ ಇಲ್ಲ. ಯಾಕೆಂದ್ರೆ ಅಷ್ಟು ಅಂದ್ರೆ ನಮ್ಮ ಅಪ್ಪ ಫ್ರೆಂಡ್ಲಿಯಾಗಿ ಬೆಳೆಸಿದ್ರು, ನಮ್ಮ ಅಮ್ಮ ಫುಲ್ ಸ್ಟ್ರಿಕ್ಟ್. ಅಂದ್ರೆ ಇವ್ರು ನಮ್ಮ ಮನೆಯವರು ನೀನ್ ಹೇಳಿಲ್ಲ ಅಂದ್ರೆ ನಾನು ಹಂಗೆ ಹಿಂಗೆ ಅಂದ್ರೆ ಮದ್ವೆ ಆಗಲ್ಲ, ಬೇರೆಯವ್ರನ್ನ ಯಾರ ಹತ್ರ ಅಂದ್ರೆ ಎಂಗೇಜ್ಮೆಂಟ್ ಆದ್ರೆ ನಾನ್ ಮದ್ವೆ ಆಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ನಾನು ಇವ್ರನ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯಕ್ಕೆ ನನ್ಗೆ ಧೈರ್ಯ ಇಲ್ಲ ಅಂದ್ರೂ ನಾನು ಹೇಳಿದ್ದೆ ಇವ್ರನ್ನ ಆಗ್ತೀನಿ ಅಂತ. ಆದ್ರೂ ಒಪ್ಕೊಂಡಿಲ್ಲ ನಮ್ಮ ಮನೇಲಿ, ಬೇರೆ ಕಡೆ ಮದ್ವೆ ಫಿಕ್ಸ್ ಮಾಡಿದ್ರು. ಅದಕ್ಕೆ ಎಲ್ಲಿ ಈ ತರಾನೇ ಇದ್ಬಿಟ್ರೆ ಮದ್ವೆ ಫಿಕ್ಸ್ ಮಾಡ್ಬಿಡ್ತಾರೆ ಅಂತ ಅಂದ್ರೆ ಅಷ್ಟೊತ್ತಿಗೆ ನಂದು ಫಸ್ಟ್ PU ಮುಗ್ದಿತ್ತು.
ಸರಿ ಆಯ್ತು ಅಂದ್ಬಿಟ್ಟು ಇವ್ರಿಗೆ ಹೇಳ್ದಾಗ ಇವರು ಬಂದ್ಬಿಡು ನಾನು ಮದ್ವೆ ಆಗೋಣ ಅಂತ ಅಂದ್ರು. ಬಂದ್ವಿ, ಮದ್ವೆ ಆದ್ವಿ. ಆಮೇಲೆ ಮನೇಲೆಲ್ಲ ಬಂದು ನ್ಯಾಯ ಎಲ್ಲ ಮಾಡಿದ್ರು. ಅಂದ್ರೆ ಈ ತರ ಮದ್ವೆ ಆದ್ಮೇಲೆ ಹುಡುಗಿರ್ನ ಹೆಂಗ್ ನೋಡ್ಕೋತಾರೋ ಏನೋ, ನಮ್ ಕಡೆ ಎಲ್ಲ ಯಜಮಾನ್ರು ಅವರೆಲ್ಲ ಜಾಸ್ತಿ. ಅವರೇ ಬಂದು ನ್ಯಾಯ ಎಲ್ಲ ಮಾಡಿದ್ರು. ಏನೇ ಆದ್ರೂನು ಹುಡುಗಿ ಜವಾಬ್ದಾರಿ ನಿಮ್ದೇ, ನಾವ್ ಯಾವ್ದಕ್ಕೂ ಎಂಟ್ರಿ ಕೊಡಲ್ಲ ಅಂತ ಅನ್ಬಿಟ್ಟು ಮದ್ವೆ ಆಗಿ ತುಂಬಾ ಚೆನ್ನಾಗಿದ್ವಿ. ಅದು ಲವ್ ಮ್ಯಾರೇಜ್ ಅಲ್ವಾ, 2 ವರ್ಷ ಇಷ್ಟಪಟ್ಟಿದ್ವಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ವಿ. ಆ ಟೈಮಲ್ಲಿ ಇವ್ರ ಹತ್ರ ಏನು ಇರ್ಲಿಲ್ಲ. ಕ್ಯಾಬ್ ಓಡಿಸ್ತಾರೆ ಇವ್ರು. ಇವ್ರ ಹತ್ರ ನಾನ್ ಮದ್ವೆ ಆದಾಗ ಏನಂದ್ರೆ ಏನು ಇರ್ಲಿಲ್ಲ, 100 ರೂಪಾಯಿನೂ ಇರ್ಲಿಲ್ಲ ಅವ್ರ ಹತ್ರ. ಆದ್ರೆ ನಮ್ಮ ಅತ್ತೆ ಮಾವ ಕರ್ಕೊಂಡ್ರು. ಆಯ್ತು ನನ್ ಮಗ ಬೇಕು, ಮದ್ವೆ ಆಗಿ ಬಂದವನೇ ನನ್ ಸೊಸೆ ಅಂತ ಅನ್ಬಿಟ್ಟು ಅವರು ನಮ್ನ 7 ತಿಂಗಳು ಮನೇಲೆ ಇಟ್ಕೊಂಡ್ರು. ನಮ್ಮ ಮನೆಯವ್ರು 7 ತಿಂಗಳು ಎಲ್ಲೂ ಕೆಲ್ಸಕ್ ಹೋಗಿಲ್ಲ, ಮನೆಯಲ್ಲೇ ಇದ್ರು. ನಮ್ಮ ಅತ್ತೆ ಮಾವನೇ ಎಲ್ಲ ಮನೆ ದಿನಸಿ ಖರ್ಚು ಎಲ್ಲ ನಮ್ಮ ಅತ್ತೆ ಮಾವ ನೋಡ್ಕೋತಾ ಇದ್ರು. ಇವ್ರು ಎಷ್ಟ್ ದಿನ ಅಂತ ಮನೆ ಕೂತ್ಕೊಳ್ಳೋದು ಅಂದ್ಬಿಟ್ಟು ಬೆಂಗ್ಳೂರ್ ಬರೋದ ಅಂತ ಡಿಸೈಡ್ ಮಾಡಿದ್ರು. ಒಂದು ತುಂಬಾ ಕಮ್ಮಿ ಅಮೌಂಟಿಗೆ ಕಾರ್ ತಗೊಂಡ್ರು. ಕಾರ್ ತಗೊಂಡು ನನ್ನನ್ ಕರ್ಕೊಂಡ್ ಬಂದ್ರು. ಅದನ್ನು ಅವ್ರ ಫ್ರೆಂಡ್ ಒಬ್ಬ ಮೋಸ ಮಾಡ್ದ, ಗಾಡಿ ಇಸ್ಕೊಂಡ್ ಹೋಗ್ಬಿಟ್ಟು ತಂದೆ ಕೊಟ್ಟಿಲ್ಲ. ಮತ್ತೆ ಬೆಂಗ್ಳೂರ್ ನನ್ನನ್ ಕರ್ಕೊಂಡ್ ಬಂದ್ರು. ಅವ್ರ ಅಮ್ಮನ ಹತ್ರ 5,000 ಇಸ್ಕೊಂಡು ನನ್ನನ್ ಬೆಂಗ್ಳೂರ್ ಕರ್ಕೊಂಡ್ ಬಂದ್ರು. ಬೆಂಗ್ಳೂರ್ ಕರ್ಕೊ ಬಂದನು 5,000ದಲ್ಲಿ 4,000ಕ್ಕೆ ಮನೆ ಅಡ್ವಾನ್ಸ್ ಕೊಟ್ಟು ಇನ್ 1,000 2 ತಿಂಗಳು ಖರ್ಚು ಮಾಡಿದೀವಿ. 1,000ನ ಒಂದ್ ನಿಮಿಷ ಇರೋ. ತಗೊಂಡು ನನ್ನನ್ ಕರ್ಕೊಂಡ್ ಬಂದ್ರು. ಅದನ್ನು ಅವ್ರ ಫ್ರೆಂಡ್ ಒಬ್ಬ ಹೇಳುವ. ಆ ತರ ಮಾಡಿ ಹೆಂಗೋ 2 ತಿಂಗಳು ಮನೇಲಿ ಇದ್ರು. ಮತ್ತೆ ಯಾವ್ದೋ ಲೀಸ್ ಗಾಡಿ ಸಿಕ್ತು ಅನ್ಬಿಟ್ಟು ಅವ್ರ ಫ್ರೆಂಡ್ ಹುಡ್ಕಿ ಹತ್ತಿಸಿದ್ರು. ಮಾಡ್ಕೊಂಡ್ ಹೋಗ್ತಿದ್ರು. ಅಂದ್ರೆ 2 ದಿನಕ್ಕೊಂದ್ಸತಿ ಮನೆಗ್ ಬರ್ತಿದ್ರು. 2 ರಾತ್ರಿ ಬರ್ತಿರ್ಲಿಲ್ಲ, 3ನೇ ರಾತ್ರಿ ಮನೆಗ್ ಬರ್ತಿದ್ರು. ಹಂಗೆ ಹೆಂಗೋ ಕಷ್ಟನೋ ಸುಖನೋ ಅಂತ ಹೋಗ್ತಿತ್ತು. ಅಷ್ಟೊತ್ತಿಗೆ ಅಪ್ಪ ಅಮ್ಮನು ಬಂದ್ರು. ಆಯ್ತು ಏನೋ ಆಗ್ಬಿಟ್ಟೈತೆ, ಒಂದೇ ಜಾತಿ ಅಲ್ವಾ, ಸರಿ ಆಯ್ತು ಅನ್ಬಿಟ್ಟು ಅವರು ನಮ್ ಜೊತೆ ಚೆನ್ನಾಗಿದ್ರು, ಮಾತಾಡ್ಕೊಂಡಿದ್ರು. ಮತ್ತೆ ಮೊದಲನೇ ಮಗು ಪ್ರೆಗ್ನೆಂಟ್ ಆದೆ. ಆ ಟೈಮಲ್ಲಿ ಡೆಲಿವರಿ ಎಲ್ಲ ನಮ್ಮ ಮನೆಯವರೇ ನೋಡ್ಕೊಂಡ್ರು. ನಮ್ಮ ಅಪ್ಪನ ಸ್ವಲ್ಪ ಅಮೌಂಟ್ ಕೊಟ್ರು. ಡೆಲಿವರಿ ಆದ್ಮೇಲೆ ಕೊಟ್ರು ಅವರು. ಅಂದ್ರೆ ಇವ್ರು ಆಸ್ಪತ್ರೆಯಿಂದ ಮನೆಗ್ ಕರ್ಕೊಂಡ್ ಬಂದ್ಮೇಲೆ ಅಮೌಂಟ್ ಕೊಟ್ರು ನಮ್ಮಪ್ಪ, ಡೆಲಿವರಿ ಖರ್ಚಿಗೆ ತಗೊಳ್ಳಿ ಅಂತ. ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ಅಮ್ಮನ್ ಮನೆಗ್ ಬಾಣ್ತನಕ್ ಹೋದೆ. ಅಲ್ಲಿಂದ ನಮ್ ಜೀವನ ಕರೆಕ್ಟ್ ಆಗಿ ಇನ್ನೊಂದ್ ಟ್ರ್ಯಾಕ್ಗೆ ಹೊಂಟೋಗ್ಬಿಡ್ತದು. ಈ ತರ ಆಗುತ್ತೆ ಅಂತ ನೆನ್ಕೊಂಡಿರ್ಲಿ. ಯಾರೋ ಒಬ್ರು 3ನೇ ವ್ಯಕ್ತಿ. ಅಂದ್ರೆ ಇವ್ರಿಗೆ ನನ್ ಪ್ರೆಗ್ನೆಂಟ್ ಟೈಮ್ ಅಲ್ಲೇನೆ ನನ್ಗೆ 7 ತಿಂಗಳಿತ್ತು. ಅವಾಗ ಇವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದ್ರೆ ಅವ್ರಿಗೆ ಏನು ಅಂದ್ರೆ ನಾವು ಟಾಯ್ಲೆಟ್ ಹೋಗ್ತೀವಲ್ಲ, ಆ ಜಾಗದಲ್ಲಿ ಇವ್ರಿಗೆ ಕ್ಯೂ ಬರ್ತಾ ಇತ್ತು. ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಇತ್ತು. ಹೇಳಿದ್ರು ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರಂತೆ. ಇವ್ರು ನನ್ನ ಹೆಂಡತಿ ಡೆಲಿವರಿ ಆಗ್ಬಿಡ್ಲಿ, ಯಾಕೆಂದ್ರೆ ನಾನು ಮಲ್ಕೊಬಿಟ್ರೆ ಅಷ್ಟು ಅನುಕೂಲವಾಗಿ ಯಾರು ನೋಡ್ಕೊಳ್ಳೋದಿಕ್ಕಿಲ್ಲ, ಇವಳು ಡೆಲಿವರಿ ಬೇರೆ ಹತ್ರ ಐತೆ ಅಂತ ಅನ್ಬಿಟ್ಟು ಮಾಡಿಸ್ಕೊಂಡಿಲ್ಲ. ಅವ್ರು ಸುಮ್ನೆ ಇದ್ರು. ಆಮೇಲೆ ನನ್ ಡೆಲಿವರಿ ಆಗಿ ನಾನು ಅಮ್ಮನ ಮನೆಗ್ ಬಂದ ಮೇಲೆ ಅವರು ನನ್ ಮಗುಗೆ 3 ತಿಂಗಳು ಅನ್ನೋ ಟೈಮಲ್ಲಿ ಅವರು ನನ್ ಫ್ರೆಂಡ್ ಸಿಕ್ಕಿದ್ದಾರೆ. ಅವ್ರು ನನ್ಗೆ ಆಪರೇಷನ್ ಮಾಡಿಸಿದ್ದಾರೆ. ಮತ್ತೆ ನಮ್ಮ ಅತ್ತೆನೂ ಕರ್ಕೋತಿದೀನಿ ಅಂತ ಅನ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಡ್ರು. ಅವಾಗ ನನ್ಗೆ ಒಬ್ರು ಹೆಂಗ್ಸನ್ನ ಪರಿಚಯ ಮಾಡಿಕೊಟ್ರು. ಇವ್ರು ನನ್ ಫ್ರೆಂಡ್ ಇದಾರಲ್ಲ, ಅವ್ರ ಅಕ್ಕ. ಇವ್ರೇ ನನ್ಗೆ ಆಪರೇಷನ್ ಮಾಡ್ಸೋದಿಕ್ಕೆ ದುಡ್ಡು ಕೊಟ್ಟಿದ್ದು. ಅಂದ್ರೆ ಅವಾಗ ದುಡ್ಡು ಇರ್ಲಿಲ್ವಾ? ಆ ಟೈಮಲ್ಲಿ ಅವ್ರ ಹತ್ರ ದುಡ್ಡು ಆಪರೇಷನ್ ಮಾಡಿಸುವಷ್ಟು ದುಡ್ಡಿರ್ಲಿಲ್ಲ. ದುಡಿಬೇಕು ತಿನ್ಬೇಕು ಅನ್ನುವಷ್ಟು ದುಡ್ಡಿತ್ತು. ಬಟ್ ಇವ್ರು ಕುತ್ಕೊಂಡ್ರೆ ಯಾರು ನೋಡ್ಕೋತಾರೆ? ಆಸ್ಪತ್ರೆ ಖರ್ಚಿಗಾಗ್ಲಿ ಇವ್ರು ಮೆಡಿಸನ್ಗೆಲ್ಲ ಅವ್ರ ಅಮ್ಮನೂ ಅಷ್ಟು ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮಲ್ಲಿ. ಇವ್ರು ದುಡ್ಡಿದ್ದೆಲ್ಲ ಇವ್ರ ಖರ್ಚಿಗೆ ಆಗ್ತಿತ್ತು. ಗಾಡಿ ಲೋನ್ ಬೇರೆ ಇತ್ತು. ಆ ಟೈಮಲ್ಲಿ ಲೀಸ್ ಗೀಸ್ಕೊಂಡಿದ್ರು. ಅವರು ಓನರ್ದೇನೋ ಪ್ರಾಬ್ಲಮ್ ಅನ್ಬಿಟ್ಟು ಅವ್ರು ಇವ್ರಿಗೆ ಕೊಟ್ಬಿಟ್ರು, ನಮ್ಮ ಮನೆಯವ್ರಿಗೆನೆ 30,000 ಇಸ್ಕೊಂಡು, ನೀನ್ ಕಂಟಿನ್ಯೂ ಲೋನ್ ನೀನ್ ಕಟ್ಕೋಗಪ್ಪ, ನೀನ್ ಗಾಡಿ ಮಡಿಕಪ್ಪ ಅಂತ ಕೊಟ್ಬಿಟ್ರು. ಆ ಟೈಮಲ್ಲಿ ಇವ್ರು ಲೋನ್ ಕಟ್ಕೊಂಡು ಮಾಡ್ಕೋತಿದ್ರಲ್ಲ, ಆ ಟೈಮಲ್ಲಿ ನನಗೆ ಒಬ್ರನ್ನ ಪರಿಚಯ ಮಾಡಿದ್ರು. ತುಂಬಾ ಅವ್ರ ಜೊತೆ ಮಾತಾಡ್ತಿದ್ರು. ಇವ್ರು ಆಪರೇಷನ್ ಮಾಡಿಸ್ಕೊಂಡು ನನ್ ತವ್ರ ಮನೆಗೆ ಬಂದ್ರು. ಆ ಟೈಮಲ್ಲಿ ಕೋವಿಡ್ ಬೇರೆ ಸ್ಟಾರ್ಟ್ ಆಯ್ತು. ಇವ್ರು ನಮ್ಮನೆಗೆ ಬಂದು ನನ್ ಜೊತೆ ಇದ್ರು. ಮತ್ತೆ ಆ ಲೇಡಿಗೆ ಯಾರು ಇಲ್ಲ, ಗಂಡನ್ ಬಿಟ್ಬಿಟ್ಟವ್ರೆ. ಮತ್ತೆ ಮಗಳನು ಮುನ್ಸ್ಕೊಂಡ್ ಹೋಗಿದ್ದಾಳೆ ಅವ್ರ ಅಮ್ಮ ಬೇಡ ಅಂತ. ಅವ್ರೊಬ್ರೇ ಇರೋದು ಅಂದ್ಬಿಟ್ಟು ಆ ಲೇಡಿನ ನಮ್ಮತ್ತೆ ಮನೆ ಕರ್ಕೊಂಡ್ ಬಂದ್ ಇರ್ಸಿದ್ರು. ನಿನ್ ಗಂಡನಿಗೆ ಆ ಸಮಯದಲ್ಲಿ ಎಷ್ಟು ವಯಸ್ಸು? ಅವರಿಗೆ 25, 26 ಆಗಿರ್ಬೋದು ಅನ್ಸುತ್ತೆ. ಆತನಿಗಿಂತ ಆಕೆ ಎಷ್ಟು ವಯಸ್ಸು ದೊಡ್ಡವರು? ಅವರು ಈಗ ಇವ್ರು ಹೇಳೋದು 3 ವರ್ಷ ಅಂತ ಹೇಳ್ತಾರೆ. ಬಟ್ ನಾನ್ ಎಕ್ಸಾಕ್ಟ್ ಆಗಿ ನೋಡಿದೀನಿ. ಅವ್ರಿಗೂ ಇವಳಿಗೂ 8 ವರ್ಷ ವ್ಯತ್ಯಾಸ. ನಿಮ್ಗೂ ನಿಮ್ ಗಂಡನಿಗೂ 7 ವರ್ಷ, ಬಟ್ ನಿಮ್ ಗಂಡನಿಗೂ ಆಕೆಗೂ 8 ವರ್ಷ. 8 ವರ್ಷ. ನಿಮಗಿಂತ 1 ವರ್ಷ
ಓಕೆ 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 ಓಕೆ. ನಿಮ್ಮ ಗಂಡನಿಗಿಂತ 8 ವರ್ಷ ದೊಡ್ಡವರು. 8 ವರ್ಷ ದೊಡ್ಡವರು. ಒಂದು ಮಗಳಿತ್ತು. ಓಕೆ, ಆಕೆಗೆ ಮದುವೆ ಮಾಡಿ ಕಳಿಸಿದ್ರಾ? ಆಕೆಗೆ ಮಗಳಿದ್ದಾಳೆ. ಮಗಳು ನನಗಿಂತ 3 ವರ್ಷ ಚಿಕ್ಕವಳು ಅಷ್ಟೇ. ನಂಗೀಗ 23, ಆ ಹುಡ್ಗಿಗೆ ಒಂದು 19 ಆಗಿದೆ. 19 ರನ್ನಿಂಗ್ ನಡೀತಿದೆ. ಆಯ್ತು ಅಷ್ಟೇ. ಹಂಗೆ ಪರಿಚಯ ಮಾಡಿದ್ರು, ಇವ್ರು ಮಾತಾಡ್ತಿದ್ರು, ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ಬಟ್ ಏನೋ ಒಂದು ಫ್ರೆಂಡ್ಲಿಯಾಗಿ ಮೆಸೇಜ್ ಮಾಡೋದು ಅದೆಲ್ಲ ನನಗೆ ನೋಡ್ತಾ ಅವ್ರು ನಮ್ಮತ್ತೆ ಮನೇಲಿ ಇದ್ರು ಇವ್ರಿಗೆ ಏನೇನೋ ಮೆಸೇಜ್ ಕಳ್ಸೋದು ಅದೆಲ್ಲ ನಂಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಈಗ ನಿಮ್ ಗಂಡ ಎಲ್ಲಿದ್ದಾರೆ ಆ ಸಮಯದಲ್ಲಿ? ನಿಮ್ಮ ಮನೇಲಿ ಇದ್ದಾರೆ? ನಮ್ ತವ್ರ ಮನೇಲಿ ಇದ್ದಾರೆ. ಕೋವಿಡ್ ಅವರು ನಮ್ಮ ಅತ್ತೆ ಮನೇಲಿ ಇದ್ದಾಳೆ. ಫ್ರೆಂಡ್ ಅಂತ ಕರ್ಕೊ ಬಂದಿದ್ದು. ಆ ಟೈಮಲ್ಲಿ ನಮ್ ನಾದ್ನಿನು ಅವ್ರು ನಮ್ ತವ್ರ ಮನೇಲಿ ಇದ್ರು. ಕೋವಿಡ್ ಟೈಮಲ್ಲಿ ಅಂದ್ರೆ ಅವ್ರು ತವ್ರ ಮನೇಲಿ ಇದ್ರು, ನಮ್ಮ ಅತ್ತೆ ಮನೇಲಿ ಇದ್ರು. ನೀವು ನಿಮ್ ಗಂಡ ನಿಮ್ ತವ್ರ ಮನೇಲಿ ಇದ್ದೀರಿ, ಆ ಹೆಣ್ಣು ನಿಮ್ ಅತ್ತೆ ಮನೇಲಿ ಅಂದ್ರೆ ನಿಮ್ ಗಂಡನ ಮನೇಲಿ ಆಕೆ ಇದ್ದ. ಇವ್ರೇ ನನ್ಗೆ ಹೇಳಿದ್ದು, ಫ್ರೆಂಡು ಯಾರು ಇಲ್ಲ, ಕೋವಿಡ್ ಬೇರೆ ಬಂದ್ಬಿಟ್ಟೈತೆ ಅವ್ರಿಗೆ ಅಂತ ಯಾರು ಇಲ್ಲ. ಕೋವಿಡ್ ಅಲ್ಲಿ ಬೆಂಗಳೂರಲ್ಲಿ ಒಬ್ಳೆ ಏನ್ ಮಾಡ್ತಾಳೆ, ಇಲ್ಲಾದ್ರೆ ನಮ್ಮ ಅಮ್ಮ ಇದ್ದಾರೆ, ನಮ್ಮ ಅಕ್ಕ ಇದ್ದಾರೆ, ಇರ್ಲಿ ಅವ್ರ ಜೊತೆ, ಫ್ರೆಂಡ್ ಅಲ್ವಾ ಅಂತ ಅನ್ಬಿಟ್ಟು. ಅದು ಆಪರೇಷನ್ ಟೈಮಲ್ಲಿ ಎಲ್ಲ ಹೆಲ್ಪ್ ಮಾಡಿದ್ರಲ್ಲ ಇವ್ರು, ಅವಾಗಿಂದಾನು ನಾನು ಹೆಲ್ಪ್ ಮಾಡ್ತೀನಿ ಮಾಡ್ದವ್ರಿಗೆ ನಾನು ನಿಯತ್ತಾಗಿರ್ತೀನಿ ಅಂತ ನನಗೆ ಹೇಳ್ಕೊ ಬರ್ತಿದ್ರು. ಹಂಗೇನೋ ನಡ್ಕೊಂಡಿದ್ದಾರೆ ಕೆಲವೊಂದು ವಿಷಯಗಳಲ್ಲಿ. ಈ ಮೆಸೇಜ್ ಏನು ಹೇಳಿದ್ರೆ ಅದೇನದು? ಮೆಸೇಜ್ ಅಂದ್ರೆ ಏನೋ ಒಂಥರ ಫ್ರೆಂಡ್ಲಿಯಾಗಿ ಏನೇನೋ ಸಿಂಬಲ್ಗಳಿರುತ್ತೆ ನೋಡಿ, ಎಮೋಜಿಗಳು, ಅದ್ರಲ್ಲಿ ಕಣ್ಣು ಹೊಡಿಯೋದಿರೋದು, ಆ ತರದೆಲ್ಲ ಕಳಿಸ್ತಿದ್ರು. ನಿಮ್ ಮುಂದೆ ನನ್ ಮುಂದೆ ಅಂದ್ರೆ ನಾನ್ ಇದ್ದೀನಿ ಅಂತ ಗೊತ್ತಿಲ್ಲ. ಅವ್ರು ನನ್ ಪಕ್ಕದಲ್ಲಿ ಮಲ್ಕೊಂಡು ಫೋನ್ ವಾಟ್ಸಪ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಅದು ಸಡನ್ ಆಗಿ ಬಂದ್ಬಿಡ್ತು ಮೆಸೇಜ್. ಇವ್ರು ಚೆಕ್ ಮಾಡಿದಾಗ ನನ್ಗೆ ಅಲ್ಲಿ ನೋಡ್ಬಿಟ್ಟು ನನ್ಗೆ ಹೆಂಗ್ ಆಗ್ಬಿಡ್ತು ಅಂದ್ರೆ, ಈ ತರ ಎಲ್ಲ ಕಳಿಸ್ತಾರ, ಅಷ್ಟೊಂದ್ ಕ್ಲೋಸ್ ಇವ್ರು ಅಂತ ಅನ್ಸ್ತು. ನಾನ್ ಅವತ್ ಹತ್ಕೊಂಡು ಇಲ್ಲ ಬ್ಲಾಕ್ ಮಾಡಿ, ಅಂದ್ರೆ ನನ್ಗೆ ಗೊತ್ತಾಯ್ತಿತ್ತು ಇವ್ರು ಜಾಸ್ತಿ ಫೋನಲ್ಲಿ ಮಾತಾಡೋದು, ಫೋನಲ್ಲಿ ಮಾತಾಡ್ಬೇಕು ಅಂತಾನೆ ನಮ್ಮ ಮನೆಯಿಂದ ಆಚೆ ಹೋಗಿ ಫೋನಲ್ಲಿ ಮಾತಾಡ್ಕೊ ಬರೋದು. ಮತ್ತೆ ನಮ್ಮ ಮನೇಲಿ ರೂಮ್ ಅಲ್ಲಿ ಒಬ್ರೇ ಮಲ್ಕೊಳಕ್ ಆಗೋದು. ನಾವ್ ಹಾಲಲ್ಲಿ ಮಲ್ಕೋತಿದ್ದು, ನಮ್ಮ ಮನೆಯವರು ರೂಮ್ ಅಲ್ಲಿ ಮಲ್ಕೋತಿದ್ರು. ಇವ್ರದ್ದು ಮತ್ತೆ ಹೆಂಗ್ಸಿನ ನಂಬರು ಒಂದೇ ಸತಿ ಆನ್ಲೈನ್ ಹೋಗಿರೋದು. ಅಂದ್ರೆ ಇವ್ರದ್ದು ಮಧ್ಯರಾತ್ರಿ 3 ಗಂಟೆ ಅಂದ್ರೆ ಇವ್ರದ್ದು ಮಧ್ಯರಾತ್ರಿ 3 ಗಂಟೆನೆ ಇರ್ತಿತ್ತು. ಲಾಸ್ಟ್ ಸೀನ್ ಬರುತ್ತಲ್ಲ ವಾಟ್ಸಪ್ ಅಲ್ಲಿ, ಅದು ನಾನು ಅವರು ಒಂದೇ ಫೋನ್ ಯೂಸ್ ಮಾಡ್ತಿದ್ದು ಆ ಟೈಮಲ್ಲಿ. ಹಂಗಾಗಿ ನಾನ್ ನೋಡ್ತಿದ್ದೆ. ಅಂದ್ರೆ ನನಗ್ ಬೇರೆ ಫೋನ್ ಇತ್ತು, ಅದ್ರಲ್ಲಿ ಗೊತ್ತಾಗ್ತಿತ್ತು ಇವ್ರಿಬ್ರು. ಆ ಹುಡ್ಗಿ ಕಾಂಟ್ಯಾಕ್ಟ್ ನನ್ನ ಹತ್ರ ಇತ್ತು, ಆ ಹೆಂಗ್ಸ್ ಒಂದು ನಂಬರ್ ನನ್ನ ಹತ್ರ. ನೀವ್ ಅದನ್ನ ನೋಡ್ಲಿಕ್ಕೆ ಎದ್ದಿರ್ತಿದ್ರ ಅಂದೆ? ಇಲ್ಲ ಬೆಳಗ್ಗೆ ನೋಡೋದು. ನಮ್ಮ ಮನೆಯವರು ರಾತ್ರಿ 3 ಗಂಟೆ 4 ಗಂಟೆಗೆ ಮಲ್ಕೊಂಡ್ರೆ ಅವ್ರು ಬೆಳಗ್ಗೆ 10-11 ಗಂಟೆಗೆ ಎದೊಳ್ತಿದ್ದು. ಆ ಟೈಮಲ್ಲಿ ನೋಡಿದಾಗ ಇಬ್ರದ್ದು ಆನ್ಲೈನ್ ಒಂದೇ ಟೈಮ್ ಹೋಗಿರೋದು, ಆತರ ಬರೋದು. ಬಂದ್ರೆ ಇಬ್ರು ಒಂದೇ ಟೈಮ್ ಆನ್ಲೈನ್ ಬರೋದು, ಆತರ ತುಂಬಾ ನಡೀತಿತ್ತು. ನಾನು ಅಯ್ಯೋ ಏನಿಗ್ ಡೌಟ್ ಪಡ್ಬೇಕು ಬೇಡ ಅಂತ ಅನ್ಬಿಟ್ಟು ಸುಮ್ನಾದೆ. ಆಮೇಲೆ ಗೊತ್ತಾಯ್ತು ಇವ್ರು ಫ್ರೆಂಡ್ ಅಲ್ಲ, ಅಂದ್ರೆ ಫ್ರೆಂಡ್ ಅವ್ರ ಅಕ್ಕ ಅಲ್ಲ, ಇವ್ರು ಕಸ್ಟಮರ್ ಆಗಿ ಇವ್ರು ಸಿಕ್ಕಿರೋದು ಅಂತ ಗೊತ್ತಾಯ್ತು. ಕಸ್ಟಮರ್ ಅಂದ್ರೆ ಇವ್ರು ಡ್ಯೂಟಿ ಮಾಡಕ್ ಹೋಗ್ತಾರಲ್ಲ ಡ್ರೈವಿಂಗ್ ಅಲ್ಲಿ, ಆ ಕಸ್ಟಮರ್ ಇವ್ರು ಕಸ್ಟಮರ್ ಆಗಿ ಸಿಕ್ಕಿ ಫ್ರೆಂಡ್ ಆಗಿರೋದು ಅಂತ ಗೊತ್ತಾಯ್ತು. ಕಸ್ಟಮರ್ ಆಗಿ ಕಷ್ಟ ಹೇಳ್ಕೊಂಡ್ಮೇಲೆ ಇಲ್ಲಿ ಬಂದಿರೋದು ಅಂತ ಅದು ಗೊತ್ತಿಲ್ಲ. ಇನ್ನು ಮುಂದೆ ಏನೇನೋ ಹೇಳ್ಬಿಟ್ಟಿದ್ದಾರೆ, ಹೇಳ್ತೀನಿ ಎಲ್ಲಾನು. ಆ ತರ ಗೊತ್ತಾಗಿ ನಾನು ಇಲ್ಲ ಇವ್ರಿಗೇನು 50,000 ಕೊಡ್ಬೇಕಾ, ಸರಿ ಒಂದ್ 50,000 ಕೊಟ್ಬಿಟ್ಟು ಅವ್ರದ್ದು ಏನೈತೆ ಕ್ಲಿಯರ್ ಮಾಡ್ಕೊಳ್ಳೋದ, ಅವ್ರ ಸವಾಸಕ್ ನೀವು ಹೋಗ್ಬೇಡಿ ಅಂತೆಲ್ಲಾ ಹೇಳಿದ್ಮೇಲೆ ಅವ್ರ ನಂಬರ್ ಬ್ಲಾಕ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಅವ್ರೂರಿಗೆ ಬಿಟ್ಬಿಟ್ಟು ಬಂದ್ರು. ಅಂದ್ರೆ ಅವ್ರೂರಿಗೆ ಬಿಟ್ಟಿಲ್ಲ, ಮಧ್ಯ ಅಷ್ಟೊತ್ತಿಗೆ ಕೋವಿಡ್ ಸ್ವಲ್ಪ ಬಿಟ್ಟಿದ್ರು. ಇವ್ರು ಹೋಗಿ ಒಂದು ಊರ ಹತ್ರ ಬಿಟ್ಬಿಟ್ಟು ಬಂದ್ರು, ಅವ್ರ ಪಾಡ್ಗೆ ಹೋದ್ರು. ಅಲ್ಲಿಗೆ ಮುಗೀತು ಅಂದ್ಬಿಟ್ಟು ಸುಮ್ನಾದು. ಏನೇನು ಸ್ವಲ್ಪ ದುಡ್ಡು ಕೊಡ್ಬೇಕಲ್ವಾ, ಕೊಟ್ಬಿಟ್ಟು ಅವ್ರದ್ದು ಕ್ಲಿಯರ್ ಮಾಡ್ಕೊಬಿಡೋದು ಅಂದ್ಬಿಟ್ಟು ನಾವು ಚೆನ್ನಾಗೇ ಇದ್ವಿ. ನಮ್ ಪಾಪಗೂ 1 ವರ್ಷ ಆಯ್ತು, ಬರ್ತಡೇ ಎಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ವಿ. ಮಾಡಾದ್ಮೇಲೆ ಇವ್ರು ಕರ್ಕೊಂಡೋದ್ರು ಬೆಂಗಳೂರಿಗೆ. ಮತ್ತೆ ನನ್ನನ್ನ ತವ್ರ ಮನೆಯಿಂದ ಕರ್ಕೊಂಡೋದಾಗ ಆಕೆ ನನಗೆ 2 ತಿಂಗಳಾದ್ಮೇಲೆ ನನಗೆ ಮೆಸೇಜ್ ಮಾಡಿದ್ರು. ನನಗ್ ಮೆಸೇಜ್ ಮಾಡಿ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನನ್ಗೂ ಅವ್ರು ಕಂಡ್ರೆ ಅವಾಗ ಇಷ್ಟ ಇತ್ತು. ಆ ಹುಡ್ಗಿ ಕಂಡ್ರೆ ಬಿಡು ಹೆಂಗೋ ಗಂಡ ಬಿಟ್ಟಿನೂ ಒಂದು ಒಳ್ಳೆ ಮನೆತನದಿಂದ ಬಂದವಳೆ ಅನ್ನೋ ಮೆಂಟಾಲಿಟಿ ಅವ್ರು ನೋಡಿದ್ರೆ. ಸಹಾಯ ಮಾಡಾಳೆ ಅಂತ. ನಾನ್ ಗಂಡಂಗೂ ಸಹಾಯ ಮಾಡೋರೆ, ಮತ್ತೆ ನನ್ನ ಚೆನ್ನಾಗ್ ಮಾತಾಡ್ತಿದ್ರು ಅನ್ನೋದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಅವ್ರು ಮೆಸೇಜ್ ಮಾಡಿದಾಗ ಮತ್ತೆ ನಂಬರ್ ಸೇವ್ ಮಾಡ್ಕೊಂಡೆ. ಇವ್ರು ಯಾವ ತರ ಪ್ಲಾನ್ ಮಾಡೋರೆ, ನನ್ ಕಡೆಯಿಂದ ಇವ್ರು ಎಲ್ಲಾನು ಈಗ ಮುಂದುವರಿಯದ ಅನ್ನೋ ತರ ನನ್ನನ್ನ ಅಲ್ಲಿಗ್ ಬಾ ಇಲ್ಲಿಗ್ ಬಾ ಅಂತ ಕರೆಯೋದು. ನಾನ್ ಬಂದ್ರೆ ನಮ್ಮ ಮನೆಯವರು ಜೊತೆಗ್ ಬರ್ತಾರಲ್ಲ,
ಹಂಗೆ ನಮ್ ಮನೆಗ್ ಬಾ, ನನ್ ಮಗಳು ಬರ್ತಡೇ ಐತೆ ಇವತ್ತು, ಇಲ್ಲ ಹಬ್ಬ ಐತೆ ಬಾ ಊಟ ಮಾಡ್ಕೊಂಡು ಹೋಗುವೆ ಅಂತ ನನ್ನನ್ನು ಕರಿತಿದ್ದವ್ರು. ಓಕೆ, ಅಂದ್ರೆ ನಿಮ್ಮನ್ನ ವಿಶ್ವಾಸಕ್ಕೆ ತಗೊಂಡು ತಮ್ಮ ಕೆಲಸ ಸಾಧಿಸ್ಕೊಬಹುದು ಅಂತ. ಅಂತ ಅದು ನನ್ಗೆ ಈಗ್ಲೂ ಅರ್ಥ ಆಗಲ್ಲ ಯಾಕೆ ಆತರ ಮಾಡಿದ್ರು ಅಂತ. ಅವಾಗ ನಮ್ಮ ಮನೆಯವ್ರುನು ನನ್ ಜೊತೆ ಬರ್ತಿದ್ರು, ಹೆಂಗೋ ಚೆನ್ನಾಗಿದ್ವಿ, ಅವ್ರ ಮನೆಗೆ ಹೋಗಿ ಪಾರ್ಟಿ ಮಾಡೋದು ಅದೆಲ್ಲ ಮಾಡ್ತಿದ್ರು ನಮ್ಮ ಮನೆಯವ್ರುನು. ಆ ಹೆಂಗ್ಸುನು ಮಾಮೂಲಿ ಲೇಡೀಸ್ ಕುಡಿತಾರೆ ಅಂತ ಕುಡಿಯೋದು ಅದೆಲ್ಲ ಮಾಡ್ತಿದ್ರು. ನಾವು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡ್ ಬಂದ್ಬಿಡ್ತಿದ್ವು. ನಾವು ನೈಟ್ ಎಲ್ಲೂ ಹಾಲ್ಟ್ ಆಗ್ತಿರ್ಲಿಲ್ಲ, ಹೋಗಿ ಬಂದ್ಬಿಡ್ತಿದ್ದು. ಆಮೇಲೆ ನನ್ಗೆ ಗೊತ್ತಾಗಿದ್ದು, ನಾನು ಬಾಣಂತನಕ್ ಅಮ್ಮನ್ ಮನೆಗ್ ಬಂದಾಗ ಇವ್ರು ನನಗೆ ಹೇಳಿದ್ರು ನಾನು ಫ್ರೆಂಡ್ ರೂಮಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಗೊತ್ತಾಯ್ತು ಅವರು ಅವಳ ರೂಮಲ್ಲಿ ಇದ್ರು, ಅವಳ ಹತ್ರ ಹೋಗಿ ಸ್ನಾನ ಮಾಡ್ಕೊ ಬರೋದು, ಅವಳ ಮನೆಗೆ ಹೋಗಿ ಎಲ್ಲ ಮಾಡ್ಕೊ ಬರ್ತಿದ್ರು ಅಂತ ನನ್ಗೆ ಆಮೇಲೆ ಗೊತ್ತಾಯ್ತು. ಅದು ಇವ್ರು ಒಂದು ಪಿಲ್ಲೋ ಮಲ್ಕೋತಾರಲ್ಲ, ಆ ಪಿಲ್ಲೋ ಮೇಲೆ ಒಂದ್ ಫೋಟೋ ಹೊಡ್ಕೊಂಡಿದ್ರು. ಅವ್ರ ಮನೆಗೆ ಹೋದಾಗ ಅದೇ ಪಿಲ್ಲೋ ಇತ್ತು. ಆ ಕೇಳ್ದಾಗ ನಮ್ಮ ಮನೆಯವರು ಒಪ್ಕೊಂಡ್ರು, ಹೌದು ನಾನು ಅವ್ರ ಮನೇಲೆ ಹೋಗಿ ಸ್ನಾನ ನಾನ್ ಇರ್ತಿರ್ಲಿಲ್ಲ, ರಾತ್ರಿ ಹೋಗಿ ಮಲ್ಕೋತಿರ್ಲಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊ ಬಂದ್ಬಿಡ್ತಿದ್ದೆ ಅಂತ ಹೇಳಿದ್ರು. ಯಾಕೆಂದ್ರೆ ಹುಡ್ಗರು ಬಟ್ಟೆ ಕೊಡಲ್ಲ, ಅವರೇ ಒಕ್ಕೊಡ್ತೀನಿ ಅಂತ ಅಂದಿರಲ್ಲ, ಅದಕ್ಕೆ ನಾನು ಹೋಗಿ ಸ್ನಾನ ಮಾಡ್ಕೊ ಬಂದ್ಬಿಡ್ತಿದ್ದೆ. ಅವ್ರ ಮಗಳು ಇರ್ತಿದ್ರು, ಆತರ ಏನು ಇಲ್ಲ, ಕ್ಯಾಶುಯಲ್ ಆಗಿ ಹೋಗ್ತಿದ್ದೆ ಬರ್ತಿದ್ದೆ, ಜಾಸ್ತಿ ಹೋಗ್ತಿರ್ಲಿಲ್ಲ, ವಾರಕ್ಕೊಂದ್ಸತಿ ಹೋಗಿ ಸ್ನಾನ ಮಾಡ್ಕೊ ಬರ್ತಿದ್ದೆ ಅಂತ ಇವ್ರು ಫೋನ್ ಮಾಡ್ದಾಗ ಹೇಳ್ತಿದ್ರು. ನಾಷ್ಟ ತಂದ್ಕೊಟ್ಬಿಟ್ಟು ಹೋಗೋನೆ ನಮ್ ಹುಡ್ಗ. ನಾನು ಹುಡ್ಗ ಯಾರು ತಂದ್ಕೊಟ್ಬಿಟ್ಟು ಹೋಗ್ತಾರೆ, ಹುಡ್ಗ ನಾಷ್ಟ ಮಾಡಿದ್ರ ಅಂತ ಕೇಳಿದ್ರೆ ಚಿತ್ರಾನ್ನ ಮಾಡಿದೀವಿ, ಅದ್ ಮಾಡಿದೀವಿ ಇದ್ ಮಾಡಿದೀವಿ ಅಂತ ಹೇಳಿದ್ರು. ಅವನೇ ತಂದ್ಕೊಟ್ಟಿದ್ದಾನೆ ಅಂತ. ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ. ಹುಡ್ಗ ಯಾರು ನನಗೆ ಫೋನ್ ಮಾಡ್ದಾಗ ಹೇಳಿದ್ರು, ನಮ್ ಹುಡ್ಗ ಬಾ ಅಂತಂದವನೆ, ಅವ್ನ್ ಪಾರ್ಟಿ ಕೊಡ್ತಾನಂತೆ, ಹೋಗ್ತವನೆ ಅಂತ ಹೇಳಿದ್ರು. ಅದೇ ಇವ್ರು ಅಂತ ನನಗ್ ಗೊತ್ತಿಲ್ಲ. ಹುಡ್ಗ ಅಂದ್ರೆ ಹುಡ್ಗ, ನಿಮ್ ಗಂಡನೇ ಅಂತ ನಿಮಗ್ ಗೊತ್ತಿಲ್ಲ. ಆಮೇಲೆ ಗೊತ್ತಾಯ್ತು ಇವ್ರ ಮನೆಗೆ ಇವ್ರ ಪಾರ್ಟಿಗೆ ಅಂತ ಹೋಗ್ತಿದ್ದು. ಇವ್ರ ಮನೇಲಿ ಹೋಗಿ ಕುಡ್ದ್ಬಿಟ್ಟು ಮಲ್ಕೋತಿದ್ರು. ಕೇಳಿದ್ರೆ ಹೌದು ಕುಡ್ದ್ಬಿಟ್ಟು ಹೋಗಿ ಮಲ್ಕೋತಿದ್ದೆ, ನಾವೇನ್ ಅವ್ರ ಜೊತೆ ಮಲ್ಕೋತಿದ್ನ, ನಾನು ರೂಮಲ್ಲಿ ಸಪ್ರೇಟ್ ಆಗಿ ಮಲ್ಕೊಳವೆ, ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿರೋದು, ನಾನ್ ಜಾಸ್ತಿ ಹೋಗ್ತಿರ್ಲಿಲ್ಲ, ಪಾರ್ಟಿ ಅಂದಾಗ ಹೋಗವೆ, ಏನೇನೋ ಹೇಳಿ ಮುಚ್ಚಾಕ್ತಿದ್ರು. ತುಂಬಾ ದುಡ್ಡು ಇಸ್ಕೋತಿದ್ರು ಅವಳ ಹತ್ರ, ತುಂಬಾ ಅಂದ್ರೆ ತುಂಬಾನೇ ದುಡ್ಡು ಇಸ್ಕೋತಿದ್ರು. ಈಸ್ಕೊಂಡಾಗೆಲ್ಲ ನನ್ಗೆ ಫೋನ್ ಪೇಲ್ ಸಿಗಾಕೋತಿತ್ತು. ಅವ್ರು ಹೇಳ್ಕೊತಿರ್ಲಿಲ್ಲ ದುಡ್ಡು ಇಸ್ಕೊಂಡಿದೀನಿ ಅಂತ. ಫೋನ್ ಪೇಲಿ ನನ್ಗೆ ಸಿಗಾಕೋತಾ ಇತ್ತು. ಕೇಳ್ದಾಗ ನಾನು ಅದಕ್ಕಷ್ಟಕ್ಕೆ ಇಸ್ಕೊಂಡಿದೀನಿ, ನಾನ್ ಈಗ ಕೊಡ್ಬೇಕಾಗಿರೋದ್ನೇ ಕೊಟ್ಬಿಟ್ರೆ ಸಾಕಲ್ವಾ. ಮತ್ತೆ ನಾವು ಅವ್ರ ಮನೆಗೆ ಹೋದಾಗ ಅವರು ನನ್ಗಿಂತ ಹೆಚ್ಚಾಗಿ ಅವ್ರನ್ನ ನಾನು ಒಂಥರ ಫ್ರೆಂಡ್ಲಿಯಾಗಿ, ಅವಳು ಏನೇನೋ ನಮ್ಮ ಮನೆಯವ್ರ ಹೆಸರನ್ನ ತುಂಬಾ ಕ್ಲೋಸ್ ಆಗಿ ಕರಿಯೋದು, ಬಾರೋ ಆತರ ಕರಿಯೋದು, ಅದೆಲ್ಲ ನೋಡಿದಾಗ ನನ್ಗೆ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಏನು ನನ್ ಗಂಡನ ಈ ತರ ಕರೀತಾರೆ ಇವ್ರು, ಇಷ್ಟೊಂದ್ ಫ್ರೆಂಡ್ಲಿ ಆಗಿ. ಇವ್ರು ಅಷ್ಟೇ, ಅವ್ರ ಮುಂದೆ ನಾನ್ ಕೈ ಹಿಡ್ಕೊಳ್ಳೋದಿಕ್ಕೂ ಮುಜುಗರ ಪಡ್ಕೋತಿದ್ರು. ತುಂಬಾ ಪ್ರೀತಿ ಮಾಡ್ತಿದ್ರು, ತುಂಬಾ ಕಾಳಜಿ ತೋರಿಸ್ತಿದ್ರು. ಅವ್ರ ಮುಂದೆ ಏನೋ ಒಂಥರ ಆತರ ನೋಡಕ್ ಸ್ಟಾರ್ಟ್ ಮಾಡ್ಬಿಟ್ರು ನನ್ನ. ಕೈ ಹಿಡ್ಕೊಂಡ್ರೆ ಅವ್ರವ್ರ ಸುಮ್ನಿರ್, ಕೈ ಹಿಡ್ಕೋಬೇಡ ಅಂತ ಹೇಳೋದು, ನಡ್ಕೊಂಡ್ ಹೋಗ್ಬೇಕಾದ್ರೆ ಆ ತರ ಸ್ಟಾರ್ಟ್ ಮಾಡಿದ್ರು. ನಾನು ಅಂದ್ರೆ ಅವ್ರ ಗಂಡ ಇಲ್ವಲ್ಲ, ಈಗ ಗಂಡ ಹೆಂಡತಿ ಈ ತರ ಇರೋದ್ರಿಂದ ಅವ್ರಿಗೇನಾದ್ರು ಮುಜುಗರ ಆಗುತ್ತೇನೋ, ಅದಕ್ಕೆ ಈ ತರ ಅಂತವ್ರ ಅನ್ಬಿಟ್ಟು ನಾನು ಸುಮ್ನಾಗ್ತಿದ್ದೆ. ಆ ಕಾರಲ್ಲಿ ಮುಂದೆ ಕುತ್ಕೊಳ್ಳೋದಿಕ್ಕೂ ಬಿಡ್ತಿರ್ಲಿಲ್ಲ ಅವ್ರ ಇದ್ದಾಗ. ಹಿಂದೆ ಕುತ್ಕೋ ಏನಾದ್ರು ಅನ್ಕೋತಾರೆ ಅಂತ ಆತರ ಹೇಳ್ತಿದ್ರು. ನಾನು ಹೋಗ್ಲಿ ಬಿಡು ಅಂತ ಅನ್ಬಿಟ್ಟು ಸುಮ್ನಾಗಿ ಹಿಂಗೆ ಹೋಗ್ತಿತ್ತು. ಆಮೇಲೆ ತುಂಬಾನೇ ಜಾಸ್ತಿ ಆಯ್ತು ಅವ್ರ ವ್ಯವಹಾರಗಳು. ತುಂಬಾ ದುಡ್ಡು ಇಸ್ಕೊಳ್ಳೋದಂತೆ ಅದೆಲ್ಲ ತುಂಬಾ ಜಾಸ್ತಿ ಆಗ್ತಿತ್ತು. ನಾನು ಪದೇ ಸಿಗಾಕೊಂಡಾಗೆಲ್ಲ ಹೇಳ್ತಿರ್ವೆ, ಯಾಕೆ ಇಸ್ಕೋತಿದ್ದೀರಾ ಅಂತ ಜಗಳ ಮಾಡ್ತಿದ್ದೆ. ಇವ್ರು ಆಯ್ತು ಅದಕ್ಕೆ ಇಸ್ಕೊಂಡಿದೀನಿ, ಕಷ್ಟಕ್ಕೆ ಇದಕ್ಕೆ ಇಸ್ಕೊಂಡಿದೀನಿ, ಅಷ್ಟು ಕೊಟ್ಟಿದೀನಿ ಇಷ್ಟು ಕೊಟ್ಟಿದೀನಿ, ಕೊಡಲ್ಲ ಅದೇ ಕೊಟ್ಟಿದೀನಿ ಅಂತ ಸುಳ್ಳು ಹೇಳೋದು. ಸರಿ ಏನೋ ಮಾಡ್ಲಿ ಬಿಡು ಅಂತ ಅನ್ಬಿಟ್ಟು ಸುಮ್ನಾದಾಗ ಒಂದಿನ ಅವ್ರ ನಂಬರ್ ಅಲ್ಲಿ ನನ್ ಗಂಡನ ಹೆಸರು ಮತ್ತೆ ಆ ಹೆಂಗ್ಸಿನ ಹೆಸರನ್ನ ಸೇರಿ ಇವ್ರು ಆಡ್ ಮಾಡ್ಕೊಂಡಿದ್ರು. ನನ್ ಗಂಡನ ನಂಬರ್ನ ಅವ್ರ ಫೋನ್, ಆ ಹೆಂಗ್ಸಿನ ಫೋನ್ ಅಲ್ಲಿ ಅವಳ ಹೆಸರು ಜೊತೆಗೆ ನನ್ನ ಗಂಡನ ಹೆಸರು ಸೇರಿ ಆಡ್ ಮಾಡ್ಕೊಂಡಿದ್ರು. ನಿಮ್ಗೆ ಹೆಂಗ್ ಗೊತ್ತಾಯ್ತದು? ನನ್ನ ಮುಂದೆನೆ ಅವರು ನನ್ ಗಂಡಂಗ್ ಕಾಲ್ ಮಾಡಿದ್ರು. ಈ ತರ ಹೋಟ್ಲಿಗೆ ಹೋಗಿದ್ದು, ಅವರು ವಾಶ್ರೂಮ್ಗೆ ಅಂತ ಹೋಗಿದ್ರು. ಒಂದ್ 1/4 ಗಂಟೆ ನಮ್ನ ರೋಡಲ್ಲೇ ನಿಲ್ಸ್ಬಿಟ್ಟಿದ್ರು, ಬಂದೇ ಇಲ್ಲ ಅವ್ರು ವಾಶ್ರೂಮ್ಗೆ ಹೋಗಿ. ಅದಕ್ಕೆ ನನ್ನ ಫೋನಲ್ಲಿ ನಾನು ಫೋನ್ ಮಾಡ್ದೆ, ಎತ್ಲಿಲ್ಲ. ಇವ್ರ ಫೋನ್ ತಗೊಂಡ್ ಫೋನ್ ಮಾಡಿದಾಗ ನಾನು ಡೈರೆಕ್ಟ್ ಆಗಿ ನೋಡ್ಬಿಟ್ಟೆ. ನನಗ್ ನೋಡಿದ ತಕ್ಷಣ ಅವ್ರ ಇನ್ಶಿಲು ಇವ್ರ ಇನ್ಶಿಲ್ ನೋಡ್ಬಿಟ್ಟು ನನ್ಗೆ ಒಂಥರ ಆಗ್ಬಿಡ್ತು. ಏನಿದು ಇಷ್ಟ್ರ ಮಟ್ಟಿಗೆ ಫ್ರೆಂಡ್ಶಿಪ್ ಅಂದ್ರೆ ಇನ್ಶಿಲ್ ಹಾಕೊಳ್ಳೋ ಮಟ್ಟಿಗೆ ಅಷ್ಟೊಂದ್ ಫ್ರೆಂಡ್ಶಿಪ್. ಅದ್ರ ಜೊತೆಗೆ ಏನಂದ್ರೆ ನನ್ ಗಂಡನ ಹೆಸರು ಮತ್ತೆ ಅವಳ ಮಗಳ ಹೆಸರು ಒಂದೇ ಇನ್ಶಿಲ್ ಬರುತ್ತೆ. ಅವ್ರು ಆತರ ಪ್ಲೇಟ್ ಚೇಂಜ್ ಮಾಡುದು. ನಾನ್ ಹಿಂಗೆ ನಿನ್ಸ್ಕೊಳ್ಳೋದು, ನನ್ ಮನೆ ಮಗುನ್ ತರ ಅವನು
ಹಂಗೆ ಹಿಂಗೆ ಅಂತ ಪ್ಲೇಟ್ ಚೇಂಜ್ ಮಾಡಿ ನನ್ಗೂ ತುಂಬಾ ಸುಳ್ಳು ಹೇಳೋದು, ಹೋಗೋದು ಅವಳನ್ನ ಕರ್ಕೊಂಡ್ ತಿರ್ಗಾಡಕ್ ಹೋಗೋದು. ಯಾಕೆಂದ್ರೆ ಕ್ಯಾಬ್ ಡ್ರೈವರ್ ಅಲ್ವಾ, ನಾನ್ ಬಾಡಿಗೆ ಹೋಗಿದ್ದೀನಿ ಅಲ್ಲೋಗಿದ್ದೀನಿ ಅಂತ ನನಗ್ ಸುಳ್ಳು ಹೇಳ್ಬಿಡೋದು, ಎಲ್ಲೆಲ್ಲೋ ಕರ್ಕೊಂಡೋಗಿ ತಿರುಗಿಸೋದು. ಅವ್ರನ್ನ ಕೇಳಿದ್ರೆ ಅವರು ದುಡ್ಡು ಕೊಡ್ತಾರೆ, ದುಡ್ಡು ಕೊಟ್ಟಾಗ ನಾನು ಹೋಗಲ್ಲ ಅಂತಂದ್ರೆ ನಾಳೆ ದಿನ ನನ್ ಕಷ್ಟಕ್ಕೆ ದುಡ್ಡು ಕೊಡಲ್ಲ ಅವರು, ಅದಕ್ಕೆ ಹೋಗ್ತಿದೀನಿ ಕಣೋ ಅಂತ ಅಂದ್ಬಿಟ್ಟು ನನ್ಗೆ ಹೇಳಿ ಸಮಾಧಾನ ಮಾಡ್ತಿದ್ರು. ಸರಿ ಸರಿ ಆಯ್ತು ಅಂದ್ಬಿಟ್ಟು ಅಷ್ಟೊತ್ತಿಗೆ ನಮ್ 2ನೇ ಪಾಪದು ಪ್ರೆಗ್ನೆಂಟ್ ಆಯ್ತು. ಅದು ಡೆಲಿವರಿಗೆ ಅಂತ ಮತ್ತೆ ನನ್ಗೆ ಅಕ್ಕಪಕ್ಕ ಒಬ್ರು ಫ್ರೆಂಡ್ ಇದಾರೆ, ಆ ಅಕ್ಕನ ಹತ್ರ ಹೇಳ್ಕೊತಿದ್ದೆ, ಅವ್ರು ನನ್ಗಿಂತ ದೊಡ್ಡವರು, ಈ ತರ ಆಗ್ತೈತೆ ಅಕ್ಕ, ಯಾರೋ ಒಬ್ರು 3ನೇವಳು ಬಂದು ಈ ತರ ಎಲ್ಲಾ ಮಾಡ್ತಿದ್ದಾಳೆ, ಅವ್ರ ಸವಸ ಬಿಟ್ಬಿಡು ಅಂತಂದ್ರು ನಮ್ಮ ಮನೆಯವ್ರು ಬಿಡ್ತಲ್ಲ ಕಣಕ್ಕ, ಕಷ್ಟಕ್ಕಾಗವ್ರೆ ಏನಾದ್ರು ಹೇಳಿದ್ರೆ ಕಷ್ಟಕ್ಕಾಗವ್ರೆ ಅಂತ ಹೇಳ್ತಾರೆ ಅಂತಂದಾಗ ಅವ್ರು ಹೇಳಿದ್ರು, ಬಾಣ್ತನ ನೀನು ಊರ್ಗ್ ಹೋಗ್ಬೇಡ, ಇಲ್ಲೇ ಮಾಡಿಸ್ಕೊ, ನಾನು ಎಷ್ಟಾಗುತ್ತೆ ಅಷ್ಟ್ ಮಾಡ್ಕೊಡ್ತೀನಿ, ನಿಮ್ಮ ಅಮ್ಮಂಗೆ ಹೇಳು. ನನ್ನ ಅಮ್ಮನ್ಗೂ ಆಗ್ಲಿ ಅಪ್ಪಂಗಾಗ್ಲಿ ನಾನು ಏನೂ ಹೇಳ್ಕೊತಿರ್ಲಿಲ್ಲ, ನಮ್ಮ ಮನೇಲಿ ಏನೇ ನಡೆದ್ರು ಹೇಳ್ಕೊತಿರ್ಲಿಲ್ಲ, ಯಾಕೆಂದ್ರೆ ನೊಂದ್ಕೋತಾರೆ, ಇಲ್ಲ ನಾಳೆ ದಿನ ಏನಾದ್ರು ಆದಾಗ ನೀನ್ ಕಟ್ಕೊಂಡಿದ್ಯಾ ನೀನ್ ಅನ್ಬೋಸು ಅಂತ ಅನ್ಬಿಡ್ತಾರೆ ಅನ್ನೋ ಬೈಕಿ ನನ್ನ ಅಪ್ಪ ಅಮ್ಮಂಗೆ ಏನು ಹೇಳ್ಕೊತಿರ್ಲಿಲ್ಲ. ನಾವು ಜಗಳಾಡಿದ್ರು ಚೆನ್ನಾಗಿದ್ದೀವಿ ಮಮ್ಮ ಅಂತ ಹೇಳ್ಬಿಟ್ಟು ಸುಮ್ನಾಗ್ತಿದ್ದೆ. ಆಮೇಲೆ ನನ್ ಬಾಣ್ತನಕ್ ಹೋದಾಗ ಇವ್ರು ತುಂಬಾ ನನ್ನನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ 1-1.5 ತಿಂಗಳಾದ್ರೂ ಏನೋ ಬರ್ಬೇಕಲ್ಲ ಅನ್ನೋ ಜವಾಬ್ದಾರಿಗೆ ಬರ್ತಿದ್ರು ಮನೆಗಷ್ಟೇ. ಕೇಳಿದ್ರೆ ನಾನು ಕಾರಲ್ಲೇ ಮಲ್ಕೋತೀನಿ, ನಾನು ಯಾವ ರೂಮ್ನು ಮಾಡ್ಕೊಂಡಿಲ್ಲ, ಸ್ನಾನ ಮಾಡೋದಕ್ಕೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ನಾನು ಸ್ನಾನ ಮಾಡ್ಕೋತಿದೀನಿ ಅಂತ ಸುಳ್ಳು ಹೇಳ್ತಿದ್ರು. ನಾನು ಹೌದೇನೋ ಅಂತ ಆದ್ರೂ ಇವ್ರು ಓಸತಿ ನಾನು ಡೆಲಿವರಿಗೆ ಅಂತ ಹೋದಾಗ ಇವಳ ಮನೆಗೆ ಹೋಗೋರಲ್ಲ, ಈಗ್ಲೂ ಹೋಯ್ತಾ ಇರ್ಬೋದೇನೋ ಅಂತ ಅನ್ಸೋದು. ಬಟ್ ಅದು ನಾನು ಅನುಮಾನ ಪಡೋದಿಕ್ ಆಗಲ್ಲ ಅಂತ ಅನ್ಬಿಟ್ಟು ತುಂಬಾ ಹಿಂಗೆ ನಡೀತಾ ಇತ್ತು. 1.5 ವರ್ಷ ನನ್ನನ್ನು ಕರ್ಕೊಂಡೇ ಬಂದಿಲ್ಲ ಬೆಂಗ್ಳೂರಿಗೆ ಡೆಲಿವರಿಗೆ ಅಂತ ಹೋಗಿ ನಾನು ಅಮ್ಮನ ಮನೇಲೆ ಇದ್ದು. ಯಾವಾಗ್ಲೂ ಒಂದ್ಸತಿ ಮಾತಾಡಿಲ್ಲ ಅಂದ್ರೆ ಬೇಕಾದ್ರೆ ಫೋನೇ ಮಾಡ್ತಿರ್ಲಿಲ್ಲ, ತುಂಬಾ ಮಾತಾಡ್ತಿದ್ದರು. ಅವಾಗ್ಲೂ ಮಾಡ್ತಿದ್ರು, 10 ಸತಿ ಫೋನ್ ಮಾಡಿದ್ರು ಅವಳ ಮನೇಲಿ ಇದ್ದಾಗ ಇವ್ರು ಫೋನ್ನೇ ಎತ್ತಿರ್ಲಿಲ್ಲ, ಫೋನು ಮಾಡ್ತಿರ್ಲಿಲ್ಲ ನನ್ಗೆ. ಮತ್ತೆ ಏನೋ ಒಂದು ನೆಗ್ಲಿಜೆನ್ಸಿ, ಎಲ್ಲೂ ಕರ್ಕೋಗ್ಬೇಕು ಬಾಣ್ತಿ ಅಲ್ವಾ, ನೀನ್ ಎಲ್ಲಿ ಕರ್ಕೊಯ್ತಾರೆ ಅಂದ್ಬಿಟ್ಟು 1.5 ವರ್ಷ ಬೆಂಗ್ಳೂರ್ಗೆ ಕರ್ಕೊ ಬಂದಿಲ್ಲ. ತುಂಬಾ ಇವ್ರ ಅಮ್ಮ ಎಲ್ಲ ಮಾತಾಡಿದ್ರು, ಅವಳ ಜೊತೆ ಸಂಬಂಧ ಇಟ್ಕೊಂಡವ್ರೆ ಇವ್ರು ಹಂಗೆ ಹಿಂಗೆ ಅಂತ ಎಲ್ಲ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಮಾತಾಡಿದ್ರು. ಬಟ್ ಆದ್ರೂ ನಾನು ಅದನ್ನ ನಂಬಿರ್ಲಿಲ್ಲ, ನನ್ ಗಂಡ ಆತರ ವಿಚಾರದಲ್ಲಿ ನನಗ್ ಮೋಸ ಮಾಡಲ್ಲ ಅನ್ನೋ ನಂಬಿಕೆ. ಬಟ್ ಈಗ ಮನೆ ಮಾಡ್ಕೊಂಡು ಡೆಲಿವರಿ ಎಲ್ಲ 2ನೇದು ಎಲ್ಲ ಬಾಣಂತನ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಈ ಮನೆಗ್ ಬಂದ್ಮೇಲೆ ನನಗವ್ರಿಗೂ ತುಂಬಾ ಅಂದ್ರೆ ತುಂಬಾ ಜಗಳ ಆಗೋದು. ಎಷ್ಟು ಅಂದ್ರೆ ಡೈಲಿ ಕಾರಣನೇ ಇರ್ತಿರ್ಲಿಲ್ಲ, ಸುಮ್ನೆ ಜಗಳ ಆಡೋರು ನನ್ ಮೇಲೆ. ಏನೇ ಒಂದ್ ವಿಷಯ ಆದ್ರೂ ನನ್ಗೆ ಬೊಯ್ಯೋದು, ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ, ಅದ್ ಕೇಳ್ಬೇಡ ಇದ್ ಕೇಳ್ಬೇಡ ಅಂತ ಬೊಯ್ಯೋದು, ಅದೆಲ್ಲ ಸ್ಟಾರ್ಟ್ ಆಗ್ಬಿಡ್ತು. ನಾನ್ ಯಾಕೆ ಹಿಂಗ್ ಇಷ್ಟೊಂದ್ ಜಗಳ ಆಡ್ತಾರೆ, ನನ್ ಫೋನ್ ಮಾಡೋದೇ ಬೇಡಪ್ಪ ಅಂತ ಅಂದ್ಬಿಟ್ಟು ಸುಮ್ನಾಗ್ಬಿಟ್ಟೆ. ಅವರೇ ಮಾಡಿದಾಗ 4 ಮಾತು ಆಡ್ತಿದ್ದು ಅಷ್ಟೇ. ಬಟ್ ಇವ್ರು ಮನೆಗ್ ಬಂದಾಗ ಏನೋ ಒಂದು ನಾನ್ ಮಾತಾಡ್ಸಿಲ್ಲ ಅಂದ್ರೂ ಅವ್ರು ಮಾತೇ ಆಡಿಸ್ತಿರ್ಲಿಲ್ಲ. ನೀನ್ ಎಷ್ಟ್ ದಿನನಾದ್ರೂ ಆಗ್ಲಿ ನಾನೇ ಹೋಗಿ ಮಾತಾಡ್ಸ್ಬೇಕಿತ್ತು. ಆಯ್ತು ರೀ ತಪ್ಪಾಯ್ತು, ಕಾಲ್ ಹಿಡ್ಕೋತೀನಿ ಮಾತಾಡು, ಏನೋ ಒಂದು ಈ ತರ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಾನು ಅವ್ರಿಗೆ ಹೇಳ್ತಿದ್ದೆ, ಆಯ್ತಪ್ಪ ನೀನ್ ಅವ್ರ ಹತ್ರ ಹೋಗ್ಬೇಕಾ ಅಂದ್ರೆ ಅವ್ರನ್ನೆಲ್ಲಾದ್ರೂ ಕರ್ಕೋದಾಗ ನನಗ್ ನಿಜ ಹೇಳಿ, ಸುಳ್ಳು ಹೇಳ್ಬಿಟ್ಟು ನಾಳೆ ದಿನ ಸಿಗಾಕೊಳ್ಳೋದು, ಆಗ ನಾನ್ ಪ್ರಶ್ನೆ ಮಾಡೋದು, ಇದೇ ತಾನೇ ಜಗಳ ಆಗ್ತಿರೋದು. ಅವ್ರ ಹತ್ರ ದುಡ್ಡು ಇಸ್ಕೊಂಡು ನನಗೆ ಹೇಳಿ ಅನ್ನೋ ತರ ನಾನು ಹೇಳಿ ಇದ್ ಮಾಡ್ಕೊಂಡೆ. ಆವಾಗ ಈ ಒಂದ್ 6 ತಿಂಗಳು ಅದನ್ನೇ ಮಾಡಿದ್ರು. ಅಂದ್ರೆ ಎಲ್ಲೇ ಕರ್ಕೋಗ್ಬೇಕು ಅಂದ್ರು ಹೇಳೂರು, ಇಲ್ಲಿ ಹೋಗ್ತಿದೀವಿ ಅಂತ ಹೇಳ್ತಿದ್ರು. ಮತ್ತೆ ದುಡ್ಡು ಇಸ್ಕೋಬೇಕಾದ್ರೆ ಇಷ್ಟು ಇಸ್ಕೊಂಡಿದೀನಿ ಅಂತ ಹೇಳ್ತಿದ್ರು. ಅವಾಗ ಸ್ವಲ್ಪ ಜಗಳ ಕಮ್ಮಿ ಆಗಿತ್ತು. ಬಟ್ ಟಿವಿಗಂತೂ ತುಂಬಾನೇ ಜಗಳ ಅಂದ್ರೆ ತುಂಬಾ ಜಗಳ ಆಡ್ತಿದ್ರು ಅವ್ರು. ಕೇಳಿದ್ರೆ ಹೆಂಡ್ತಿ, ನಾನ್ ಗಂಡ ಅಲ್ವಾ, ನೀನೇ ನನ್ನ ಸಹಿಸ್ಕೋಬೇಕು, ನನ್ನ ಹತ್ರ ಸೋಲ್ಬೇಕು, ನೀನು ನನ್ನ ಹತ್ರ ಸೋತ್ರೆ ನಿಂಗೆ ಜೀವನ ಗೆದ್ದಂಗೆ, ನಿನಗೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ರು. ನಾನು ಹೌದಲ್ವಾ, ನಾನು ತುಂಬಾ ಡಿಪೆಂಡ್ ಆಗ್ಬಿಟ್ಟಿದೆ ಗಂಡನ ಮೇಲೆ. ಎಷ್ಟು ಅಂದ್ರೆ ಗಂಡ ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ ನನ್ಗೆ, ನನಗ್ ಮಕ್ಳುನು ಬೇಡ, ನನಗ್ ಗಂಡನೇ ಜಾಸ್ತಿ ಅನ್ನೋ ತರ ಡಿಪೆಂಡ್ ಆಗ್ಬಿಟ್ಟಿದೆ. ಸರಿ ಆಯ್ತು ಅಂತ ಅನ್ಬಿಟ್ಟು ಆಮೇಲೆ ಮನೆಗ್ ಬರ್ತಿರ್ಲಿಲ್ಲ. ಮತ್ತೆ ನಾನು ಮಧ್ಯರಾತ್ರಿ ಫೋನ್ ಮಾಡ್ದಾಗ ಪಿಕ್ ಮಾಡ್ತಿದ್ದವ್ರು, ಇತ್ತೀಚೆಗೆ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಿರ್ಲಿಲ್ಲ. ಮಧ್ಯರಾತ್ರಿ ಯಾಕೆ ಮಾಡ್ತಿದ್ರಿ? ಈಗ ನಾವ್ರು ನನ್ಗೇನಾದ್ರು ಒಂದು ಕನ್ಸು ಬಿದ್ದಾಗ ಅಂದ್ರೆ ನನ್ಗೆ ತುಂಬಾ ಒಂಥರ ಕನ್ಸು ಬೀಳುತ್ತೆ. ಅಂದ್ರೆ ಯಾರೋ ನನ್ನ ಸಾಯಿಸ್ತವ್ರೆ ಮೇಲ್ಗಡೆಯಿಂದ, ಡಿಪ್ರೆಷನ್ ಅಲ್ಲ ಅಂದ್ರೆ ನಾನು ಸರಿಯಾಗಿ ನಿದ್ದೆ ಮಾಡ್ತಿರ್ಲಿಲ್ವಲ್ಲ, ಇದು ಯೋಚನೆ ಎಲ್ಲ ಏನ್ ನಡೀತೈತೆ ನಮ್ ಸಂಸಾರದಲ್ಲಿ, ಯಾಕೆ ಈ ತರ 3ನೇ ವ್ಯಕ್ತಿ ಬಂದ್ರು, ನಾವ್ ಚೆನ್ನಾಗಿದ್ವಲ್ಲ ಅನ್ನೋ ಯೋಚನೆಗೆ ನನ್ಗೆ ಸರಿಯಾಗಿ ನಿದ್ದೆ ಬರ್ತಿಲ್ಲ. ನಿದ್ದೆ ಬಂದಾಗ ನನ್ಗೆ ಈ ತರ ಯಾರೋ ಸಾಯಿಸ್ತವ್ರೆ ಅನ್ನೋ ತರ ಎಚ್ಚರ ಆದಾಗ ಭಯ ಆಗ್ಬಿಡೋದು. ಅವಾಗ ನಾನು ಅವ್ರಿಗೆ ಕಾಲ್ ಮಾಡ್ತಿದ್ದು. ಅವಾಗ ಮಾಡ್ದಾಗ ಇವ್ರು ಎತ್ತುತ್ತಿರ್ಲಿಲ್ಲ. ಕೇಳಿದ್ರೆ ಡ್ಯೂಟಿ ಮಾಡ್ತಿದೀನಿ ಅಂತ ಸುಳ್ಳು ಹೇಳೋದು. ನನ್ಗೆ ಒಂದು ವಿಚಾರದಲ್ಲಿ ಗೊತ್ತಾಯ್ತು, ಇವ್ರು ಯಾಕೋ ಸುಳ್ಳು ಹೇಳ್ತವ್ರೆ, ಇವ್ರು ಡ್ಯೂಟಿ ಮಾಡ್ತಾ ಇಲ್ಲ, ಇವ್ರು ಸುಳ್ಳು ಹೇಳ್ತವ್ರೆ. ಮನೆಗೆ 2-3 ದಿನಕ್ಕೆ ಒಂದ್ಸತಿ ಬರ್ತಾರೆ,
ಬಟ್ ಯಾಕೆ ಮಧ್ಯರಾತ್ರಿ ಕಾಲ್ ಮಾಡ್ದಾಗ ಕಾಲ್ ಪಿಕ್ ಮಾಡಲ್ಲ ಅಂತ ಅಂದಾಗ, ಅಂದ್ರೆ ಅವರು 10 ನಿಮಿಷ ಮಾತಾಡಿರ್ತಾರೆ. ಈಗ ಹೋಗ್ತಿದೀನಿ, ನಾನು ಊಟ ಮಾಡ್ಬೇಕು, ಊಟ ಮಾಡಿ ಮಲ್ಕೊಳ್ಳೋದಿಕ್ ಇನ್ನೊಂದ್ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿರ್ತಾರೆ ನನ್ಗೆ. ಬಟ್ 10 ನಿಮಿಷ ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಿರ್ಲಿಲ್ಲ ಇವರು. ಇನ್ನು ಅರ್ಧ ಗಂಟೆ ಎದ್ದಿರ್ತೀನಿ ಅಂದ್ರಲ್ಲ, 10 ನಿಮಿಷಕ್ಕೆ ಕಾಲ್ ಪಿಕ್ ಮಾಡ್ತಿಲ್ವಲ್ಲ ಅಂದ್ರೆ ಅವ್ರಿಗೆ 10 ಗಂಟೆ ಆಗಿದ ತಕ್ಷಣ ಕಾಲ್ ಕಟ್ ಮಾಡ್ಬೇಕು ಇವಳು ಹೆಂಗಾದ್ರು ಮಾಡಿ. ಡೈರೆಕ್ಟ್ ಆಗಿ ಹೇಳ್ತಿರ್ಲಿಲ್ಲ ಅವರು, ಇಂಡೈರೆಕ್ಟ್ ಆಗಿ ಏನೇನೋ ಹೇಳ್ಬಿಟ್ಟು ಎಷ್ಟೊತ್ತು ಅಂತ ಮಾತಾಡ್ತೀಯ ಮನಿಕೋ, ನಾನ್ ಬೆಳಗ್ಗೆ ಮಾಡ್ತೀನಿ ಅಂತ ಅನ್ಬಿಟ್ಟು ಕಟ್ ಮಾಡ್ಬಿಡ್ತಿದ್ರು. ಅಂದ್ರೆ ನಿಮ್ ಗಂಡ ಇರೋದು ದುಡಿಯೋ ಜಾಗ ಬೇರೆ, ನಿಮ್ ಅತ್ತೆ ಮಾವ ಇರೋ ಜಾಗ ಬೇರೆನಾ? ಹಾ ಹೌದು. ನಾವಿಲ್ಲಿ ನಾನು ಕಾರಲ್ಲಿ ಮಲಗ್ತಿದ್ರ ಅಥವಾ ಬೆಂಗಳೂರಲ್ಲಿ ಏನಾದ್ರು ಮನೆ ಮಾಡ್ಕೊಂಡಿದ್ರ? ಬೆಂಗಳೂರಲ್ಲಿ ನಾನು ಇದ್ದೀನಲ್ಲ, ಬೆಂಗಳೂರಲ್ಲಿ. ಅಲ್ಲ, ಈಗ ತವ್ರ ಮನೇಲಿ ಇದ್ದಾಗ ಕಣವ. ತವ್ರ ಮನೇಲಿ ಇದ್ದಾಗ ನನ್ಗೆ ಹೇಳಿದ್ರು ನಾನು ಕಾರಲ್ಲೇ ಮಲ್ಕೋತಿದೀನಿ ಅಂತ ಹೇಳಿದ್ರು. ಅಂದ್ರೆ ವರ್ಷಾನ್ಗಟ್ಲೆ? ಹಾ, 1.5 ವರ್ಷ. ನಾನ್ ನಂಬಿದ್ದೆ, ಅಷ್ಟು ದಡ್ಡಿ ನಾನು ನಂಬಿದ್ದೆ. ನಾನು ಅಂದ್ರೆ ನಾನು ಟ್ರೇಸ್ ಮಾಡದ ಅಂತ ಹಾಕೊಂಡು ಬೇಡ, ಇದು ತಪ್ಪು, ಯಾಕೆಂದ್ರೆ ಒಂದ್ ನಂಬಿಕೆಯಲ್ಲಿ ಬದುಕೋಣ. ಇವತ್ ನನ್ಗೇನಾದ್ರು ಏನೋ ಸಂಬಂಧ ಐತೆ ಅಂತ ಗೊತ್ತಾದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಊರಲ್ಲಾದ್ರೆ, ಬೇಡ ಅಂದ್ಬಿಟ್ಟು ನಾನೇ ಸುಮ್ನಿದ್ದೆ. ಬಟ್ ಇಲ್ಲಿಗೆ ಬಂದ್ಮೇಲೆ ತುಂಬಾ ಜಾಸ್ತಿ ಆದಾಗ ಒಂದಿನ ಎಲ್ಲಾನು ಮೊಬೈಲಲ್ಲಿ ಆನ್ ಮಾಡ್ಕೊಂಡು, ಅವಾಗ ಗೊತ್ತಾಯ್ತು ಇವ್ರು ಯಾವ್ದೋ ಒಂದ್ ಏರಿಯಾದಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಬಟ್ ಅದ್ ನೋಡಿದ್ರೆ ಇನ್ನೊಂದ್ ಏರಿಯಾದಲ್ಲಿ ತೋರಿಸ್ತಿತ್ತು. ಅವತ್ತು ಮಧ್ಯರಾತ್ರಿ ನಾನು ಹೋಗಿದ್ದು. ಇಲ್ಲ, ನಾನು ಏನ್ ನಡೀತೈತೆ ನಮ್ ಸಂಸಾರದಲ್ಲಿ ನೋಡ್ಕೋಬೇಕು ಅಂತ ಹೋದ್ಮೇಲೆ ನಾನು ತುಂಬಾ ಕಾಲ್ ಟ್ರೈ ಮಾಡಾದ್ಮೇಲೆ ಒಂದ್ 10-15 ಸತಿ ಮಾಡಾದ್ಮೇಲೆ ಕಾಲ್ ಪಿಕ್ ಮಾಡಿ. ಎಲ್ಲಿಗೆ ಹೋದ್ರಿ? ಅಂದ್ರೆ ನಮ್ಮ ಏರಿಯಾದಿಂದ ಅವ್ರ ಏರಿಯಾಗೂ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಐತೆ. ಇವ್ರ ಮನೆಯಿಂದ? ನಾನ್ ಬೆಂಗಳೂರಲ್ಲಿ ಇದೀವಲ್ಲ, ಸಿಟಿ ಒಳಗಡೆನೆ. ಹಾ ಹೌದು. ಈಗ ಬಾಣ್ತನ ಎಲ್ಲ ಮುಗಿಸ್ಕೊಂಡ್ ಬಂದು 3 ತಿಂಗಳಾಗಿತ್ತು. ಮನೆಗೆ ಬರ್ತಿರ್ಲಿಲ್ವಾ? ಅವಾಗ್ಲೂ ಅದೇ ಬರ್ತಿದ್ರು. 2 ರಾತ್ರಿ ಬರ್ತಿರ್ಲಿಲ್ಲ, 3ನೇ ರಾತ್ರಿ ಬರ್ತಿದ್ರು. ಸೊ ಆ ದಿನ ರಾತ್ರಿ ನಿಮ್ಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಹಾಯ ಮಾಡಿದವ್ರು ಯಾರು? ನನ್ಗೆ ನಾನು ಎಲ್ಲ ಲೊಕೇಶನ್ ಟ್ರೇಸ್ ಆಯ್ತು. ನನಗೆ ಅವ್ರದ್ದು ಪಾಸ್ವರ್ಡ್ ಆಗ್ಲಿ ಜಿಮೇಲ್ ಆಗ್ಲಿ ಎಲ್ಲ ಗೊತ್ತಿತ್ತು. ನಾನ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋದೆ. ಅದೇ ಲೊಕೇಶನ್ಗೆ ಅಲ್ಲೇ ನಿಯರ್ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗಿ ಆ ಅಣ್ಣ ನನಗೆ ಒಳ್ಳೆ ಅಣ್ಣ ಸಿಕ್ಕಿದ್ರು ಅವತ್ತು ಕ್ಯಾಬ್ ಬುಕ್ ಮಾಡಿದವರು. ಅವ್ರಿಗೆ ನನ್ ಪ್ರಾಬ್ಲಮ್ ಹೇಳ್ಕೊಂಡೆ, ಈ ತರ ನಡೀತೈತೆ ಅಣ್ಣ. ಅವ್ರು ನಂದ್ರು, ನೋಡಮ್ಮ ನಂದು ಲವ್ ಮ್ಯಾರೇಜ್, ಈ ತರ ಬರೋದ್ ತಪ್ಪು, ಯಾಕೆಂದ್ರೆ ನಾನು ಡ್ಯೂಟಿ ಮಾಡ್ತಿರ್ತೀನಿ. ಈಗ ನನ್ನ ಹೆಂಡತಿ ನನ್ ಮೇಲೆ ಡೌಟ್ ಪಟ್ರೆ ಅಂದಿದ್ದಕ್ಕೆ, ಇಲ್ಲ ಅಣ್ಣ ನಾನು ತುಂಬಾ ಈ ವಿಷಯದಲ್ಲಿ ನೋಡಿದೀನಿ, ನಿಮ್ಗೆ ತೋರಿಸ್ತೀನಿ ಬನ್ನಿ ಅಂತ ಅಂದಿದ್ದಕ್ಕೆ ಅವರು ಸರಿ ಅನ್ಬಿಟ್ಟು ತುಂಬಾ ಹುಡುಕೊಟ್ರು ಅವರು. ಅಂದ್ರೆ ನಮ್ಮ ಮನೆಯವ್ರದ್ದು ಕಾರ್ ಇದೆಯಲ್ಲ, ಆ ಕಾರಿಂದ ಗೊತ್ತಾಯ್ತು. ಅಂದ್ರೆ ಕಾರು ಸ್ವಲ್ಪ ರೋಡಲ್ಲಿ ನಿಂತಿದ್ರು ಅವರು ಈ ಮನೆ ಸರೌಂಡಿಂಗ್ ಅಲ್ಲಿ ಇದಾರೆ ಅಂತ ಗೊತ್ತಾಗುತ್ತಲ್ಲ, ಹಂಗಾಗಿ ಗೊತ್ತಾಯ್ತು. ಅವಾಗ ನಾನ್ ಕಾಲ್ ಮಾಡಾದ್ಮೇಲೆ ಅವರು ಬಂದ್ರು ಆಚೆಗಡೆ. ಬಂದ್ಮೇಲೆ ಗೊತ್ತಾಯ್ತು ಇವ್ರು ಆ ಹೆಂಗ್ಸಿನ ಜೊತೆ ಸಂಬಂಧ ಇಟ್ಕೊಂಡವ್ರೆ. ಅಂದ್ರೆ ಅದ ಆ ಹೆಂಗ್ಸಿನ ಮನೆನಾ ಅದು? ಅದ ಆ ಹೆಂಗ್ಸಿನ ಮನೆ. ಆ ಹೆಂಗ್ಸಿಗೆ ಈಗ ಪ್ರೆಸೆಂಟ್ಲಿ 19 ವರ್ಷದ ಮಗಳಿದ್ದಾಳೆ. ಈಗ ಕೇಳಿದ್ರೆ ಇವ್ರು ಕೇಳ್ದೆ ನಾನು, ಆಯ್ತಪ್ಪ ಈ ತರ ಸಂಬಂಧ ಇಟ್ಕೊಂಡಿದ್ಯಾ, ಆಯ್ತು ಏನೋ ಆಗೈತೆ ಬಿಟ್ಬಿಡು, ಇನ್ ಮುಂದಕ್ಕಾದ್ರೂ. ರಾತ್ರಿ ಆಚೆ ಬಂದಾಗ ಅಲ್ಲೇ ನಡೀತು? ಅವ್ರು ಆಚೆ ಬಂದಾಗ ಚಡ್ಡಿ ಹಾಕೊಂಡಿದ್ರು, ಚಡ್ಡಿ ಹಾಕೊಂಡು ಬನಿಯನ್ ಹಾಕೊಂಡೆ ಹೊರಗಡೆ ಬಂದ್ರು. ಅಂದ್ರೆ ಈಗ ಇವ್ರು ನನ್ ಫೋನ್ ಮಾಡ್ದಾಗ ಕಾರಲ್ಲಿ ಕುತ್ಕೊಂಡ್ ಮಾತಾಡ್ಬೇಕಲ್ಲ, ಹಂಗಾಗಿ ಆಚೆ ಬಂದ್ರು. ನಾನು ಹೋದೆ, ನಾನು ಅವಳ ಹತ್ರ ಮಾತಾಡ್ಲೇಬೇಕು ಅಂತಂದೆ. ಸರಿ ಅನ್ಬಿಟ್ಟು ಅವರು ಬೇಡ ಬಾ ಅಂತ ನನ್ನ ಅಲ್ಲೆಲ್ಲ ಕತ್ತಿಸ್ಕೋದು ಅದೆಲ್ಲ ಮಾಡಿದ್ರು. ಸುಮ್ನೆ ಬಂದ್ಬಿಡು ಮರ್ಯಾದೆ ತೆಗಿಬೇಡ ಅಂತ. ಅವಳು ಅಲ್ಲಿ ಮರ್ಯಾದೆಯಿಂದ ಬದುಕಿದಾಳಂತೆ ಆ ಏರಿಯಾದಲ್ಲಿ. ಅದಕ್ಕೆ ಮರ್ಯಾದೆ ತೆಗಿಬೇಡ, ನನ್ನ ಕಿರ್ಚ್ಬೇಡ, ಮಧ್ಯರಾತ್ರಿ ಆಗೈತೆ, 12 ಗಂಟೆ ಆಗಿತ್ತು, ಕಿರ್ಚ್ಬೇಡ ಅಂತ ಕತ್ತೆಲ್ಲ ಹಿಡ್ಕೊಂಡ್ ಬಂದ್ರು. ನಾನು ಇಲ್ಲ, ಇವತ್ತು ನಾನು ಅವಳು ನೋಡ್ಲೇಬೇಕು, ಅವಳ ಜೊತೆ ನಾನು ಮಾತಾಡ್ಲೇಬೇಕು. ಯಾಕೆಂದ್ರೆ ಇವ್ರು ಎಲ್ಲದಕ್ಕೂ ಪ್ಯಾತೆ ಹಾಕೋತಿದ್ರು. ಅಂದ್ರೆ ಏನಾದ್ರು ಕೇಳಿದ್ರೆ ಅವ್ನ್ ಹಂಗೆ ಇವ್ನ್ ಹಿಂಗೆ, ಅವ್ನ್ ನನ್ಗೆ ಫ್ರೆಂಡು, ನನ್ ಮನೆ ಮಗುನ್ ತರ ಅವನು, ನೀನ್ ಯಾಕೆ ಈ ತರ ತಪ್ಪಾಗಿ ಇದ್ ಮಾಡ್ತೀಯ ಅವನ್ ಮೇಲೆ ಅಂತ ಆತರ ಒಂಥರ ನನ್ ಮೇಲೆ ಲಾಸ್ಟ್ ಅಲ್ಲಿ ಹೆಂಗಾಯ್ತು ಅಂದ್ಬಿಟ್ರೆ, ಇವ್ರು ನನ್ ಮೇಲೆ ನನ್ ಕಂಡ್ರೇನೆ ಒಂಥರ ಆಗೋ ತರ ಇವ್ರು ಅವಳು ಆತರ ಮಾತಾಡ್ತಿದ್ಲು. ನೀನ್ ಹೆಂಡತಿ ಏನು ಎಲ್ಲದಕ್ಕೂ ಇದ್ ಮಾಡ್ತಾಳೆ ಅಂತ ಅವಳು ನನ್ಗೆ ನನ್ ಗಂಡನ ಕೈಲಿ ಬಯಸ್ತಿದ್ಲು. ಹೇಳ್ಬಿಟ್ಟು ಸಣ್ಣ ವಿಚಾರದಕ್ಕೂ ಯಾಕೆ ನೀನ್ ಹೆಂಡತಿ ಹಂಗಾಡ್ತಾಳೆ ಅಂತ ಹೇಳ್ಕೊಡೋದಂತ ಇವನ್ಗೆ. ಇವನ್ ನನಗ್ ಬಂದ್ ಬೈಯೋದು. ಅವ್ರು ಹಂಗಂತಿದ್ರು, ನೀನ್ ಸಣ್ಣ ವಿಚಾರಕ್ಕೆ ನೀನ್ ಕೋಪ ಮಾಡ್ಕೊಂಡು ಅಳಗ್ಬೋದಿದ್ಯಾ. ಒಂದಿನ ಮೆಸೇಜ್ ಬಂದಿತ್ತು ನಮ್ಮ ಮನೆಯವ್ರ ಮೊಬೈಲ್ಗೆ, ಗುಡ್ ನೈಟ್ ಮುದ್ದು ಲವ್ ಯು ಅಂತ ಬಂದಿತ್ತು. ಅದನ್ನ ನನ್ ಗಂಡಂಗ್ ಪ್ರಶ್ನೆ ಮಾಡಿಲ್ಲ, ನಾನು ಆ ಹುಡ್ಗಿಗ್ ಪ್ರಶ್ನೆ ಮಾಡ್ದೆ, ನನ್ ಗಂಡಂಗ್ ಯಾಕೆ ಕಳ್ಸಿದ್ಯಾ ನೀನು ಈ ತರ ಮೆಸೇಜ್ನ ಅಂತ. ಆ ಹೆಂಗ್ಸಿಕ್ ಹೇಳಿದಿಕ್ಕೆ, ನನ್ ಹುಡ್ಗಂಗ್ ಕಳ್ಸಕ್ ಹೋಗಿ ನಿನ್ ಹುಡ್ಗಂಗ್ ಬಂದೈತೆ ಅಂತ ಹೇಳಿದ್ಲು. ಅಯ್ಯೋ.
ಅವತ್ ನಾನು ಅವಳ ಹತ್ರ ಜಗಳ ಆಡಿದ್ದೆ. ನನ್ ಗಂಡಂಗ್ ಏನ್ ನೀನ್ ಕಳ್ಸೋದು, ನೀನ್ ಗೊತ್ತಾಗಲ್ವಾ ಯಾರ್ ನಂಬರು ಎತ್ತ ಅಂತ, ಅದೇಂಗ್ ಕಳ್ಸ್ಬಿಡ್ತೀಯ ನೀನು ಹಂಗಂತ ಆತರ ಜಗಳ ಆಡ್ದಾಗ ಇವ್ರು ನನ್ನೇ ಕೇಳು ಅವಳನ್ನೇನ್ ಕೇಳಿದ್ಯಾ ನೀನು. ತುಂಬಾ ನನ್ಗೆ ಎಲ್ಲಾ ಗೊತ್ತಾಗ್ತಿತ್ತು, ಏನೋ ರಾಂಗ್ ನಡೀತೈತೆ ಅಂತ ಗೊತ್ತಾಯ್ತಿದ್ರು. ನಾನು ಆ ಗೊತ್ತಾಯ್ತಾರ ಸತ್ಯಕ್ಕಿಂತ ನನ್ಗೆ ನಮ್ಮ ಮನೆಯವ್ರ ಮೇಲೆ ಇದ್ದಿದ್ ನಂಬಿಕೆ ಜಾಸ್ತಿ ಇತ್ತು ನನ್ಗೆ. ನನ್ ಗಂಡ ನನಗ್ ಮೋಸ ಮಾಡಲ್ಲ, ಯಾಕಂದ್ರೆ ನಾನು ಎಲ್ರನ್ನೂ ಬಿಟ್ಬಿಟ್ಟು ಹೋಗಿದ್ದೀನಿ. ನಮ್ಮ ಅಪ್ಪ ಅಮ್ಮ ಮಾತಾಡ್ತಾರ ಅಷ್ಟೇ, ಬಟ್ ನಾನ್ ನಮ್ ರಿಲೇಶನ್ ಅಲ್ಲಿ ಎಂತ ಸಂಬಂಧನ ಕಳ್ಕೊಂಡಿದೀನಿ ಅಂತ ಇವತ್ತು ಗೊತ್ತಾಗ್ತೈತೆ. ಮಾತಾಡ್ತಾರೆ ಬಟ್ ಎಷ್ಟು ಅಂದ್ರೆ ಅಷ್ಟೇ. ಆ ಟೈಮಲ್ಲಿ ಇದ್ದಿದ್ ಪ್ರೀತಿ ಇವಾಗಿಲ್ಲ. ಅಂದ್ರೆ ಅವ್ರ ಯಾಕೆ ದೂರ ಆದ್ರು? ನಮ್ ರಿಲೇಶನ್ ಅಂದ್ರೆ ಇವ್ರು ಈ ತರ ಮದ್ವೆ ಆಗ್ಬಿಟ್ಲಲ್ಲ, ಬೇಡ ಬೇಡ ಅಂತ ನಾವ್ ಎಷ್ಟೇ ಹೇಳಿದ್ರು. ಅಂದ್ರೆ ಇದು ಮದ್ವೆಯಿಂದ ಶುರುವಾದದ್ದು? ಹಾ, ಮದ್ವೆಯಿಂದ ಶುರುವಾಗಿದ್ದು. ಆಯ್ತಪ್ಪ, ಇಲ್ಲಿ ಈಗ ಅದೊಂದು ಮೆಸೇಜ್ ಬಂತು, ಕೇಳಿದ್ರಿ ಚಿಕ್ಕದಕ್ಕೆಲ್ಲ ಯಾಕೆ ಜಗಳ ಮಾಡ್ತಾಳೆ ನಿಮ್ಮ ಹೆಂಡತಿ ಅಂತ ಅವ್ರು ಅಲ್ಲಿ ಹೇಳಿದ್ರೆ ಗಂಡು ಬಂದು ಇಲ್ಲಿ ಕೇಳ್ತಿದ್ದ. ಸೊ ಆಮೇಲೆ ಏನಾಯ್ತು? ಅದೇ ಕೇಳ್ತಿದ್ರು, ಇದೆಲ್ಲ ಗೊತ್ತಾಯ್ತಲ್ಲ. ಗೊತ್ತಾದ್ಮೇಲೆ ಸೈಲೆಂಟ್ ಅಂದ್ರೆ ತುಂಬಾ ಸೈಲೆಂಟ್. ನನ್ ಗಂಡ ಎಷ್ಟು ಎಗರಾಡ್ತಿದ್ರು ಅಂದ್ರೆ, ನಾನ್ ಏನಾದ್ರು ಕೇಳಿದ್ರೆ ಹೊಂಟೋಗ್ಬಿಡು ನಿಮ್ಮ ಅಪ್ಪನ ಮನೆಗೆ, ಬೇಡ ಹೊಂಟೋಗ್ಬಿಡು, ನಾವಿಬ್ರು ಆಯ್ತು ನ್ಯಾಯ ಮಾಡ್ಸೋರಲ್ವಾ, ಅವ್ರನ್ನೆಲ್ಲ ಕುಣಿಸ್ಬಿಟ್ಟು ನಾವಿಬ್ರು ದೂರ ಆಗ್ಬಿಡೋದ, ಬೇಡ ನಾನ್ ಸರಿ ಇಲ್ಲ ತಾನೇ, ನಾನ್ ಹಿಂಗೆಲ್ಲ ನಿನ್ ಕದ್ದು ಮುಚ್ಚಿ ಹೋಗ್ತೀನಲ್ವಾ ಅಂತ ಜಗಳ ಮಾಡ್ತಿದವ್ರು ನನ್ ಮೇಲೆ ಎಷ್ಟು ನನ್ನ ಇದ್ ಮಾಡ್ತಿದ್ರು, ಅಷ್ಟು ಸೈಲೆಂಟ್ ಆಗ್ಬಿಟ್ರು. ನನಗ್ ಒಂದ್ಸತಿ ಹೇಳಿದ್ರು, ನಾನ್ ತಪ್ಪು ಮಾಡ್ತೀನಿ ಅಂತ ನಿಂಗೆ ಗೊತ್ತಾಗುತ್ತಲ್ಲ, ಅವತ್ ನನ್ಗೆ ಪ್ರಶ್ನೆ ಮಾಡು, ಅಲ್ಲಿ ಗಂಟ ನನಗ್ ಪ್ರಶ್ನೆ ಮಾಡ್ಬೇಡ ಅಂತ ಹೇಳಿದ್ರು. ನಾನು ಸುಮ್ನೆ ಇದ್ದೆ. ಬಟ್ ಇದ್ ನಾನೇ ಕಂಡಿಡಿಬೇಕು ಅಂತ ಅನ್ಬಿಟ್ಟು ಹೋದ್ಮೇಲೆ ಎಲ್ಲ ಗೊತ್ತಾಯ್ತು. ಅವಳಿಗೂ ಒಂದ್ ಹೊಡ್ದೆ, ಅವಳ ಕೈ ಆ ಟೈಮಲ್ಲಿ ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ಅವಳಿಗೆ ಹೊಡ್ದೆ. ಮತ್ತೆ ಫೋಟೋ ಫ್ರೇಮ್ ಎಲ್ಲ ಹಾಕ್ಸ್ಕೊಂಡು ಅವ್ರ ಮನೇಲಿ ಇಟ್ಕೊಂಡಿದ್ಲು. ಅವಳ ಮನೆ ಒಳಕ್ಕೆ ಹೋದೆ ನೋಡ್ಕೊಂಡು. ಆ ಫೋಟೋ ಫ್ರೇಮ್ ಎಲ್ಲ ಹೊಡ್ದಾಕ್ತೆ. ಅದು ಹೊಡ್ದಿದ್ ನನ್ನ ಗಾಜು ಸ್ವಲ್ಪ ತಾಕ್ತು, ಅದು ಸ್ವಲ್ಪ ಬ್ಲಡ್ ಬರ್ತಿತ್ತು. ಇವ್ರು ಸಮಾಧಾನ ಮಾಡ್ಕೊಂಡು ಆಯ್ತು ಬಾ ಬಾ ಅನ್ಬಿಟ್ಟು ಕರ್ಕೊಂಡ್ ಬಂದ್ರು. ನಾನ್ ಹೇಳ್ದೆ, ನನ್ಗೆ ಹೋಗೋದ್ ನನ್ಗೆ ಗೊತ್ತು, ನಾನ್ ಬೇಕು ಅಂದ್ರೆ ಮಾತ್ರ ನನ್ ಜೊತೆ ಬನ್ನಿ, ಇಲ್ಲಾಂದ್ರೆ ಇಲ್ಲೇ ಇರಿ, ಬಂದಿರೋಳಗ್ ಹೋಗೋದಾರಿ ನನ್ಗೆ ಗೊತ್ತು ಅಂತ ಅಂದ್ಮೇಲೆ ಹಂಗೆ ಹಿಂಗೆ ಅಂತ ಸಮಾಧಾನ ಮಾಡ್ಕೊಂಡ್ ಕರ್ಕೊಂಡ್ ಬಂದು ಸರಿ ಆಯ್ತು ಕೇಳ್ದೆ. ಆಯ್ತಪ್ಪ, ಆಗಿರೋದ್ ಆಗ್ಬಿಟ್ಟೈತೆ, ಬಿಟ್ಬಿಡು, ಇನ್ ಮುಂದೆಕಾದ್ರೂ ಒಳ್ಳೆ ಜೀವನ ಕಟ್ಕೊಳದ, ಏನ್ ದುಡ್ಡು ಕೊಡ್ಬೇಕು ಅವ್ರದ್ದು, ನಿನ್ನ ಹತ್ರ ಏನೈತೆ ಅದನ್ನೆಲ್ಲಾ ಮಾರ್ಬಿಟ್ಟು ಅವ್ರಿಗೆ ಕೊಟ್ಬಿಡು, ನನ್ ಮಕ್ಳಿಗೆ ನಾವಿಬ್ರು ದುಡ್ದಿ ನಾವೇನಾದ್ರು ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಅವ್ರು ಇಲ್ಲ. ಅವ್ರು ನನಗೆ ಈಗ ಹೇಳ್ತಾರದೇನು ಅಂದ್ರೆ, ನೀನ್ ಮದ್ವೆಗಿಂತ ಮುಂಚೆನೆ ನಾನು ಅವ್ರನ್ನ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಿರೋದು ಈಗ ನನ್ಗೆ ಪ್ರೆಸೆಂಟ್. ನಾನ್ ಬಿಡೋದಿಕ್ಕಾಗಲ್ಲ, ಮುಂಚೆ ಅವ್ರನ್ನ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಿರೋದು ಅವರು. ನನಗ್ ಫಸ್ಟ್ ಹೇಳಿರ್ಲಿಲ್ಲ ಮದ್ವೆ ಆಗಿದ್ದೀನಿ ಅಂತ ನನಗೆ ಹೇಳಿರ್ಲಿಲ್ಲ. ನಾನು ಆ ವಿಷಯದಲ್ಲಿ ನಾವು ಈಗ ಇದ್ರು ಆ ವಿಷಯದಲ್ಲಿ ವಿಚಾರ ಬಂದಿದ್ದೆ ನಿಮ್ಮ ಮೊದಲನೇ ಪ್ರೆಗ್ನೆಂಟ್ ಸಮಯದಲ್ಲಿ ತಾನೆ? ಇವ್ರು ಎಂಟ್ರಿ ಆಗಿದ್ದೆ ನಮ್ಗೆ ಮೊದಲನೇ ಪ್ರೆಗ್ನೆನ್ಸಿಲಿ. ಇವ್ರು ನನ್ನ ಮದ್ವೆ ಆಗಿ ಸರ್ ಅಣ್ಣ 9 ತಿಂಗಳು ಎಲ್ಲೂ ಹೋಗಿಲ್ಲ, ಪ್ರತಿ ರಾತ್ರಿ ಪ್ರತಿ ಹಗಲು ಎಲ್ಲೂ ಹೋಗಿಲ್ಲ ಇವ್ರು 9 ತಿಂಗಳು ನನ್ನನ್ನು ಬಿಟ್ಟು. ನಾನ್ ಕೇಳಿಲ್ವಾ? ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ ಇವ್ರು. ಓಕೆ, ಆ ಟೈಮಲ್ಲಿ ಕಷ್ಟ ಇತ್ತು ಅಂತ? ಆ ಟೈಮಲ್ಲಿ ನನ್ ಜೊತೆನೆ ಇದ್ರು ಇವ್ರು. ರಾತ್ರಿ ಹಗ್ಲು 9 ತಿಂಗಳು ಎಲ್ಲೂ ಹೋಗಿಲ್ಲ ನನ್ ಮದ್ವೆಗೋಸ್ಕರಲ್ಲಿ. ಆ ಟೈಮಲ್ಲಿ ಎಲ್ಲೋಗಿತ್ತು ಇವ್ರ ಸಂಬಂಧ? ಸಾಧ್ಯ ಇಲ್ಲ. ಅಥವಾ ಈತ ಹೇಳೋದು ಮದ್ವೆಗೆ ನಿನ್ನನ್ನಾಗಿಂತ ಮುಂಚೆ ಆಕೆಯನ್ನಾಗಿದ್ದೀನಿ ಅನ್ನೋದ್ರಲ್ಲಿ ಅರ್ಥವಿಲ್ಲ ಅಂತ, ಯಾಕಂದ್ರೆ 8 ತಿಂಗಳು ಎಲ್ಲೂ ಹೋಗಿಲ್ಲ ಅಂತ ಅಂತ ನಾನ್ ಕೇಳ್ತಿರೋದು. ಆವಾಗ ಎಲ್ಲಿತ್ತು ನಿಮ್ ಸಂಬಂಧ ಅಂತ. ಆದ್ರೆ ಇವ್ರು ಕೋಪದಲ್ಲಿ ನನ್ನ ಹತ್ರ ಜಗಳಾಡ್ಬೇಕಂದ್ರು ನಾನ್ ಬಿಟ್ಬಿಟ್ಟಿದ್ದೆ ಆ ಟೈಮಲ್ಲಿ, ಮತ್ತೆ ನೀನ್ ಹಂಗೆ ಅಂತ ಮಾತಾಡಕ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಶುರು ಮಾಡ್ಕೊಂಡೆ ಅಂತ ಆತರ ಕತೆ ಹೇಳ್ತಿದ್ದಾರೆ. ಬಟ್ ಇವ್ರು ಒಪ್ಕೋತಾ ಇಲ್ಲ, ಅಂದ್ರೆ ನಾನ್ ಬಿಡ್ತೀನಿ ಅಂತ ನಾನು ಇದ್ ಮಾಡ್ತಾ ಇಲ್ಲ. ಅವರು ನನ್ಗೆ 2 ಮಕ್ಳು ಇದಾವೆ ಈಗ ಪ್ರೆಸೆಂಟ್, ಚಿಕ್ಕ ಮಕ್ಳು. ಒಬ್ಳಿಗೆ 5 ವರ್ಷ, ಒಬ್ಳಿಗೆ 2.5 ವರ್ಷ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗ್ ಬದುಕ್ಬೇಕಾ? ಇವ್ರದ್ದು ತುಂಬಾ ಅಂದ್ರೆ ತುಂಬಾ ಅತಿ. ಈಗ ಗೊತ್ತಾದ್ಮೇಲೆ ತುಂಬಾ ಅತಿ ಮಾಡ್ಕೊಬಿಟ್ಟಿದ್ದಾರೆ. ಅಂದ್ರೆ ಈಗ ತಮ್ಮನ ಮನೆ ಹತ್ರ ಅಲ್ಲಿ, ಈಗ ನಾನು ಎಲ್ಲೋ ಜಗಳ ಮಾಡಿದ್ದೆ, ಅಲ್ಲಿ ಮನೆ ಖಾಲಿ ಮಾಡ್ಕೊಂಡ್ ಬಂದು ಇವ್ರು ತಮ್ಮನ ಮನೆ ಹತ್ರನೇ ಅವಳು ಮನೆ ಮಾಡಿದ್ದಾರೆ ಈಗ ಪ್ರೆಸೆಂಟ್. ಮನೆ ಮಾಡಿ ನನ್ಗೆ ತಮ್ಮನ ಮನೆಗೆ ಹೋಗ್ತಿದೀನಿ ಅಂತ ಸುಳ್ಳು ಹೇಳಿ ಇವ್ರು ಹೋಗ್ತಾ ಇರೋದು. ಅವ್ರಿಗೆಲ್ಲ ಗೊತ್ತ ಅವ್ರ ತಮ್ಮ ಅಥವಾ ಅಮ್ಮ ಅಪ್ಪ? ಅವ್ರ ತಮ್ಮಂಗ್ ಗೊತ್ತು, ಅವ್ರ ಅಕ್ಕಂಗ್ ಗೊತ್ತು. ಇವಾಗ ಅವ್ರೆಲ್ಲ ಹೆಂಗ್ ಹೇಳ್ತಿದಾರೆ ಅಂದ್ರೆ, ನಮ್ಮ ಅಕ್ಕಂಗೂ ಗೊತ್ತಿತ್ತು, ನಮ್ಮ ಅಮ್ಮಂಗೂ ಗೊತ್ತಿತ್ತು, ಎಲ್ಲ ಗೊತ್ತು. ಅವ್ರಿಗೆ ನನ್ಗಿಂತ ಮುಂಚೆನೆ ಅವ್ರ ಅಮ್ಮಂಗೂ ಅವ್ರ ಅಕ್ಕಂಗೂ ಗೊತ್ತಾಗಿರೋದು ಈ ವಿಚಾರ. ಆಮೇಲೆ ನನಗ್ ಗೊತ್ತಾಗಿದ್ದು. ಅವರೆಲ್ಲ ಸಪೋರ್ಟ್ ಸರ್. ಅವ್ರ ಅಕ್ಕ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್. ಅಕ್ಕ ನಮ್ ಮನೆಯವ್ರು ಬಂದ್ ಮಲ್ಗೋರ ನಿನ್ ಮನೇಲಿ ಅಂದ್ರೆ ಅವ್ರು ಇರಲ್ಲ, ಅವ್ರು ಅಲ್ಲೋಗ ಅವಳ ಮನೇಲಿ ಮಲ್ಗಿರ್ತಾರೆ. ಇವ್ರು ಇಲ್ಲೇ ಮಲ್ಗಿದ್ದಾನೆ
ಅಂತ ಸುಳ್ಳು ಹೇಳೋದು ನನ್ಗೆ ಫೋನ್ ಮಾಡಿದಾಗ. ಕೊಡಿ ಅನ್ಬೇಕು. ಆತರ ಅಲ್ಲ ಅವ್ರ ಮಾತಾಡಕ್ ಕೊಡಿ ಎಬ್ಬರಿಸಿ ಒಂಚೂರ ಅನ್ಬೇಕು. ಸರ್ ನಿಮ್ಮ ಮಲಗಿದಾರ ಅಂದಾಗ ಹೂ ಅಂದಾಗ ಕೊಡಿ ಅವ್ರಿಗೊಂಚೂರ. ಅಂದ್ರೆ ಉದಾಹರಣೆ ಸರ್ ಆತರ ಸಹಾಯ ಮಾಡ್ತಿದ್ದ ಅವ್ರ ಅಕ್ಕ ಅವ್ರಿಗೆ. ಅಂತ ಸಮಯಗಳಲ್ಲಿ ನೀನ್ ಪರೀಕ್ಷೆ ಮಾಡಿ ಕೇಳಿದೀಯ ಅನ್ನೋದಾದ್ರೆ ಕೇಳ್ಬೋದಿತ್ತಲ್ಲ ಕೊಡೋರ್ಗೆ ಅಂತ. ಮಲಗಿದಾಗ ಹೆಂಗ್ ಎದೊಳಿಸ್ಲಿ ನಾನು, ಹಂಗೆ ಹಿಂಗೆ ಅಂತ ಅನ್ಬಿಡ್ರು. ನಾನು ನಂಬ್ಕೊಬಿಡ್ತಿದ್ದೆ ಸರ್, ಅಷ್ಟೊಂದು ಎದೊಳ್ಸ್ಕೊಡಿ ಅನ್ನುವಷ್ಟು. ಈಗ ಇವ್ನ್ ಎದೊಳ್ಸಿ ಕೊಡಿ ಅಂದ್ರೆ ಏನ್ ಅಂತದ್ ಏನೈತೆ ಅಂತ ಪ್ರಶ್ನೆ ಮಾಡ್ತಾರೆ. ಅಂತದ್ ಮಾತಾಡುವಂತದ್ ಏನೈತೆ ಎದ್ಮೇಲೆ ಮಾಡ್ತಾನ್ ಬಿಡು ಅನ್ನೋ ತರಾನು ಹೇಳ್ತಿದ್ರು. ಬಟ್ ಇವ್ರು ಉದಾಹರಣೆಗೆ ಹೇಳಿದ್ದು ಆ ತರ ಸಪೋರ್ಟ್ ಸರ್, ಪೂರ್ತಿ ಅಂದ್ರೆ ಪೂರ್ತಿ ಸಪೋರ್ಟ್ ಎಲ್ಲದಕ್ಕೂನು. ಆ ತರ ಹೆಲ್ಪ್ ಮಾಡಿ ಇವ್ರು ನನ್ಗೆ ಇಷ್ಟು ದಿನ ಮೋಸ ಮಾಡ್ಕೊಬಂದ್ರು. ಸಮಯದಲ್ಲಿ ಹಾಗೆ ಕರ್ಕೊಂಡು ಬಂದು ಇಟ್ಕೊಳ್ಬೇಕು ಅಂದ್ರೆ ಪೂರ್ವದಿಂದಲೂ ಸಂಪರ್ಕ ಅಥವಾ ಒಂದು ಸಂಬಂಧ ಅಥವಾ ಒಂದು ಏನೋ ಬಾಂಧವ್ಯ ಇದ್ರೆ ಮಾತ್ರ ತಾನೇ ಇರ್ಲಿಕ್ಕೆ ಸಾಧ್ಯ ಇಂಥವೆಲ್ಲ. ಯಾಕಂದ್ರೆ ಅಂದ್ರೆ ರೋಗ ಬರುತ್ತೆ ಅಂತ ಯಾರನ್ನೂ ಮನೆಯವ್ರನ್ನೇ ಒಳಗೆ ಬಿಟ್ಕೊಳ್ದೇ ಇರೋ ಕಾಲ ಅದು. ಹೌದು. ಹಂಗೆ ಇವ್ರನ್ನ ಹಾಕಬೇಕು ಕರ್ಕೊಳ್ಬೇಕು ಅಂದ್ರೆ ಹಿಂದೆ ಇದೇನೋ ಒಂದು ಮನೆಯವ್ರಿಗೆ ಕಾಂಟ್ಯಾಕ್ಟ್ ಇರ್ಬೇಕಲ್ಲ ಅಂತ ನಿಂಗೆ ಅನ್ಸ್ಲಿಲ್ವಾ? ಅದೇ ಸರ್, ಇವ್ರು ಆಪರೇಷನ್ ಮಾಡ್ಸ್ಕೊಂಡಲ್ಲ ನಮ್ಮ ಮನೆಯವರು. ಆ ಟೈಮಲ್ಲಿ ನಮ್ಮ ಅತ್ತೆ ನಮ್ ನಾದ್ನಿ ಬೆಂಗಳೂರಿಗೆ ಬಂದಿದ್ರು. ಬೆಂಗಳೂರಿಗೆ ಬಂದಾಗ ಆ ಹೆಂಗ್ಸು ಇವ್ರಿಗೆ ಪರಿಚಯ, ನಮ್ಮ ಅತ್ತೆಗೂ ನಮ್ಮ ನಾದ್ನಿಗೂನು. ಅಲ್ಲ ನಿನ್ನ ಕತೆ ಪ್ರಕಾರ ಅದು ಹೌದು. ಬಟ್ ಇವ್ರ ಕತೆ ಪ್ರಕಾರ ಈ ಮುಂಚೆನೆ ಅವ್ರಿಗೆಲ್ಲ ಗೊತ್ತಿತ್ತು ಅಥವಾ ಅವ್ರು ಹೆಚ್ಚು ಕಡಿಮೆ ಆ ಹುಡುಗಿ ಹತ್ರ ಮಾತಾಡಿದ್ದು ಹೌದೇನೋ ಅಂತ. ಅದೂನು ಗೊತ್ತಿಲ್ಲ ಸರ್. ಬಟ್ ನಾನು ಕಣ್ಣಾರೆ ನೋಡಿರೋ ಪ್ರಕಾರ ಇವ್ರದ್ದು ನನ್ ಬಾಂಟನಕ್ ಹೋದಾಗ ಇವ್ರದ್ದು ಹೊಸ್ದಾಗಿ ಶುರುವಾಗೈತೆ ಸಂಬಂಧ ಅನ್ನೋ ತರಾನೇ ಎಲ್ಲರೂ ಇದ್ದಿದ್ದು. ಅವ್ರ ಅಕ್ಕ ಆಗ್ಲಿ ಅವ್ರ ಅಮ್ಮ ಆಗ್ಲಿ ಅಷ್ಟು ಇದಾಗಿ ಇದ್ದಿದ್ದು. ತಾಳಿ ಕಟ್ಟಿದೀನಿ ನಾನು ಮದ್ವೆ ಆಗಿದ್ದೀನಿ ಅನ್ನೋದಾದ್ರೆ ಆ ಹೆಣ್ಣನ್ ಪ್ರಶ್ನೆ ಮಾಡ್ದೆ ನೀನು, ಹೌದಾ ಕಟ್ಟಿರೋದು ಹೌದಾ ಅಂತ? ಹಾ ಸರ್, ಅವಳೇ ಹೇಳ್ತಿರೋದು ಎಲ್ರ ಹತ್ರನು. ಈಗ ನಾನು ಸುಮ್ನೆ ಆಗಿದ್ದೆ, ಹೋಗ್ಲಿ ವಾರಕ್ಕೊಂದ್ಸತಿ ಹೋಗ್ತಾರಲ್ಲ ಇನ್ನೇನ್ ಮಾಡೋದು, ನನ್ಗೆ ಬಿಟ್ಟು ಹೋಗೋದ ಅಂದ್ರೆ ಜನಗಳು ಆಡ್ಕೋತಾರೆ. ನಮ್ದು ಒಂದ್ ಯಜಮಾನ್ರು ಇರೋವಂತ ಊರು, ಮರ್ಯಾದಸ್ಥರು ಇರೋವಂತ ಊರಲ್ಲಿ ಹೋದ್ರೆ ಬೆಲೆ ಕೊಡಲ್ಲ, ಇನ್ನೇನ್ ಮಾಡೋದು ಅನ್ಬಿಟ್ಟು ಸುಮ್ನಿದ್ದಾಗ ಇವ್ರು ತುಂಬಾ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ. ನನ್ನನ್ನ ನಿಮ್ಮ ಅಪ್ಪನ ಮನೆಗೆ ನಿನ್ 2 ಮಕ್ಳು ಕರ್ಕೊಂಡು ನೀನ್ ಬಸ್ಸಲ್ಲಿ ಹೋಗು ಅಂತ ನನ್ನನ್ನು ಕಳ್ಸೋದು. ಅವ್ರವ್ರಿಗೆ ಇವ್ರು ಕಾರ್ ತಗೊಂಡ್ ಕರ್ಕೊಂಡ್ ಹೋಗೋದು ಅವಳನ್ನ. ಆ ತರ ನನ್ಗೆ ಈಗ ಮೊನ್ನೆ ವಿಷಯ ಗೊತ್ತಾಗಿನ್ನು ಸ್ವಲ್ಪ ಗಾಯ ಮಾಡ್ಕೊಂಡ್ ಬಂದಿದ್ರು ಬೈಕಿಂದ ಬಿದ್ದು. ನಾನ್ 2 ದಿನ ಅವರು ನೋಡ್ಕೊಂಡೆ. ಈಗ ಮೊನ್ನೆ ಆಗಿದ್ದಿದ್ ಇನ್ಸಿಡೆನ್ಸ್ ಆಗಿದಾಗ ನಾನ್ ಅವ್ರು ನೋಡ್ಕೊಂಡು ಇವ್ರು ಕಾಲು ಪರ್ಚೋಗೈತೆ, ಕೈ ತರ್ಚೋಗ್ಬಿಟ್ಟೈತೆ ಪೂರ್ತಿ. ಆದ್ರೂ ಡ್ಯೂಟಿ ಮಾಡ್ತೀನಿ ಅಂತ ನನಗ್ ಸುಳ್ಳು ಹೇಳ್ಬಿಟ್ಟು ಮಧ್ಯರಾತ್ರಿ ಅವ್ರ ಮನೆಗೆ ಹೋಗಿದ್ದಾರೆ, ಆ ಹೆಂಗ್ಸಿನ ಮನೆಗೆ. ಅವತ್ ನನ್ಗೆ ಗೊತ್ತಾಯ್ತು ಇವ್ರು ಹೋದ್ರೆ ಇವತ್ತು ಹೋಗ್ತಾರೆ, ಯಾಕೆಂದ್ರೆ ನಾಳೆ ನಾಡಿದ್ರಲ್ಲಿ ಊರ್ಗ್ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಇವತ್ತು ಹೋಗ್ತಾರೆ ಅಂತ ಗೊತ್ತಾದಾಗ ನಾನು ಅಲ್ಲಿ ಹೋಗಿ ಮಧ್ಯರಾತ್ರಿಲಿ ಪೊಲೀಸ್ಗೆಲ್ಲ ಕಾಲ್ ಮಾಡಿ ಅವರು ಬಂದು ಸ್ವಲ್ಪ ಬೋದ್ರು. ಅವರಿಗೆ ಬೋದ್ಬಿಟ್ಟು ಅವ್ರು ಏನಂತ ಹೇಳಿದ್ರು, ನೀನ್ ಹೋಗಪ್ಪ ಕರ್ಕೊಂಡು ಅಂತ ಅಂದ್ರೆ ಇವ್ರು ಪೊಲೀಸವ್ರ ಮುಂದೆ ಸುಮ್ನೆ ಬರ್ಬೇಕಲ್ವಾ, ಅವ್ರ ಮುಂದೆನೆ ಬಾ ನಿನಗ್ ಮಾಡ್ತೀನಿ, ಸಮಾಧಾನ ಆಯ್ತಾ ನಿಂಗೆ, ಬಾ ಮಾಡ್ತೀನಿ ಅಂತ ಅಂದ್ರು. ಅವ್ರ ಅಲ್ಲೇ ಒಂದ್ ಕೊಟ್ರು ತಲೆ ಮೇಲೆ, ಏನೋ ಹೆಣ್ಮಕ್ಳಿಗೆ ಹಿಂಗ್ ಮಾತಾಡ್ತೀಯ ನೀನು ಅಂತ. ಅದಕ್ಕೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದ. ಸಿಕ್ಕಿದ್ದು ರೆಡ್ ಹ್ಯಾಂಡ್ ಆಗಿ. ಮತ್ತೆ ಪೊಲೀಸ್ನವ್ರು ಕರ್ಕೊಂಡು ಹೋದಾಗ ಪೊಲೀಸವ್ರನ್ನ ನಾನು ಸ್ಪಾಟಿಗೆ ಕರೆಸ್ದೆ. ಆ ಹೆಂಗ್ಸ್ ಇರ್ಲಿಲ್ಲ, ಅಂದ್ರೆ ಅವ್ರ ಮನೆಯಿಂದ ಸ್ವಲ್ಪ ಈಗ ಕರ್ಕೊ ಬಂದ್ಬಿಟ್ಟ ಅವನು. ಇದೆಲ್ಲ ಆದ್ಮೇಲೆ ಗೊತ್ತಾದ್ಮೇಲೆ ನಾನು ಆ ಟೈಮಲ್ಲಿ ಸ್ವಲ್ಪ ಮುಂದೆ ಬಂದು ಪೊಲೀಸವ್ರು ಕಾಲ್ ಮಾಡಿದ್ಮೇಲೆ ಅವರು ಹೇಳಿದ್ದು ಈ ತರ ಕರ್ಕೊಂಡು ಹೋಗು ಸ್ಟೇಷನ್ ಅಲ್ಲಿ ಮಾತಾಡು ಅಂತ. ನನ್ಗೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಹುಡ್ಗಿಗೆ ಪೊಲೀಸವ್ರು ಕಾಲ್ ಮಾಡಿದಾಗ ಅಂದ್ರಂತೆ, ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದೀವಿ, ನಮ್ಮ ಹತ್ರ ಪ್ರೂಫ್ ಐತೆ ಅಂತ ಎಲ್ಲ ಹೇಳ್ತಾವಳಂತ ಅವಳು. ಇವ್ರನ್ನ ನಾನು ಈ ಜನ್ಮದಲ್ಲಿ ನಾನು ನಿನಗ್ ನೆಮ್ಮದಿ ಕೊಡಕ್ ಆಗಲ್ಲ, ನಾನು ಇಷ್ಟೇ ಇರೋದು, ನಾನು ಹಿಂಗೆ ಬದುಕೋದು, ನಾನು ಹೋಗ್ಬೇಕು ಅಂದ್ರೆ ನಮ್ಮನೆಗೆ ಒಂದಿನ ಬರೋದು, ಅವ್ರ ಮನೆಗೆ ಒಂದಿನ ಹೋಗೋದು. ಇವತ್ ನಮ್ಮನೇಲಿದ್ರೆ ನಾಳೆ ಅವ್ರ ಮನೆಗೆ ಹೋಗೋದು, ಆ ತರ ಮಾಡ್ತಿದ್ದಾರೆ. ನಾನ್ ಅಷ್ಟು ವರ್ಷದಿಂದ ಪ್ರೀತಿ ಮಾಡಿ ಅಷ್ಟು ಜೀವನ ಮಾಡಿ ಇವಾಗ ಇನ್ನೊಬ್ರ ಹತ್ರ ನಾನು ಹೆಂಗ್ ಕಳ್ಸ್ಕೊಡ್ಲಿ? ಈ ಕಡೆ ಬಿಟ್ಟೋಗ್ಬೇಕಾ ಇಲ್ಲ ಜೊತೆಗ್ ಬದುಕ್ಬೇಕಾ ಅಂತ ನಾನ್ ನಿಮ್ನ ಕೇಳ್ಬೇಕು ಅಂದ್ಬಿಟ್ಟು ನಾನು ಇದೆಲ್ಲ ನೋಡಿದ್ನಲ್ಲ. ನೀವದ್ ಅಪ್ಪ ಅಮ್ಮ ಹೇಳ್ತಾರೆ ಅನ್ಸರ್ಸ್ಕೊಂಡ್ ಹೋಗು, ಅಡ್ಜಸ್ಟ್ ಮಾಡ್ಕೊ ಹೋಗು, ಇನ್ನೇನ್ ಮಾಡ್ತೀಯ? ಅವ್ರು ಮಾನ ಮರ್ಯಾದೆಗೆ ಎದ್ರುಕೊಳ್ಳಲ್ಲ. ಎಲ್ಲಾದ್ರೂ ಒಂದ್ ಕಡೆ ಮಾಡದ ಬಿಡದ ಅಂದ್ರೆ ಎದ್ರುಕೊಳ್ಳಲ್ಲ. ಅವ್ರು ಹೋದ್ರೋಯ್ತು ಅಂತ ಅನ್ನೋ ಆತರ ಬದುಕ್ತಾರ ಅವ್ರವ್ರು, ಏನು ಹೇಳೋದಿಕ್ ಆಗಲ್ಲ. ಮಕ್ಳಿಗೋಸ್ಕರನಾದ್ರೂ ನೀನ್ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅಪ್ಪ ಅಮ್ಮ. ಅವ್ರುನು ಬಂದ್ಬಿಡು ನೋಡ್ಕೋತೀನಿ ಅಂತ ಹೇಳಲ್ಲ. ಬಟ್ ಅವ್ರು ನೋಡ್ಕೊಳ್ಳೋದ್ ಬೇಡ, ನನ್ ಮಕ್ಳನ್ನ
ಒಂದಷ್ಟು ದಿನ ನಾನೊಂದ್ ಸ್ವಲ್ಪ ಕೆಲಸ ನೋಡ್ಕೊಂಡು ನಾನ್ ದುಡಿಯೋ ತನಕ ನೋಡ್ಕೊಂಡ್ರೆ ಸಾಕು. ಬಟ್ ಆಮೇಲೆ ನೋಡ್ಕೊಳ್ಳೋದ ಅಂದ್ರೆ ಇವ್ರಿಗೆ ಒಳ್ಳೆ ರೀತಿಲಿ ಹೇಳ್ತಿದ್ರು, ಇವ್ರು ಒಳ್ಳೆ ದಾರಿಗೆ ಬರೋ ಪ್ರಯತ್ನನೇ ಮಾಡ್ತಿಲ್ಲ ಅವರು. ನನ್ನನ್ನು ಅಂತ ನಾನು ಹಂಗೂ ಹೇಳ್ತೀನಿ, ನೀವ್ ಮನೆಗ್ ಬರ್ಬೇಡಿ, ನೀವ್ ದೂರ ಇಟ್ಕೊಂಡು ನನ್ಗೂ ನನ್ ಮಕ್ಳಿಗೂ ಏನ್ ಮಾಡ್ಬೇಕು ಕೊಡಿ, ನಾನು ದುಡ್ಕೊಂಡು ನನ್ ಮಕ್ಳು ನಾನು ಏನ್ ಮಾಡ್ಕೋಬೇಕು ಮಾಡ್ಕೋತೀನಿ. ಈಗ ನೀವು ಡೈಲಿ ಅವಳ ಮನೆಗ್ ಹೋಗ್ಬೇಕು ಅಂದ್ರೆ ಮತ್ ನಮ್ ಮನೆಗ್ ಬರೋ ಅವಶ್ಯಕತೆ ಏನೈತೆ? ನಾನ್ ಹೆಂಗ್ ಕರ್ಕೊಳ್ಳಿ ನಿನ್ನ? ಬರ್ಬೇಡ ಅಂದ್ರೆ ಇಲ್ಲ, ನನ್ ನಿನ್ ಬಿಟ್ಬಿಟ್ಟು ಇರಕ್ಕಾಗಲ್ಲ, ನನ್ಗೆ ನಾನ್ ಬಂದೇ ಬರ್ತೀನಿ, ನಾನು ಅಲ್ಲೂ ಹೋಗ್ತೀನಿ ಅಂತ ಅವ್ರು ಹೇಳಲ್ಲ. ನಾನ್ ಇರೋದೇ ಹಿಂಗೆ, ನನ್ ಕಷ್ಟ ಅಂದಾಗ ಹೋಗ್ತೀನಿ ನಾನು. ನೀನ್ ನೆಕ್ಸ್ಟ್ ಟೈಮು ನಿನ್ ಮತ್ತೆ ಹುಡಿಕೊ ಬರೋದು ಅದನ್ನೆಲ್ಲ ಮಾಡಿದ್ರೆ ನಾನು ಹಂಗೆ ನಾನು ಸತ್ತೋಗ್ಬಿಡ್ತೀನಿ ಆ ತರ ಹೇಳೋದು, ಆ ತರ ಹೇಳ್ತಾರೆ. ಹುಡಿಕ ಬರ್ಬೇಡ ನೀನು, ಅವರು ಡೈರೆಕ್ಟ್ ಆಗಿ ಹೇಳ್ತಲ್ಲ, ಇಂಡೈರೆಕ್ಟ್ ಆಗಿ ಈ ತರ ಹೇಳ್ತಾರೆ. ಅಂದ್ರೆ ನಿನ್ ಪಾಡು ನೀನ್ ನೋಡ್ಕೊಂಡು ನಿನ್ ಮಕ್ಳು ನೋಡ್ಕೊಂಡಿರು, ನಿನ್ಗೆ ಏನ್ ಬೇಕೋ ನಾನ್ ಮಾಡ್ಕೊಡ್ತೀನಿ, ಆದ್ರೆ ಈ ವಿಚಾರಕ್ ನೀನ್ ಬರ್ಬೇಡ ಅಂತ ಅವ್ರು ಹೇಳ್ತಾರೆ. ನನ್ಗೆ ಈ ವಿಷಯ ನೊಂದಿ ಅಂದ್ರೆ ಈ ವಿಚಾರ ಗೊತ್ತಾದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಇದೀನಿ. ಗೊತ್ತಾಗಕ್ಕಿಂತ ಮುಂಚೆ ತುಂಬಾ ಒದ್ದಾಡ್ತಿದ್ದೆ. ಇವ್ರು ನಡ್ಕೊಳ್ಳೋ ರೀತಿ, ತುಂಬಾ ಜಗಳ ಮಾಡೋದು ನನ್ ಮೇಲೆ. ನಾನು ಇಷ್ಟಪಟ್ಟು ಬಂದಿದ್ದೆ ಇವ್ರು ಪ್ರೀತಿ ಮಾಡ್ತವ್ರೆ ಅನ್ನೋ ಕಾರಣಕ್ಕೆ. ಇವ್ರ ಹತ್ರ ದುಡ್ಡಾಯ್ತೋ ಕಾರ್ ಆಯ್ತೋ ಯಾವ್ದು ಲೆಕ್ಕಕ್ಕಿಲ್ಲ. ಅವ್ರ ಹತ್ರ ಏನು ಇಲ್ಲ, ಅಷ್ಟೊಂದು ಹೇಳ್ಕೋಂತದ್ ಏನು ಇಲ್ಲ. ಈಗ್ಲೂ ಅವ್ರ ಹತ್ರ ಏನು ಇಲ್ಲ, ಹಣ ಆಸ್ತಿ ಜಮೀನು ಅಂತ ಏನು ಇಲ್ಲ ಅವ್ರ ಹತ್ರ. ಆದ್ರೂ ಅದನ್ನ ಹೇಳ್ತಿದೀನಿ, ಇರೋ ಒಂದ್ ಗಾಡಿನೇ ಮಾರ್ಬಿಟ್ಟು ಅವಳ್ದು ಏನ್ ಸಾಲ ಐತೆ ಇದುವರೆಗೂ ಒಂದ್ 6-7 ಲಕ್ಷ ಸಾಲ ಮಾಡವ್ರೆ, ಈಸ್ಕೊಂಡವ್ರೆ ನನ್ ಪ್ರಕಾರ. ಆದ್ರೆ ಅವ್ರಿಗೆ ಅದು ಸಾಲ ಅಲ್ಲ, ಅವಳು ಗಂಡ ಅಂತ ಕೊಟ್ಟಿರೋದಂತೆ. ಇವ್ರು ನನ್ಗೆ ಹೇಳ್ತಿರೋದು ನಾವಿಬ್ರು ಗಂಡ ಹೆಂಡ್ತಿ, ನಾವ್ ರಿಜಿಸ್ಟರ್ ಮ್ಯಾರೇಜ್ ಆಗಿದೀವಿ, ನೀನೇ ಸಂಬಂಧ ಅಲ್ಲ ಅನ್ನೋ ತರ ಅವ್ರು ಹೇಳ್ತಾರೋ ಅರ್ಥ ಈಗ ಬರೋದು. ನಿಮ್ ಗಂಡ ಬಾಯಿ ಬಿಟ್ಟು ಹೇಳ್ತಾರ ನಿಮ್ ಗಂಡ? ಬಾಯಿ ಬಿಟ್ಟು ಹೇಳ್ತಿಲ್ಲ, ಅವ್ರು ಹಂಗೆ ಅವ್ರು ಹೇಳಿದ್ರಲ್ಲ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ನಾನು ಅವಳನ್ನ. ಇವ್ರು ನಮ್ಮ ಮನೆಯವ್ರು ಬೇರೆಯವ್ರ ಹತ್ರ ಆತರ ಹೇಳ್ಕೊಳ್ಳೋದು, ನಾನು ಅವಳಿಗಿಂತ ಮುಂಚೆ ಇವಳನ್ನ ನಾನು ಮದ್ವೆ ಮಾಡ್ಕೊಂಡಿರೋದು, ಇವಳನ್ನ ಬಿಡಲ್ಲ ಅವಳನ್ನ ಬಿಡಲ್ಲ ಅಂತ ಹೇಳೋದು. ಅಂದ್ರೆ 8 ವರ್ಷ ದೊಡ್ಡವಳು, ಅವಳಿಗೆ ಅಷ್ಟು ದಿನ ಮಗಳವಳೆ. ಆ ಮಗಳನ್ನ ನಾನು ಒಂದಿಬ್ರು ಅಕ್ಕನ್ನ ಕುಣಿಸಿ ಮಾತಾಡ್ಸ್ದಾಗ ಅಪ್ಪನ ಸ್ಥಾನದಲ್ಲಿ ನಿಂತು ನಾನು ಆ ಮಗಳು ಮದ್ವೆ ಮಾಡ್ತೀನಿ ಅಂತ ನನ್ ಮುಂದೆನೆ ಹೇಳಿದ್ರು ನಮ್ಮ ಮನೆಯವ್ರು. ಬಟ್ ಇಲ್ಲಿ ಕೂಡ ನಾನು ಬಿಡ್ತೀನಿ ಅನ್ನೋ ಮಾತು ನೀನ್ ಎಲ್ಲಿವರೆಗೂ ಎಲ್ಲೂ ಹೇಳಿಲ್ವಾ? ನಾನ್ ಬಿಡ್ತೀನಿ ಅಂತ ಹೇಳಿದ್ರು ಅವರು ನಿನ್ಗೆ ಬಿಟ್ಬಿಟ್ಟು ಬದುಕಕ್ ಆಗಲ್ಲ, ನನ್ ಗೊತ್ತು ನೀನ್ ನನ್ನ ಅಷ್ಟಿಷ್ಟ. ಅವ್ರಿಗೆ ನನ್ ವೀಕ್ನೆಸ್ ಎಲ್ಲ ಗೊತ್ತಾಗ್ಬಿಟ್ಟೈತೆ ಸರ್. ಅಂದ್ರೆ ಇವಳು ನನ್ ಬಿಟ್ಬಿಟ್ಟು ಬದುಕಲ್ಲ, ಇವಳು ಆಗಲ್ವಾ ಬದುಕಕ್ಕೆ? ಆಗುತ್ತೆ ಸರ್, ಆಗಲ್ಲ ಅಂತ ಇಲ್ಲ. ಮೊದ್ಲಾದ್ರೆ ಆಗಲ್ಲ ಅಂತ ಇತ್ತು, ಬಟ್ ಈಗ ಇದು ವಿಷಯ ಎಲ್ಲ ಗೊತ್ತಾದ್ಮೇಲೆ ಅದು ಬಿಟ್ಟು ಜೊತೆಗೆ ಇರೋದಿಕ್ಕೆ ಆಗ್ತಿಲ್ಲ ಸರ್. ಆ ತರ ಆಗ್ಬಿಟ್ಟೈತೆ. ಬಿಟ್ರೆ ಸಾಕು ಅನ್ನಂಗ ಆಗೈತೆ. ಯಾಕ್ ಬೇಕು ಅಂದ್ರೆ ನಾವು ಇದೆಲ್ಲ ನೋಡಿಲ್ವಲ್ಲ ಚಿಕ್ಕೋದ್ರಿಂದ, ಈ ತರ ಅನೈತಿಕ ಸಂಬಂಧಗಳು ಇದೆಲ್ಲ ನೋಡ್ ಬಂದಿಲ್ಲ ನಮ್ಗೆ. ಇದೆಲ್ಲ ಒಂಥರ ಅಸಹ್ಯ ಅನ್ಸುತ್ತೆ. ಇವ್ರ ಸಂಬಂಧ ನೆನ್ಸ್ಕೋತಿದ್ರೆ ನನಗೆ ಅಸಹ್ಯ ಬರುತ್ತೆ. ಆಯ್ತು, ಅವತ್ತು ಮದುವೆ ಆಗೋ ಸಮಯದಲ್ಲಿ ನಿಮ್ಮ ಅಣ್ಣ ಏನ್ ಹೇಳಿದ್ದ ಈತನ ಹೆಣ್ಣಿನ ಅಥವಾ ಕ್ಯಾರೆಕ್ಟರ್ ವಿಚಾರವಾಗಿ ನೆನಪಿದ್ಯಾ? ನಮ್ಮ ಅಣ್ಣ ಹೇಳಿದ್ದ ಅದೇ. ಇವ್ರು ಏನ್ ಹೇಳಿದ್ರು, ನಾನು ಇಬ್ರು ಹುಡ್ಗಿರ್ನ ಇಷ್ಟಪಟ್ಟಿದೀನಿ ಅಂದ್ರಲ್ಲ, ಅವರು ಅದನ್ನೇ ಹೇಳಿದ್ರು. ಅದನ್ ಬಿಡು, ನನ್ ಪ್ರಶ್ನೆಗೆ ಉತ್ತರ ಕೊಡು. ನಿಮ್ಮ ಅಣ್ಣ ಏನ್ ಹೇಳಿದ್ದ? ನಮ್ಮ ಅಣ್ಣ ಅದೇ, ಅವನು ಹುಡ್ಗಿರ್ ವಿಚಾರದಲ್ಲಿ ಸರಿ ಆಗ್ಬೇಡ, ಮದ್ವೆ ಆಗ್ಬೇಡ ಅಂತ ಹೇಳಿದ್ರು. ಅದೀಗ ಸತ್ಯ ಆಗ್ತಾ ಇದೆಯಾ? ಅವ್ರಲ್ದೆ ತುಂಬಾ ಜನ ಹಂಗೆ ಹೇಳಿದ್ರು ಸರ್. ಅವನು ಹುಡ್ಗಿರ್ ವಿಚಾರದಲ್ಲಿ ಬಿಡು. ನಾ ಸ್ವಂತ ಅಂದ್ರೆ ಒಡ ಹುಟ್ಟಿದ ಅಣ್ಣನ ಮಾತಿನ ಮೇಲೆ ನಂಬಿಕೆ ಇಲ್ಲ, ನೀನು ಪರರ ಮಾತಿನ ಮೇಲೆ ನಂಬಿಕೆ ಇಟ್ಟೆ ಅಂದ್ರೆ ಈ ಶಿಕ್ಷೆಗೆ ನೀನು ಅರ್ಹಳಿದ್ದೀಯಾ? ಹೌದು ಸರ್. ಇವತ್ತು ಆತನದ್ದು ಅವಳ ಮೇಲೆ ಏನು ಮೋಹವೋ ಅವತ್ತು ನಿನಗೆ ಈತನ ಮೇಲೆ ಅದೇ ಮೋಹ ಇತ್ತು, ಹೆಚ್ಚು ಕಡಿಮೆ. ಸ್ವಲ್ಪ ಆಚೆ ಹೋಗೋದು ಅಥವಾ ಈ ಥರ ಸ್ವಲ್ಪ ಕೆಲವು ಹೋಗೋ ಬರೋ ವಿಚಾರದಲ್ಲಿ ನೀನು ಅಷ್ಟು ತಪ್ಪು ದಾರಿ ಹಿಡಿದಿಲ್ಲ ಅನ್ನೋದು ಬಿಟ್ರೆ ನಿನ್ನದು ಅದೇ ಮೋಹವೇ ಆಗಿದೆ ಅಲ್ವಾ? ತಂದೆ ತಾಯಿ ಹೊಡೆದ್ರು ಕೂಡ ಒಂದು 9ನೇ ಕ್ಲಾಸ್ ಮಕ್ಕಳಾಗಿ ನನಗೂ ಒಬ್ಬ ಲವರ್ ಬೇಕು ಅನ್ನೋ ಒಂದು ಯೋಚನೆ ಬರುವುದಿದೆಯಲ್ಲ, ಅಲ್ಲಿಂದ ನಿನ್ನ ಬದುಕಿನ ಅವನತಿ ಶುರುವಾಯಿತು. ಯಾಕೆ ಅಟ್ಲೀಸ್ಟ್ ನಿನಗೂ 2 ಮಕ್ಕಳಿದ್ದಾವೆ. ನಾಳೆ ಅವು 9ನೇ ತರಗತಿಯಲ್ಲೋ 10ನೇ ತರಗತಿಯಲ್ಲೋ ಅಥವಾ ಆ ಹಂತದಲ್ಲೋ ಈ ದಾರಿಯಲ್ಲಿ ಹೋದ್ರೆ
ನಿನಗೆ ಅವತ್ತು ಗೊತ್ತಾಗುತ್ತೆ, ತಂದೆ ತಾಯಿಗಳು ಶಾಲೆಗೆ ಕಳಿಸಿದಾಗ ಮಕ್ಕಳು ಒಳಗಡೆ ಮತ್ತೆ ಸಂಜೆ ಬರೋವರೆಗೂ ಅವ್ರ ಏನು ಜೀವ ಬಾಯಿಗೆ ಬಂದಂಗೆ ಆಗಿರುತ್ತೆ ಅಪ್ಪ ಅಮ್ಮನಿಗೆ. ಹೌದು ಅಣ್ಣ, ಅದು ಆಮೇಲೆ ಗೊತ್ತಾಯ್ತು. ಯಾಕೆಂದ್ರೆ ನಾನು ಅಷ್ಟು ಕಣ್ಣೀರ್ ಹಾಕ್ತಿದ್ದೀನಿ ನಮ್ಮ ಅಪ್ಪ ಅಮ್ಮಂಗೆ. ಕಾಲ ಕೆಟ್ಟು ನಿಂತಿದೆ. ಆ ಸಮಯದಲ್ಲಿ ತಂದೆ ಮಕ್ಕಳನ್ನು ಕಾಪಾಡ್ಕೊಳ್ಳೋದು ಎಷ್ಟು ಇವತ್ತು ಆಯ್ತವ. ಇಷ್ಟು ಗಂಡನ ಈ ವರ್ತನೆ, ಈ ಅಕ್ರಮ ಮಾರ್ಗವನ್ನು ನೋಡಿ ನಿನಗೆ ಸಾಕಪ್ಪ, ಇದು ಏನಪ್ಪ ಜೀವನ, ಇಷ್ಟು ಅನ್ಯಾಯ ಅಂತ ಅಂತಿರೋ ನೀನು. ಅವತ್ತು ತಂದೆ ತಾಯಿಗಳು ಅಂದರೆ ನಿನ್ನನ್ನೇನು ಮದುವೆ ಮಾಡದೆ ಮನೇಲೇನು ಇಟ್ಕೊಳ್ತಿಲ್ಲ, ಮದುವೆ ಮಾಡ್ತಿದ್ದ ಹೌದು, ಬಟ್ ಅವರಿಗೆ ಧರ್ಮದ ಅರಿವು ತಮ್ಮ ಜೀವನ ಅನುಭವದಿಂದ ಆಗಿತ್ತು. ಬಟ್ ನಿನ್ನದು ಕೇವಲ ರೂಪ. ನನಗೆ ಚುಡಾಯಿಸ್ತಿದ್ದ ಅಥವಾ ನನ್ನನ್ನು ತರಲೆ ಮಾಡ್ತಿದ್ದ ಅಥವಾ ನನ್ನ ಜೊತೆ ಮಾತಾಡ್ತಿದ್ದ, ಈ ಕಾರಣಕ್ಕೆ ನೀನು ಮದುವೆ ಆಗಿದ್ದ. ಇವತ್ತು ನೋಡಿ ಆತ ಅಲ್ಲಿ ಎಷ್ಟು ಪ್ರಾಮಾಣಿಕವಾಗಿದ್ದ ಅಂದರೆ ತಾನು ಹೆಣ್ಣಿನ ವಿಚಾರದಲ್ಲಿ ಹೇಗೆಲ್ಲ ಇದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ದ ಆತ. ಹೌದು. ಅಂದರೆ ನೀವು ಎಷ್ಟು ಮೂರ್ಖಳು ಆ ವಿಚಾರದಲ್ಲಿ ಅಂದರೆ, ಅಯ್ಯೋ ನೊಂದಿದ್ದಾರೆ, ಅಯ್ಯೋ ಇಷ್ಟೆಲ್ಲ ಪ್ರಾಂಪ್ಟಾಗಿ ಹೇಳ್ಕೊಂಡಿದ್ದಾರೆ. ಆಯ್ತವಾ, ಒಂದು ಅವರೆಲ್ಲ ಮನೆಯವರ ಮಾತನ್ನು ಧಿಕ್ಕರಿಸಿ ಒಂದು ಹುಡುಗನ ಮದುವೆ ಆಗಿ ಬಂದೆ ಅಂದಾಗ, ಇಂಥವು ಅಕಸ್ಮಾತ್ ನಾಳೆ ದಿನ ಇಂಥವು ಬಂದಾಗ ಒಬ್ಬರು ಬಂದು ನ್ಯಾಯ ಕೂತ್ಕೊಳ್ಳಲ್ಲ. ಯಾಕೆ? ನಾನು ಮದುವೆ ಆಗಿರೋ ರೀತಿನೇ ಅಂಥದ್ದು. ಅರೇಂಜ್ ಮ್ಯಾರೇಜ್ಗೂ ಲವ್ ಮ್ಯಾರೇಜ್ಗೂ ಇರುವ ಒಡೆತಗಳು ಅಥವಾ ಪ್ಲಸ್ಸು ಮೈನಸ್ಸು ಈ ಹಂತದಲ್ಲೇ. ಇವತ್ತು ನೀನೇ ಹೇಳಿದೆ, ನನ್ನ ಸಂಬಂಧಿಕರು ಹೌದು ಮಾತಾಡಿಸ್ತವ್ರು ಹೌದು, ಬಟ್ ಈ ವಿಚಾರ ಆದಾಗಲಿಂದ ನನಗೆ ತೀರಾ ಬಂದು ಕೈ ಹಿಡಿಯುವಷ್ಟು ಯಾರೂ ಇಲ್ಲ ಅಂತ. ನಿನ್ನ ಗಂಡನ ತಲೆಯಲ್ಲಿ ಇದೇ ಧೈರ್ಯ ಬಹಳ ದೊಡ್ಡದಾಗಿದೆ. ಯಾಕಂದ್ರೆ ನಿನ್ಗೆ ಯಾರು ಬಂದು ನಿಲ್ಲಲ್ಲ. ಅಂಡ್ ನೀನು ಆತನ ಮೇಲೆ ಇಟ್ಟ ಪ್ರೀತಿ, ನೀನು ಆತನ ಮೇಲೆ ಇಟ್ಟ ನಂಬಿಕೆ ಎಲ್ಲವೂ ಒಂದು ಹಂತದವರೆಗೂ ಚೆನ್ನಾಗೇ ಇತ್ತು. ಆದರೆ ಯಾವಾಗ ಒಂದು ಇಡೀ ಅಕ್ಕ, ಅಮ್ಮ, ಅಪ್ಪ ಅಥವಾ ಕುಟುಂಬದವರೇ ಬೆಂಬಲ ನೀಡಲಿಕ್ಕೆ ನಿಂತಾಗ ನಿನ್ನ ಹೋರಾಟ ಅಲ್ಲಿ ಏನಕ್ಕೂ ಲೆಕ್ಕ ಇಲ್ಲ. ಅಂದರೆ ಅನ್ಯಾಯ ಅಥವಾ ಅಕ್ರಮ ಅಥವಾ ಅಧರ್ಮ ಅಥವಾ ಅಶ್ಲೀಲತೆ ಅಥವಾ ಅನ್ಯಾಯ ಈ ವಿಚಾರಗಳು ಬಂದಾಗ ನನ್ನ ಮಗ ಅಂತ ಅಮ್ಮ ನೋಡಬಾರ್ದು, ನನ್ನ ತಮ್ಮ ಅಂತ ಅಕ್ಕ ನೋಡಬಾರ್ದು, ನನ್ನ ಅಣ್ಣ ಅಂತ ತಮ್ಮ ನೋಡಬಾರ್ದು, ಅಥವಾ ನನ್ನ ತಮ್ಮ ಅಂತ ಅಣ್ಣ ಇವರೆಲ್ಲರೂ ಧರ್ಮದ ಪರ ನಿಂತಿದ್ರು. ಇದನ್ನು ಬದಲಾಯಿಸೋದು 5 ನಿಮಿಷದ ಕೆಲಸ ಆಗಿತ್ತು. ಆದರೆ ಈ ತಪ್ಪು ಅಥವಾ ಈ ಅಕ್ರಮ ವಿಚಾರವನ್ನು ಬಹುತೇಕ ಜನ ಒಪ್ಪಿಕೊಂಡಿರುವುದರಿಂದ ನಿನ್ನ ಒಂದು ಹೋರಾಟ ಎಲ್ಲೋ ಅಮಾವಾಸ್ಯೆ ಕಾಲದಲ್ಲಿ ಒಂದು ನಕ್ಷತ್ರ ಕಾಣಿಸ್ದಂಗೆ ಅದು ಎಲ್ಲೂ ಬೆಳಕೆ ಇಲ್ಲ, ಅದರಿಂದ ಅದರ ಪ್ರಭಾವವೂ ಹೆಚ್ಚಿರಲ್ಲ. ಹಾಗೆ ಈ ಸಮಯದಲ್ಲಿ 2 ಮಕ್ಕಳ ತಾಯಿಯಾಗಿ ನನ್ನ ಬದುಕಿನ ನಿರ್ಧಾರಗಳು ಅಂದರೆ ನನ್ನ ಮದುವೆ ಅದೇ ಎಲ್ಲವೂ ಚೆನ್ನಾಗಿತ್ತು ಸರ್, ಎಲ್ಲವೂ ಚೆನ್ನಾಗಿತ್ತು, ಫೈನ್. ಆದರೆ ಈ ನಿನ್ನ ಗಂಡನ ಜೊತೆ ಬಹಳಷ್ಟು ಸಮಯ ಕಳೆದ ನಿನ್ನ ಅಣ್ಣನ ಮಾತು ನನಗೆ ಈ ದೇವರ ನುಡಿ ಥರ ಕೇಳ್ತಾ ಇದೆ, ಕಿವಿ ಗುಯ್ ಅಂತ. ಇವತ್ತು ನೀನು ನಿರ್ಧಾರ ಮಾಡ್ತಿದ್ದಿ, ಯಾವ ಹುಡುಗನಿಗೋಸ್ಕರ ನಾನು ಬೇಕೇ ಬೇಕು, ಆತ ನನಗೆ ಬಹಳ ಇಷ್ಟ ಅಂತ ಮೌನದಲ್ಲೇ ಪ್ರತಿಭಟಿಸಿದೋ ಅದೇ ಹುಡುಗನಿಗೋಸ್ಕರ ನನಗಾಗ್ತಾ ಇಲ್ಲ ಅನ್ನೋ ಮಾತು. ಅಂದರೆ ಬದುಕು ಇಷ್ಟೇ. ಯಾವ ಒಂದು ಸಮಯದಲ್ಲಿ ನನಗೆ ಅದಿಲ್ಲದೆ ಹೋದರೆ ನಾನು ಬದುಕಲ್ಲ ಅಂತಿದ್ದ ಮನುಷ್ಯ ಅದು ಹತ್ರ ಬಂದರೆ ಸತ್ತು ಹೋಗ್ತೀನಿ ಅನ್ನೋ ಕಾಲ ಒಂದಿನ ಬರುತ್ತೆ. ಅಯ್ಯೋ ನಂಗೆ ಮಕ್ಕಳಾಗಿಲ್ಲ, ನಾನು ಸಾಯ್ತೀನಿ ಅಂದ ತಾಯಿ ಅಯ್ಯೋ ಇಂಥ ಮಕ್ಕಳನ್ನ ಯಾಕಾದರೂ ಎತ್ತೆ ಅಂತ ಅಳೋ ಒಂದು ದಿನ ಬರುತ್ತೆ. ಲೋಕ ಅಂದರೆ ಹಾಗೇನೆ, ಸಿಗೋವರೆಗೂ ಇರುವ ಆ ಕಾತುರತೆ ಸಿಕ್ಕಿ ಒಂದು ಅಂತರ ಆದ ಒಂದು ಸಮಯ ಆದಮೇಲೆ ಅಯ್ಯೋ ಇಷ್ಟೇನ ಇದು ಅಂತ ಅನ್ಸೋಕೆ ಶುರುವಾಗುತ್ತೆ. ಬದುಕು ಹೀಗೇನವ. ಆದರೆ ಈಗ ಬದುಕನ್ನು ಯಾರಿಗೋಸ್ಕರ ನಾನು ಮುಡಿಪಾಗಿಡಬೇಕು ಅಂತ ತಗೊಂಡೆ. ಯಾಕಂದರೆ ಇದು ಗಂಡನ ನನಗೆ ಗಂಡ ಇಷ್ಟ, ಮಕ್ಕಳಿಷ್ಟ ಅಥವಾ ಅದಿಷ್ಟ ಇದಿಷ್ಟ ಅಲ್ಲ. ಈಗ ನೀನು ಯಾವ ಸ್ಥಿತಿಲಿದ್ದೀಯ ಅಂದರೆ ಈಗ ನನ್ನ ಬದುಕನ್ನು ಯಾವ ಉದ್ದೇಶಕ್ಕೆ ಜೀವಂತವಾಗಿ ಇಟ್ಕೊಳ್ಬೇಕು ನಾನು. ಯಾಕಂದರೆ ಗಂಡನನ್ನು ಪ್ರೀತಿಸೋದು ಅಂದರೆ ಒಂದು ಅವರು ನನ್ನಂತೆ ನಿಯತ್ತಾಗಿರಲಿ ಅನ್ನೋದು ಒಂದು ಥರದ ಪ್ರೀತಿ, ಆದರೆ ಎಲ್ಲಾದರೂ ಇರ್ಲಪ್ಪ ಚೆನ್ನಾಗಿರಲಿ ಅನ್ನೋದು ಇನ್ನೊಂದು ಥರದ ಪ್ರೀತಿ. ಹೌದಲ್ವ? ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಈಗ ಒಂದು ವೇಳೆ ನೀನು ಅದರಿಂದ ಬಿಡಿಸ್ಕೊಂಡ್ರೂ ಕೂಡ ಇನ್ಯಾವುದೋ ಒಂದು ಹೊಸ ಜೀವನಕ್ಕೆ ಹೋಗೋ ವಯಸ್ಸಲ್ಲಿ ಅಥವಾ ಆ ಸ್ಥಿತಿಲಿ ನೀನಿಲ್ಲ. ಯಾಕಂದರೆ 2 ಮಕ್ಕಳ ತಾಯಿ. ಯಾರೋ ಒಬ್ಬ ಬಂದರೂ ಕೂಡ ಅವನು ಕೇವಲ ಮೋಹಕ್ಕೆ ಬಂದಿರ್ತಾನೆ. ಇಲ್ಲಿ ಬದುಕಲಿಕ್ಕೆ ಬಹಳ ದೊಡ್ಡ ಉದ್ದೇಶ 2 ಮಕ್ಕಳು ಮತ್ತೆ ಸ್ವಯಂ ನೀನು ಚೆನ್ನಾಗಿರ್ಬೇಕು. ಯಾಕಂದ್ರೆ ನೀನು ಚೆನ್ನಾಗಿದ್ರೆ ಮಕ್ಕಳು ನೋಡ್ಕೊಳ್ಳಿಕ್ಕೆ ಸಾಧ್ಯ.
ಹೌದು ಅಣ್ಣ, ಯಾಕಂದ್ರೆ ಈ ಚಿಂತೆಯಲ್ಲಿ ಕೊರಗಿ ನೀನು ಹಾಸಿಗೆ ಹಿಡಿದ್ರೆ ಈಗ ನಿನ್ನ ಗಂಡ ನೋಡ್ಕೊಳ್ಳಲ್ಲ ಅಂತ ಅಲ್ಲ, ಆದರೆ ಯಾವಾಗಲೂ ಮಲತಾಯಿ ಮಕ್ಕಳಿಗೆ ಯಾವಾಗಲೂ ಪ್ರಿಯವಾಗಿರೋದಿಲ್ಲ. ಇಲ್ಲ ನಮ್ಮ ಮನೆಯವ್ರ ಮೇಲೆ ನಂಬಿಕೆ ಇಲ್ಲ ಅಣ್ಣ, ಮಕ್ಳು ನೋಡ್ಕೋತಾರೆ ಅಂತ. ಆಯ್ತವ, ಅವ್ರು ತುಂಬಾ ನೆಗ್ಲೆಕ್ಟ್ ಮಾಡ್ಬಿಟ್ಟವ್ರೆ. ಈಗ ನಾನು ಹೇಳೋದು ಅಂತಿಮವಾಗಿ ಸುತ್ತಿ ಬಳಸಿ ಹೇಳಲ್ಲ, ಈ ಸಂಬಂಧವನ್ನು ಬಿಡೋ ಯೋಚನೆ ಬೇಡ. ಈಗ ನಾನು ನಿನಗೆ ಈ ಜಾಗದಲ್ಲಿ ಕೂತು ನಿನ್ಗೆ ಸ್ಪಷ್ಟವಾಗಿ ಹೇಳ್ತೀನವ, ಯಾವ ನೀನು ಆತನಿಗೆ ತೀರಾ ಇವಳು ಬೇಡವೇ ಬೇಡ ಅನ್ನೋ ವ್ಯಕ್ತಿ ಆತ ಅಲ್ಲ, ಒಂದು. ಆ್ಯಂಡ್ ಎರಡು, ಯಾವ ಹೆಣ್ಣಿನ ಹಿಂದೆ ಹೋಗಿ ಈ ಸಮಯದಲ್ಲಿ ನಿನಗೊಂಚೂರು ಅನ್ಯಾಯ ಆಗ್ತಿದೆಯೋ, ಧರ್ಮ ಕಂಡುಬಿಡೋ ಕಾಲ, ಧರ್ಮ ಬಹಳ ಪರಿಪಕ್ವವಾಗಿ ಫಲ ಕೊಡುವ ಕಾಲ, ಇನ್ನು ಕೇವಲ 6 ರಿಂದ 8 ತಿಂಗಳೊಳಗಡೆ ಆತ ಮತ್ತೆ ನಿನ್ನ ಪರ ಬರ್ತಾನೆ, ಅಲ್ಲೂ ಏನೋ ಅವಘಡ ನಡೆಯುತ್ತೆ. ನೀನು ನಿನ್ನ ಗಂಡನನ್ನ ಬಿಡುವ ಯೋಚನೆ ನೀನು ಮಾಡಲೇಬಾರದು. ಈಗ ನಿನ್ನ ತಂದೆ ತಾಯಿ ಹೇಳಿದ್ದನ್ನೇ ನಾನು ಹೇಳ್ತಿದ್ದೀನಿ, ಬಟ್ ಅದಕ್ಕೆ ಕಾರಣ ಕೊಟ್ಟು ಹೇಳ್ತೀನಿ ನಾನು. ಅನುಸರಿಸ್ಕೊಂಡು ಹೋಗುಂತ ಸುಮ್ಮನೆ ಆಗಲ್ಲ ನಾನು. ಆಯ್ತವ, ನಾನು ಇಲ್ಲಿಂದ ಬಿಟ್ಟೆ ಅಂದ್ಕೋ. ಈಗ ನೀನು ಮನೆಗೆ ಬರಬೇಡ, ನೀನು ಮನೆಗೆ ತಂದಾಕು. ಈಗ ನೋಡು, ಈ ವಿಚಾರದಲ್ಲಿ ಅಲ್ಲಿ ಇಲ್ಲಿ ಓಡಾಡೋ ಈ ಪುರುಷರ ವಿಚಾರದಲ್ಲಿ ನೀನು ರೋಗದ ವಿಚಾರವಾಗಿ ತುಂಬ ಎಚ್ಚರವಾಗಿರಬೇಕು. ನಾನೇನು ಹೇಳ್ತಾ ಇದ್ದೀನಿ ಸೂಕ್ಷ್ಮವಾಗಿ ಗೊತ್ತಿರುತ್ತೆ, ಒಂದು. ಆ್ಯಂಡ್ ಎರಡು, ಮಕ್ಕಳಿಗೆ ತಂದೆ ಆಗಿರ್ಲಿಕ್ಕೆ ಬಿಡು ಸದ್ಯಕ್ಕೆ. ಯಾಕಂದ್ರೆ ನೀನು ಯಾವ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೋ ಅದು ಈಡೇರ್ಲಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ತಂದೆ ಪ್ರೀತಿಯನ್ನು ನೀನು ಕಳೆಯೋದು ಬೇಡ. ಅಂಡ್ ಈಗ ಡೈವರ್ಸ್ ತಗೊಂಡ್ರು ತಗೊಳ್ಳದೆ ಹೋದ್ರು ವ್ಯತ್ಯಾಸ ಏನೂ ಇಲ್ಲವ, ನೀನು ಯೋಚನೆ ಮಾಡುವ ಏನವ ವ್ಯತ್ಯಾಸ ಇದೆ. ಯಾಕಂದ್ರೆ ಈತ ಬಂದು ಹೋಗಲ್ಲ ಡೈವರ್ಸ್ ತಗೊಂಡ್ರೆ ಅನ್ನೋದು ಬಿಟ್ರೆ ಇನ್ನು ಏನು ವ್ಯತ್ಯಾಸ ಇಲ್ಲ. ಆದ್ರೆ ನೀನು ಈ ಮಕ್ಕಳ ಬದುಕನ್ನ ಕಟ್ಟುವ ನಿಟ್ಟಿನಲ್ಲಿ ಈತನಿಂದ ಆರ್ಥಿಕವಾಗಿ ಮತ್ತೆ ಒಂದು ಭದ್ರತೆ ದೃಷ್ಟಿಯಿಂದ ಕೆಲವು ಸವಲತ್ತುಗಳನ್ನು ಪಡ್ಕೊಳ್ಬೋದೇ ಹೊರತು ಬೇರೆ ಯಾವ ರೀತಿಯಲ್ಲೂ ಸಮರ್ಪಣೆ ಇರ್ಲಿಕ್ಕಿಲ್ಲ ಅಲ್ಲಿ. ಯಾಕಂದ್ರೆ ಈಗ ನಿನಗೆ ನಿಜವಾದ ವೈರಾಗ್ಯ ಬರ್ತಾ ಇದೆ. ಓಕೆ, ಯಾವುದನ್ನು ಹೇಗೆ ತಗೊಳ್ಬೇಕು. ಯಾಕಂದ್ರೆ ಇಲ್ಲಿಂದ ಆಚೆಗೆ ನೀನು ಒಂಟಿಯಾದರೂ ಕೂಡ ಬೇರೆದೇ ಕಷ್ಟಗಳು ನಿನ್ನನ್ನು ಸುತ್ತುವರಿತವೆ. ನಿನಗೆ ನಾನು ಏನು ಹೇಳ್ತಿದ್ದೀನಿ, ಈತನ ಮೇಲೆ ಈಗ ಎಲ್ಲಿರಲಿ ಹೇಗಿರಲಿ ನೀ ನಗುತ್ತೀರು ಅಂತ ಒಂದು ಕನ್ನಡದಲ್ಲಿ ಹಾಡಿದೆ. ಹಂಗೆ ಯಪ್ಪ ನೀನು ಎಲ್ಲರೂ ಇರು ಚೆನ್ನಾಗಿರಪ್ಪ, ಆದರೆ ಇಲ್ಲಿ ತಂದೆಯಾಗಿ ನೀನು ಕರ್ತವ್ಯನಿದೆ ಅದನ್ನು ಮಾಡು. ಯಾಕೆ ಈಗ ನೀನು ಅಲ್ಲೋದೆ ಇಲ್ಲೋದೆ ಇಲ್ಲಿ ಮಲಗದೆ ಅಂತ ಅಳುವಷ್ಟು ಸೂಕ್ಷ್ಮಳು ಮೂರ್ಖಳು ನಾನೀಗಲ್ಲ. ಯಾಕಂದ್ರೆ ನನಗೆ ಅರ್ಥವಾಗ್ಬಿಟ್ಟಿದೆ. ಈಗ 10 ನಾನು BP ಶುಗರ್ ತರಿಸ್ಕೊಳ್ತೀನಿ ಹೊರತು ನೀನಂತೂ ನಿಲ್ಸಲ್ಲ ಅಂತ ನನಗೆ ಗೊತ್ತಾಗಿದೆ. ಏನೋ ಭಗವಂತ ಬುದ್ಧಿ ಕೊಟ್ರೆ ನೀನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೋ. ಇಲ್ಲ ನಾನು ಇರೋದೇ ಹಿಂಗೆ ಅನ್ನೋದಾದ್ರೆ ಕರ್ಮ ನೋಡ್ಕೊಳ್ಳುತ್ತೆ. ಕಾನೂನು ಎಲ್ಲಿ ಕೈ ಸೋಸಿ ಬಿಡುತ್ತೋ, ಕಾನೂನು ಎಲ್ಲಿ ಸೋಲುತ್ತೋ ಅಲ್ಲಿ ಕರ್ಮಕ್ಕೆ ಬಿಟ್ಬಿಡ್ಬೇಕು. ಯಾಕಂದ್ರೆ ಈ ಕಾರ್ಯಕ್ರಮ ನೋಡ್ತಾ ಇದೆಯವ, ಇಲ್ಲಿ ಹೆಣ್ಣು ಮಕ್ಕಳು ಒಂದು ಹಂತದವರೆಗೂ ಗಂಡನ ಕಾಪಾಡ್ಲಿಕ್ಕೆ ಓಡಾಡ್ಕೊಳ್ತಾರೆ. ಆದ್ರೆ ಅದನ್ನು ಕಾಪಾಡಿಕೊಂಡು ಅದಿನ್ ಕೈ ಮೀರಿ ಹೋಯ್ತು ಅಂತ ಹಿಂದಕ್ಕೆ ತಿರುಗೋ ವರ್ಷಕ್ಕೆ ಮಕ್ಕಳು ಕೈ ಬಿಟ್ಟು ಹೋಗಿರ್ತವೆ. ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ವೋ ಅದನ್ನು ಕಂಟ್ರೋಲ್ ಮಾಡೋಕೇನೆ ನಮ್ಮ ಜೀವನ ಕಳೆಯೋದು ಮೂರ್ಖತನ. ಅಂದ್ರೆ ಹೇಗೆ ಅಂದ್ರೆ ನಾನು ಯಾವಾಗಲೂ ಹೇಳ್ತೀನಿ, ಈಗ ಬಟ್ಟೆ ಒಗೆದು ಹೊರಗಡೆ ಒಣ ಹಾಕಿದೀಯವ, ಮಳೆ ಬರೋಕ್ ಶುರುವಾಯಿತು, ಬಟ್ಟೆ ಇನ್ನೂ ಒಣಗಿಲ್ಲ, ಅದನ್ನ ಒಣಗಿದವೆ ಪೂರ್ಣ ಪ್ರಮಾಣದಲ್ಲಿ ಒಣಗಿಲ್ಲ. ಅಯ್ಯೋ ಮಳೆ ಯಾಕಾದ್ರೂ ಬಂತು ಅಂತ ಆಕಾಶದ ಕಡೆ ಮುಖ ಮಾಡಿಕೊಂಡು ಮಳೆ ಬೈಯೋದಕ್ಕಿಂತ ಒಣಗಿರುವಷ್ಟು ಬಟ್ಟೆ ಎತ್ಕೊಂಡು ಒಳಗಡೆ ಬರೋದೇ ನಮ್ಮ ಕಂಟ್ರೋಲಲ್ಲಿ ಇರೋದು. ಅಂದ್ರೆ ಮಳೆಯನ್ನ ನಿಂತು ಬೈಯೋದು ಮೂರ್ಖತನ. ಹಂಗೆ ಗಂಡನನ್ನ ಈಗ ಸರಿ ಮಾಡ್ತೀನಿ ಅಥವಾ ಸರಿ ಹೋಗದೆ ಇದ್ರೆ ನಾನು ಕೊರಗ್ತೀನಿ, ನನಗೆ ಇದನ್ನ ಕಂಡ್ರೆ ಆಗಲ್ಲ ಅಥವಾ ನನಗೆ ಹಿಂಗಾಗುತ್ತೆ ಹಂಗಾಗುತ್ತೆ ಅನ್ನೋದು ಒಂಥರ ನಿಂತ್ಕೊಂಡು ಮಳೆ ಬೈದಂಗೆ. ಓಹೋ ಇದು ನನ್ನ ಕಂಟ್ರೋಲಲ್ಲಿ ಇಲ್ಲ ಅಂದ್ರೆ ಜೀವನದಲ್ಲಿ ಲಿಸ್ಟ್ ಮಾಡ್ಕೊಳ್ಬೇಕವ, ಯಾವ್ದು ನನ್ನ ಕಂಟ್ರೋಲಾಗಿದೆ ಯಾವ್ದು ನನ್ನ ಕಂಟ್ರೋಲಾಗಿಲ್ಲ ಅಂತ. ಆ ಲಿಸ್ಟ್ ಮಾಡೋ ಸಮಯದಲ್ಲಿ ಬಂಧು ಪ್ರೇಮ ನನಗಿಷ್ಟ ಇಲ್ಲ ಈ ಇಷ್ಟ ಕಷ್ಟಗಳನ್ನು ಬಿಟ್ಟು ಪಟ್ಟಿ ಮಾಡಬೇಕು, ಲಿಸ್ಟ್ ಮಾಡಬೇಕು. ಗಂಡನನ್ನ ನನ್ನ ಕಂಟ್ರೋಲಾಗಿಲ್ಲ ಅನ್ನೋ ಲಿಸ್ಟಲ್ಲಿ ಸೇರಿಸ್ಬೇಕು. ಆದ್ರೆ ನಿನ್ಗೆ ಅವ್ರ ಮೇಲೆ ಪ್ರೀತಿ, ಹಾಗಾಗಿ ನೀನು ಕಂಟ್ರೋಲ್ ಇಲ್ಲ ಇದೆ ಅನ್ನೋ ಲಿಸ್ಟಲ್ಲಿ ಸೇರಿಸ್ತೀಯ. ಆದ್ರೆ ಈಗ ನಿನ್ನ ಕಂಟ್ರೋಲಲ್ಲಿ ಇಲ್ಲ ಅದು. ಹಾಗಾಗಿ ನಾನು ಹೇಳೋದವ, ಪರಸ್ತ್ರೀ ಬಲೆಗೆ ಬಿದ್ದ ಪುರುಷ
ತನ್ನ ಹೆಂಡತಿಯನ್ನು ದೂರ ಇಟ್ಟಾದರೂ ಸರಿ ನನಗೆ ಆ ಸುಖ ಬೇಕು ಅನ್ನುವ ಬುದ್ಧಿ ಬಹಳ ಉತ್ಕೃಷ್ಟವಾದ ಅಥವಾ ತುಂಬ ಎತ್ತರದ ದುಷ್ಟತನ. ಆದರೆ ನಿನ್ನ ಗಂಡನದ್ದು ಇನ್ನೂ ಆ ಎತ್ತರಕ್ಕೆ ಹೋಗಿಲ್ಲ, ಮಧ್ಯದಲ್ಲಿದೆ. ಅಂದರೆ ಅವಳು ಬೇಕು ನೀನು ಬೇಕು ಅನ್ನೋ ಬುದ್ಧಿ. ನೀನು ಬೇಡವೇ ಬೇಡ, ನಾನು ನಿನಗೆ ಅಂದರೆ ಕೊಲ್ಲೋರಿದಾರವ. ಅಂದರೆ ನನ್ನ ಸುಖಕ್ಕೆ ಅಡ್ಡ ಬರ್ತಾಳೆ ಅಂದರೆ ಹೆಂಡ್ತಿಂಗ್ ಕೊಲ್ಲೋರಿದ್ದಾರೆ. ಹೌದು ಅಣ್ಣ, ಇದ್ದಾರೆ. ಸೊ ಈಗ ನಿನ್ನ ಮನಸ್ಸಿನ ದುಃಖ ಅಥವಾ ನೀನು ಇಷ್ಟಪಟ್ಟು ಮದುವೆ ಆಗಿದ್ದು ಇದೆಲ್ಲ ನನಗೆ ಅರ್ಥವಾಗುತ್ತೆ. ಆದರೆ ತಪ್ಪು ಆಯ್ಕೆಗಳು ಮನುಷ್ಯನಿಗೆ ತಪ್ಪು ಫಲವನ್ನೇ ಕೊಡ್ತಾವೆ, ಒಳ್ಳೆಯ ಆಯ್ಕೆಗಳು ಒಳ್ಳೆಯ ಫಲವನ್ನೇ ಕೊಡ್ತಾವೆ. ಸೊ ನಿನ್ನ ಆಯ್ಕೆ ತಪ್ಪೋ ಸರಿಯೋ ಅದು ನಿನಗೆ ಬಿಡ್ತೀನಿ, ನಿನ್ನ ಅನುಭವದಿಂದ ನೀನೇ ಕಂಡುಕೋ, ಅದನ್ನು ನಾನು ಏನು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಮಕ್ಕಳಿಗೋಸ್ಕರ ಈ ಸಮಯದಲ್ಲಿ ನಿನ್ನ ಕೆಲವು ಹಠ ಕೋಪ ತಾಪವನ್ನು ಬಚ್ಚಿಟ್ಕೊಳ್ಬೇಕಾದದ್ದು ಅನಿವಾರ್ಯ. ಯಾಕಂದರೆ ಈ ನಿಮ್ಮಿಬ್ಬರ ನಡುವಿನ ಈ ಜಗಳಗಳು ಮಕ್ಕಳ ಒಂಟಿತನಕ್ಕೆ ಕಾರಣ ಆಗಬಾರ್ದಲ್ಲ. ಏನೋ ಈಗ ನೋಡವ, ಮಗು ಎತ್ತಿರ್ತಾಳೆ ಒಂದು ತಾಯಿ, ಏನೋ ಕಾರಣಕ್ಕೆ ತಂದೆ ಅನ್ಸ್ಕೊಂಡವನು ಆಕ್ಸಿಡೆಂಟಲ್ಲೋ ಇನ್ನೇನೋ ಆಗಿ ಮಗು ಇನ್ನೂ 7 ತಿಂಗಳಲ್ಲಿ ಇದ್ದಾಗಲೇ ಸತ್ತು ಹೋಗ್ತಾನೆ. ಆ ಮಗುವಿನದು ಹಣೆ ಬರಹ, ಏನು ಮಾಡ್ಲಿಕ್ಕಾಗಲ್ಲ. ಒಂಟಿ ಬದುಕಬೇಕಿದೆ, ತಾಯಿ ನೋಡಿಕೊಂಡು ತಾಯಿ ಪ್ರೀತಿ ಮಾತ್ರ ತಗೊಂಡು ಬದುಕಬೇಕಿದೆ, ಅದು ಆ ಮಗುವಿನ ಹಣೆ ಬರಹ, ಅದಕ್ಕೆ ಯಾರು ಹೊಣೆ ಅಲ್ಲ. ಬಟ್ ಇದ್ದೂ ಕೂಡ ಎಡವಟ್ಟುಗಳಾಯಿತು ಅಂದ್ರೆ ನಾವು ತಂದೆ ತಾಯಿಗಳಾಗಿ ಇಬ್ಬರಲ್ಲೊಬ್ರು ಸೋಲ್ಬೇಕಲ್ಲವಾ. ಹಾಗಾಗಿ ನಿನ್ನ ಗಂಡನ ಅಕ್ರಮಕ್ಕೆ ನೀನು ಬೆಂಬಲ ಕೊಡ್ತಿದೀಯಾ ಅವ್ರ ಮನೆಯವ್ರ ತರ ಅಂತ ಹೇಳ್ತಾ ಇಲ್ಲ, ಕೊಡೋದು ತಪ್ಪು. ನೀನೀಗೇನು ಮಾಡ್ತಾ ಇದೀಯ ಅಂದ್ರೆ ಆ ಮೊದಲಿನಷ್ಟು ಮೋಹವನ್ನ ನಿಧಾನ ಕಡಿಮೆ ಮಾಡ್ಕೊಳ್ತೀಯ ಅಷ್ಟೇ. ಯಥಾವತ್ತು ಮಕ್ಕಳನ್ನ ಓದಿಸೋಕೆ ತಂದಾಕ್ಲಿಕ್ಕೆ ಏನೇನು ಮಾಡಬೇಕು. ಬಟ್ ಈ ಸಮಯದಲ್ಲಿ ನಿನಗೆ ಗಂಡ ಅಥವಾ ಸಂಸಾರ, ಇದರ ಸುಖ, ಇದರ ನೆಮ್ಮದಿ ನನ್ನ ಪಾಲಿಗೆ ಇದ್ದಿದ್ದೇ ಇಷ್ಟು ಅಂದ್ಕೊಳ್ಬೇಕೆ ಹೊರತು, ಸರಿ ನನಗೆ ಇಲ್ಲಿಂದ ನೆಮ್ಮದಿ ಸಿಗ್ತಿಲ್ಲ, ನಾನು ಇನ್ನೊಂದು ಕಡೆ ನೋಡ್ತೀನಿ ಇನ್ನು ಬುದ್ಧಿ ನಿನಗೆ ಬಂದ್ರೆ ಅವನಿಗಿಂತ ಬೇಗ ನೀನು ಕೆಡ್ತೀಯ. ಇಲ್ಲ ಅಣ್ಣ, ನನ್ಗೆ ಅದೇ ಭಯ ಆಗೋದು. ಒಂದ್ಸತಿ ತಪ್ಪು ನಿರ್ಧಾರ ತಗೊಂಡು ಇವ್ರನ್ನ ಮದ್ವೆ ಆಗಿ ಈ ತರ ಆಗೈತೆ. ಇನ್ ನಾಳೆ ದಿನ ಯಾರನ್ನ ಆ ತರ ಬುದ್ಧಿನೂ ಬರಲ್ಲ ಅಣ್ಣ. ಇನ್ನೊಬ್ರು ಗಂಡನೇ ಏನಾಗುತ್ತೆ ಅಂತ ತಿಳ್ಕೊ. 2 ಮಕ್ಕಳಿರೋಳಾಗಿ ಕೇವಲ ಯಾವುದೋ ಸುಖಕ್ಕೋಸ್ಕರ ಬಂದು ಸುಖ ತೀರಿದ ಮೇಲೆ ನಿನ್ನನ್ನು ತುಚ್ಛವಾಗಿ ಕಾಣ್ತಾರೆ. ಆಗ ಇದೆಲ್ಲ ಗೊತ್ತಾದ ಮೇಲೆ ಗಂಡನಿಗೆ ಇನ್ನೊಂದು ದೊಡ್ಡ ಕಾರಣ ಸಿಗುತ್ತೆ. ಹೌದು ಅಣ್ಣ, ಅವಾಗಿಂದ ಅದನ್ನೇ ಬದುಕಿ ಬಂದಿದ್ ನಾನು. ಯಾಕೆಂದ್ರೆ ನನ್ ಕಡೆಯಿಂದ ಯಾವ್ದು ತಪ್ಪಾಗ್ಬಾರ್ದು. ಹೌದು, ಅವ್ರ ಅಪ್ಪ ಅಮ್ಮ ನೋಡ್ಕೊಳ್ಳೋ ವಿಚಾರದಲ್ಲಿ ನಾಳೆ ಮಕ್ಕಳಿಗೆ ನಿನ್ನ ಬಗ್ಗೆ ಹೇಳ್ಬೇಕು ಅಂದ್ರೂ ಒಂದು ಕೆಟ್ಟ ಅಭಿಪ್ರಾಯ ಜನರಲ್ಲಿ ಇರಬಾರ್ದು, ಹಂಗ್ ಬದುಕಬೇಕು. ಯಾಕಂದ್ರೆ ನಾಳೆ ನಿನ್ನನ್ನು ಮಕ್ಕಳೇ ನೋಡ್ಕೊಳ್ಬೇಕಲ್ಲವಾ. ನನಗೆ ಅರ್ಥವಿದೆ. ಆದಷ್ಟು ಅಂದ್ರೆ ಬದುಕು ಎಷ್ಟು ದಿನದ ಸಂತೆಯೋ ಗೊತ್ತಿಲ್ಲ, ಆದ್ರೆ ಇದೊಂದು ಸಂತೆ ಹೌದು. ಇಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸೋರು ಹೌದು, ಮಧ್ಯದಲ್ಲಿ ಕೈ ಬಿಟ್ಟು ಹೋಗೋರು ಹೌದು. ಆದ್ರೆ ಎಲ್ಲಿವರೆಗೂ ಆ ಜಾತ್ರೆಯ ಒಳಗೆ ಪ್ರವೇಶಿಸಿದ ನಾನು ಹೊರಗೆ ಬರುವಷ್ಟು ತಿಳುವಳಿಕೆ ಬುದ್ಧಿ ಅದು ನನ್ನ ಬದುಕು, ಅದು ಏನು ಮಾಡ್ಲಿಕ್ಕಾಗಲ್ಲ. ಇಲ್ಲ ನಾನು ಬಿಟ್ಟು ಹೋಗ್ಬಿಟ್ರು ಅಂತ ಅಳ್ಕೊಂಡ್ ಕೂತ್ಕೊಂಡ್ರೆ ಅಲ್ಲೇ ಮಣ್ಣಾಗಬೇಕು. ಕೇಳಬೇಕು, ಸರ್ ದಾರಿ ಎಲ್ಲಿದೆ, ಹೊರಗಡೆ ಹೋಗ್ಲಿಕ್ಕೆ ದಾರಿ ಎಲ್ಲಿದೆ. ಅದು ಗುರುವಿನ ಮುಖೇನ ಕೇಳ್ಕೊಂಡು ಆ ಮುಕ್ತಿಯನ್ನ ತಲುಪಬೇಕು. ಈಗ ನೀನು ಸಂತೆಯಲ್ಲಿ ಮಧ್ಯದಲ್ಲಿ ತಗಲಾಕೊಂಡ್ಬಿಟ್ಟಿದೀಯ. ಇಲ್ಲಿ ಬಿಡುಗಡೆಯ ಹಾದಿ ಏನಂದ್ರೆ, ಯಾವ ನಿಮ್ಮ ಕಾರಣಕ್ಕಾಗಿ ಆ ಸಂತಾನಗಳು ಭೂಮಿಗೆ ಬಂದಿದ್ದಾವೋ ಅವುಗಳಿಗೆ ಬೇಕಾದ ಮಿನಿಮಮ್ ಒಂದು ಶುದ್ಧ ವಾತಾವರಣವನ್ನು ನಿರ್ಮಾಣ ಮಾಡುವುದು ನಿಮ್ಮ ನೋವುಗಳನ್ನು ನುಂಗಿ, ಅದು ನಿಮ್ಮ ಧರ್ಮ. ಹಾಗಾಗಿ ನಿನ್ನ ತಾಯಿ ತಂದೆ ಇವರು ಅವತ್ತು, ಈಗ ಅವರು ಹೇಳ್ಬೋದು, ಅವತ್ತು ಮಾಡ್ಕೊಂಡು ಹೋದೆ ಬೇಡ ಅಂದ್ರು ಅನುಭವಿಸು ಅಂತ ಹೇಳ್ಬೋದಲ್ಲ. ಆದ್ರೆ ಇವತ್ತು ಅವರು ಅದನ್ನ ಒಳಗಡೆ ಬಚ್ಚಿಟ್ಟುಕೊಂಡು ಮೃದುವಾಗಿ ಹೇಳಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಅಂಜರ್ಸ್ಕೊಂಡು ಬದುಕು ಅಂತ. ಯಾಕಂದ್ರೆ ಎಲ್ಲಿ ಹೋದ್ರೂ ಕೂಡ 2 ಮಕ್ಕಳನ್ನು ಕಟ್ಟಿಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ, ಭಾರ ಆಗ್ಬಿಡ್ತೀಯ. ಹಾಗಾಗಿ ಏನು ಮಾಡ್ತೀವ, ನೋಡಪ್ಪ ನೀನು ಅಂದ್ರೆ ಬಾಯ್ಬಿಟ್ಟು ಏನು ಹೇಳ್ಬೇಡ, ಸುಮ್ಮನೆ ನಿನ್ನ ಮನಸ್ಸಿಗೆ ಹೇಳ್ತಾ ಇದ್ದೀನಿ. ಎಲ್ಲಿ ಹೋಗ್ತೀಯ ಅಂದರೆ, ನಾನು ಪೊಲೀಸ್ನವ್ರು ಇಟ್ಕೊಂಡು ತಿರುಗೋದು, ನಿನ್ನನ್ನು ಅಲ್ಲಿ ಹಿಡಿಯೋದು, ಇಲ್ಲಿ ರೆಡ್ ಹ್ಯಾಂಡಾಗಿ ಹಿಡಿಯೋದು, ಅಂದರೆ ನನ್ನ ಬದುಕು ಇದೇ ಆಗಿಬಿಟ್ರೆ ಇದೇನಿದೆ, ಇದಕ್ಕೇನು ಅರ್ಥ ಇದೆ ಇದಕ್ಕೆ? ಆಯಿತು. ಯಾಕಂದರೆ ನಿಜವಾಗಲೂ ನನ್ನ ಹೆಂಡತಿ ನನಗೆ ದೇವತೆ ಅಂತವಳಪ್ಪ, ಅವಳಿಗೆ ನಾನು ದ್ರೋಹ ಮಾಡಬಾರ್ದು ಅಂತ ಆತನ ಮನಸ್ಸಲ್ಲಿ ಬರೋವರೆಗೂ ನೀನು ಸುಮ್ಮನೆ ಪೊಲೀಸ್ನವ್ರ ಜೊತೆಲಿ ಇಟ್ಕೊಂಡು ತಿರುಗ್ತಾರೆ. ಇದಕ್ಕೆ ನೀನು ಮದುವೆ ಆಗಿದ್ದು ಇಲ್ಲ. ಹಾಗಾಗಿ 1 ವರ್ಷ ಸಮಯ ನೀನು ಚೆನ್ನಾಗಿದ್ದ ದಿನವನ್ನು ನೋಡಿದ್ದೀಯ. ಈಗೇನು ಸ್ವಲ್ಪ ಕೆಟ್ಟಿದೆ, ಸ್ವಲ್ಪ ಸಮಾಧಾನವಾಗಿರವ್ವ. ಆದರೆ ಗಂಡ
ಮುಂದೊಂದು ದಿನ ಇದೆಲ್ಲವನ್ನು ತಿದ್ದುಕೊಂಡು ಒಳ್ಳೆ ಮನುಷ್ಯನಾಗ್ತಾನೆ. ಖಂಡಿತ ಇದರಲ್ಲಿ ಭರವಸೆ ಇಡು. ಬಟ್ ಸ್ವಲ್ಪ ಸಮಯ ಬೇಕು. ಆದರೆ ನೀನು ತಿದ್ದುಕೊಳ್ಳದೆ ಹೋದರೂ ನಿನ್ನ ಮಕ್ಕಳಿಗೆ ತಾಯಿಯಾಗಿ ನೀನು ಗೆಲ್ಲಬೇಕು. ಹೌದಣ್ಣ, ನನ್ಗೆ ಅದೇ ಇರೋದು, ಮಕ್ಳಿಗೋಸ್ಕರನೇ ಬದುಕಿರೋದು ಇವತ್ತೂನು. ಬದುಕಂದ್ರೆ ಜೀವನ ವಿಶಾಲವಾಗಿದೆ. ಅಂದ್ರೆ ಈ ಸಮಯ ದುಃಖದಲ್ಲಿದ್ದೀಯಾ, ಗಂಡ ಹಿಂಗೆ ಮಾಡ್ತಿದ್ದಾರೆ, ಪಾಪ ದೇವರು ಆತನಿಗೂ ಒಳ್ಳೆ ಬುದ್ಧಿ ಕೊಡ್ಲಿ. ಆದ್ರೆ ನೀನು ಮೊದಲಿನಷ್ಟು ಗಂಡನಿಗೆ ಹುಚ್ಚನಾಗಿ ಚಿಂತೆ ಮಾಡಿ ಕೊರಗೋದು ಬಿಡು. ಇಲ್ಲ ಕೊರಗಲ್ಲ, ಮಕ್ಳಿಗೋಸ್ಕರ ಬದುಕ್ಬೇಕಲ್ಲ. ನೀನ್ ಕೊರಗಿ ನೀನ್ ನರಳಾಟ ಮಾಡ್ತೀಯ, ನಿನಗೆ ರೋಗ ಬಂತು, ನಿನಗೇನು ಕಾಯಿಲೆ ಬಂತು. ಚಿಂತೆಗಳು ಎಲ್ಲ ರೋಗಕ್ಕೂ ಮೂಲ ಚಿಂತೆನೆ. ಹೌದು. ಹಾಗಾಗಿ ಮಕ್ಕಳು ಒಂದು ಹಂತಕ್ಕೆ ಬರೋವರೆಗೂ ಅವುಗಳಿಗೋಸ್ಕರ ಬದುಕಿ. ಯಾಕಂದರೆ ನೋಡವ, ಇಂಥದ್ದು ನನ್ನ ಗಂಡ ಹಿಂಗೆ ಮಾಡಿಬಿಟ್ಟ, ಅವನು ಇನ್ನೊಬ್ಳಿಂದ ಹೋದ, ನಾನು ಎಷ್ಟು ಟ್ರೈ ಮಾಡಿದೆ ಬದಲಾಯಿಸೋಕೆ ಆಗಲಿಲ್ಲ, ಅದಕ್ಕೆ ಗುರುಗಳೇ ನಾನೇನು ಮಾಡಿದೆ, ನಾನು ಇನ್ನೊಬ್ಬನ ನೋಡಿಕೊಂಡೆ, ಆದರೆ ಏನು ಮಾಡಲಿ ಅವನನ್ನು ಬಳಸ್ಕೊಂಡು ಬಿಟ್ಟು ಹೋಗ್ಬಿಟ್ಟ ಅನ್ನೋ ಬುದ್ಧಿನೇ ಜಾಸ್ತಿ, ಇವತ್ತು ಕತೆಗಳೇ ಜಾಸ್ತಿ. ಹೌದು. ಇಲ್ಲ, ನಾನು ವಿಡಿಯೋಗಳನ್ನ ನಾನು ನೋಡಿದ್ಮೇಲೆನೆ ನಾನು ಆ ಥರ ನಿರ್ಧಾರ ಮಾಡಿದ್ದು. ಏನೇ ಆದ್ರೂ ಪರವಾಗಿಲ್ಲ, ಇನ್ನೊಬ್ರಂತೂ ನಮ್ಮ ಜೀವನದಲ್ಲಿ ಎಂಟ್ರಿ ಮಾಡ್ಕೋಬಾರ್ದು. ಯಾಕೆಂದ್ರೆ ಅವ್ನ ಎಂತವನೇ ಆಗಿರ್ಲಿ, ಯಾಕೆಂದ್ರೆ ಆತರ ಹೆಣ್ಮಕ್ಳು ನೊಂದಿರೋನ ನೋಡಿ ತುಂಬಾ ಭಯ ಆಗುತ್ತೆ. ಯಾಕೆಂದ್ರೆ ನನ್ಗೆ ಈಗ್ಲೇ ಭಯ ಆಗುತ್ತೆ. ನಾನು ಏನು ತಪ್ಪು ಮಾಡಿಲ್ಲ ಅಂದ್ರು ಒಂದೊಂದ್ಸತಿ ಏನಾದ್ರು ಮಾಡಕ್ ಹೋದ್ರೆ ನಮ್ಮ ಮನೆಯವರು ಹಂಗ್ ಅನ್ಬಿಡ್ತಾರೇನೋ, ಹಿಂಗ್ ಅನ್ಬಿಡ್ತಾರೇನೋ, ನಮ್ಮ ಅಪ್ಪ ಅಮ್ಮ ತಪ್ಪು ತಿಳ್ಕೊತಾರೇನೋ ಅಂತ ಭಯ ಆಗುತ್ತೆ ಈಗ್ಲೇನೆ. ಇನ್ನ ಅಂತ ಕೆಲಸ ಮಾಡೋದಿಕ್ಕೂ ಧೈರ್ಯ ಇಲ್ಲ. ಅಂದ್ರೆ ಈಗ ನೋಡಿ, ನಿನ್ನ ಮುಖದಲ್ಲಿ ಅರಿವಿನಿಂದ ನಿಜವಾದ ಸತ್ಯ ಯಾವುದು, ಗಂಡನ ಇಷ್ಟು ಪರಸ್ತ್ರೀ ಸಹವಾಸ, ಪರಸ್ತ್ರೀ ವ್ಯಾಮೋಹ ಇದ್ದಾಗ ನಿನ್ನ ನಗು, ನಿನ್ನ ಈ ಮಾತು ಹೇಳ್ತಾ ಇದೆ ನೀನು ಎಷ್ಟು ತಿಳುವಳಿಕೆ. ಯಾಕಂದ್ರೆ ಜೀವನದ ಅಂತಿಮ ಉದ್ದೇಶ ಏನು ಗೊತ್ತೇನವ, ನಾನು ತಿಳಿದು ಬದುಕಬೇಕು. ಯಾಕಂದ್ರೆ ಇಷ್ಟೂ ದಿನ ನೀನು ಬದುಕಿದ್ದ ಅಜ್ಞಾನದ ಬದುಕು, ಈಗ ಸತ್ಯದ ದರ್ಶನ ಆಗ್ತಾ ಇದೆ. ಯಾವುದು ಕಳಬೇಕು, ಯಾವುದು ಕಳಬಾರ್ದು, ಯಾವುದನ್ನು ಹುಡುಕಬೇಕು, ಯಾವುದನ್ನು ಹುಡುಕಬಾರ್ದು, ಯಾವುದನ್ನು ಸುಮ್ಮನೆ ಅದ್ರ ಪಾಡಿಗೆ ಅದು ಬಿಟ್ಬಿಡ್ಬೇಕು. ಇವೆಲ್ಲ ನಿಧಾನಕ್ಕೆ ಬದುಕು ಪಳಗುತ್ತಾ 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 ಪುಸ್ತಕದಿಂದ ಬಂದದ್ದಲ್ಲ, ಇದು ಅನುಭವದಿಂದ ಬಂದದ್ದು. ಹಾಗಾಗಿ ನಿನ್ನ ಮಕ್ಕಳಿಗೆ ನೀವು ತಾಯಿಯಾಗಿ ನಾಳೆ ದಿನ ಗಂಡ ಹಿಂಗೆ ಹೋದ್ಮೇಲೆ ಇವಳು ಯಾವನಿಂದನೂ ಹೋಗಿ ಹಾಳಾದ್ಲು ಅಂತ ಹೇಳ್ತಾರೆ ಹೊರತು ಗಂಡ ಯಾಕಂದರೆ ಈ ಸಮಯದಲ್ಲಿ ನೀನು ಇದನ್ನು ಸಹಿಸಿಬಿಟ್ಟು ಮಕ್ಕಳಿಗೆ ಬದುಕನ್ನು ಕಟ್ಟಿಕೊಟ್ಬಿಟ್ರೆ ನಾಳೆ ಒಂದು ಮಾತು ಬರುತ್ತೆ, ಗಂಡ ಅಂಥವನಾದರೂ ಕೂಡ ಇವಳು ದಾದಿ ತಪ್ಪಲಿಲ್ಲಪ್ಪ, ಮಕ್ಕಳಿಗೂ ಬದುಕನ್ನು ಕಟ್ಟಿದ್ಲು ನೋಡಪ್ಪ, ಇವತ್ತು ಗೌರವಾನ್ವಿತವಾಗಿದ್ದಾಳೆ, ಮಕ್ಕಳು ಕೂಡ ಚೆನ್ನಾಗಿ ಬದುಕಿದ್ರು, ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ. ಅಂದರೆ ಯೌವನ ಇದ್ದ ಸಮಯದಲ್ಲಿ ಸುಖದ ಆಸೆಗೋಸ್ಕರ ವ್ಯಕ್ತಿತ್ವವನ್ನು, ಕ್ಯಾರೆಕ್ಟರನ್ನು ಹಾಳು ಮಾಡಿಕೊಂಡ್ರೆ, ಈ ಅಂದರೆ ವ್ಯಕ್ತಿತ್ವವನ್ನು ಹಾಳು ಮಾಡಿಕೊಂಡಿದ್ದು ಯೌವನ ಇದ್ದಾಗ, ಆದರೆ ನಿಜವಾದ ವ್ಯಕ್ತಿತ್ವವೇ ಬದುಕು ನಡೆಸೋದು ಯೌವನ ತೀರಿಸೋ ಸೌಂದರ್ಯವೆಲ್ಲ ಹೋಗಿ ನೀನು ಮುದುಕಿಯಾಗಿ ಅಥವಾ ಒಂದು ಹಂತಕ್ಕೆ ವಯಸ್ಸಾದ ಮೇಲೆ ಆಗ ನಿನ್ನನ್ನು ಕಾಪಾಡೋದು ನಿನ್ನ ವ್ಯಕ್ತಿತ್ವವೇ ಹೊರತು ಆ ವ್ಯಕ್ತಿತ್ವವನ್ನು ನೀವು ಯೌವನದಲ್ಲೇ ಕಳ್ಕೊಂಡ್ಬಿಟ್ರೆ ಕಡೆಯ ಸಮಯದಲ್ಲಿ ನಾಯಿ ಥರ ಭಿಕ್ಷೆ ಬಿಡಬೇಕಾಗುತ್ತೆ. ಹೌದು ಅಣ್ಣ. ಇಲ್ಲ ಅಣ್ಣ, ಈ ವಿಚಾರದಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿದ್ದೀನಿ. ಯಾವುದೇ ಕಾರಣಕ್ಕೂ ಇನ್ನೊಂದು ತಪ್ಪಂತೂ ಮಾಡ್ಕೊಳ್ಳೋದು. ಯಾಕೆಂದ್ರೆ ಅಪ್ಪ ಅಮ್ಮ ಇದನ್ನ ಒಪ್ಕೊಳ್ಳೋದಿಕ್ಕೆ 7 ತಿಂಗಳು 8 ತಿಂಗಳು ಬೇಕಾಯ್ತು ಇವರು ನನ್ನನ್ನು ಒಪ್ಕೊಳ್ಳೋದಿಕ್ಕೇನೆ. ಒಪ್ಕೊಂಡಾಗ್ಲೂ ಆ ಸಂಬಂಧ ಅಷ್ಟು ಚೆನ್ನಾಗಿರ್ಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಧರ್ಮವಾಗಿ, ಸತಿ ಧರ್ಮ ಅಂತ ಏನಿದೆ, ಪತಿಯಾಗಿ ಆತ ಧರ್ಮ ತಪ್ಪಿದ್ರು ಸತಿಯಾಗಿ ನೀನು ಪ್ರತಿಯೊಂದು, ಅಂದರೆ ಸಾವಿತ್ರಿ ಯಮನಿಂದ ತನ್ನ ಗಂಡನನ್ನ ಸತ್ಯವಂತನನ್ನು ಕಾಪಾಡಿಕೊಳ್ಳಿಕ್ಕೆ ಸಾವಿತ್ರಿ ಯಮಧರ್ಮನ ಜೊತೆ ಹೇಗೆ ಓಡಾಡೋದ್ಲೋ ಹಾಗೆ ನೀನು ಈ ಅಧರ್ಮದ ಜೊತೆ, ಅಧರ್ಮದಿಂದ, ಯಾಕಂದ್ರೆ ಅಧರ್ಮ ಈತನನ್ನು ನುಂಗಾಕುತ್ತೆ, ಅದರಲ್ಲಿ 2 ಮಾತಿಲ್ಲ. ಹೌದು ಅಣ್ಣ. ಅದೇ ನಾನು ಅದನ್ನು ಬಿಡಿಸಿ ಹೇಳಲ್ಲ, ಬಟ್ ಯಾವುದೇ ಆಗಲಿ ಅಧರ್ಮ ಅನ್ನೋದು ಅವು ಒಳಗಡೆ ಎಳ್ಕೊಂಡು ಸುಖ ತೋರಿಸಿ ಆಮೇಲೆ ಹೊರಗಡೆ ಬರ್ಲಿಕ್ಕೆ ಬಿಡಲ್ಲ. ಅದೊಂಥರ ಚಕ್ರವ್ಯೂಹ. ಇಲ್ಲ, ನಿಮ್ ವಿಡಿಯೋಗಳು ನೋಡಿದ್ಮೇಲೆ ಅಣ್ಣ ನನ್ಗೆ ಗೊತ್ತಾಗಿದ್ದು, ಒಳ್ಳೆ ಮಾಡಿದವ್ರಿಗೆ ಇಷ್ಟು ನೋವಿರುತ್ತೆ, ಇನ್ನ ನನ್ನ ಮನೆಯವರು ಈ ತರ ತಪ್ಪು ದಾರಿಲಿ ಹೋಗ್ತಿದ್ದಾರೆ, ನನ್ನನ್ನು ಇಷ್ಟ ಅಯ್ಯೋ ಅನ್ಸ್ತಿದ್ದಾರೆ, ಇವ್ರಿಗೆ ಎಂತ ಯಾವ ತರ ಕರ್ಮ ಹೊಡಿಬೋದು ಅಂತ ಅದನ್ನು ಹೇಳ್ತಿದ್ದೀನಿ ಅಣ್ಣ. ನಾಳೆ ದಿನ ತುಂಬಾ ತೊಂದ್ರೆ ಅನ್ಭವಿಸ್ತೀರಿ, ನಿನ್ಗೆ ಬರ್ಬೋದು ಅಂತಲ್ಲ, ನಾಳೆ ದಿನ ನಿನ್ ಮಾಡಿರೋದು ನಿನ್ ಮಕ್ಳಿಗೂ ಬರ್ಬೋದು, ನನ್ ಮಕ್ಳುನು ಅನ್ಭವಿಸೋ ತರ ಆಗ್ಬೋದು, ಇಲ್ಲ ನನ್ ಮಕ್ಳ ಕಡೆಯಿಂದಾನೇ ನಿನಗ್ ಬರ್ಬೋದು ಅಂತಾನು ಹೇಳ್ತಿದೀನಿ. ನಿಮ್ ವಿಡಿಯೋ ನೋಡಿದ್ಮೇಲೆ ನನ್ಗೂ ಗೊತ್ತಾಗಿದ್ದು ಕರ್ಮ ಅನ್ನೋದು ಇದ್ದೇ ಇದೆಯಾ ತೋರ್ಸುತ್ತೆ. ಯಾವ್ದಾದ್ರು ಅಷ್ಟೇ, ಅಂದ್ರೆ ಹೇಗೆ ಹೆಪ್ಪಿಟ್ಟ ಹಾಲು ಬೇಗ ಮೊಸರಾಗೋದಿಲ್ವೋ ಹಾಗೆ ಮಾಡಿದ ಪಾಪಗಳು ಕೂಡ ಬೇಗ ಫಲ ಕೊಡೋದಿಲ್ಲ. ಒಂದು ಕಾಲ ಬರುತ್ತೆ, ಒಂದು ಸಮಯ ಬರುತ್ತೆ ಆ ತೀರ್ಪನ್ನು ನಿರ್ಧಾರ ಮಾಡಲಿಕ್ಕೆ.
ಆದರೆ ನೀನು ಗಂಡ ಮಕ್ಕಳು ಬಂಧು ಬಳಗ ಇದೆಲ್ಲವನ್ನು ಬಿಟ್ಟು ಕರ್ಮದ ಮೇಲೆ ನಂಬಿಕೆ ಇಡು, ಧರ್ಮದ ಮೇಲೆ ನಂಬಿಕೆ ಇಡು, ಭಗವಂತನ ಮೇಲೆ ನಂಬಿಕೆ ಇಡು. ಯಾಕಂದರೆ ಇಲ್ಲಿ ಅರೆಗಳಿಗೆ ಇದ್ದು ಹೋಗ್ಲಿಕ್ಕೆ ಬಂದಿರೋ ನೆಂಟ್ರೆ ಹೊರತು ಶಾಶ್ವತವಾಗಿ ಇರ್ಲಿಕ್ಕೆ ಬಂದವರಲ್ಲ. ಇದನ್ನೆಲ್ಲ ಸರಿ ಮಾಡಿಕೊಂಡು ಇದ್ಬಿಡೋಣಪ್ಪ 500-600 ವರ್ಷ ಬದುಕ್ತೀವಿ. ದೇವರು ನಿಮ್ಮನ್ನು ಈ ಸಂತೆ ಒಳಗಡೆ ನೂಕಿ ನಿಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ ಒಂದಾರೆ. ಹೇಗೆ ವರ್ಷೆಲ್ಲ ಓದಿ 3 ಗಂಟೆ ಎಕ್ಸಾಮ್ ಬರಿತೀವೋ ಹಾಗೆ ಭಗವಂತನ ಪಾದದಲ್ಲಿರಬೇಕಾಗಿ ಜನ್ಮ ಅಂದರೆ ಎಷ್ಟು ಕಾಲ ಅದು ಲೆಕ್ಕವಿಡದಷ್ಟು ಕಾಲ ಭಗವಂತನ ಮಡ್ಲಲ್ಲಿ ಪಾಠ ಕಲಿತು ಅಥವಾ ಅಲ್ಲಿ ಇದ್ದಬೇಕಾದವ್ರು ನಾವು 3 ದಿನ ಎಕ್ಸಾಮ್ ಬರ್ದಂಗೆ 3 ದಿನದ ಬದುಕಿಗೆ ಬಂದಿದ್ದೀವಿ. ಇಲ್ಲಿ ಪರೀಕ್ಷೆಯೋ ಫೇಲ್ ಅಂದರೆ ಪಾಸೋ ಫೇಲೋ ನಿರ್ಧಾರ ಮಾಡಲಿಕ್ಕೆ ಈ 3 ದಿನದ ಬದುಕು ನಮಗೆ. ಇಲ್ಲಿ ನಾವು ಬಂಧನಕ್ಕೊಳಗಾಗಿ ಇಷ್ಟೆಲ್ಲ ಮಾಡಿಕೊಳ್ತೀವಿ ಆಗಲ್ವಾ? ಈಗ 3 ವಿಚಾರ ಸ್ಪಷ್ಟ. 1, ಈತನಿಂದ ಬೇರ್ಪಡುವ ಯೋಚನೆ ಬೇಡ. 1. ಆ್ಯಂಡ್ 2ನೇದು ಇಲ್ಲೇ ಇದ್ದು ನಿನ್ನ ಮಕ್ಕಳ ಬದುಕನ್ನು ಕಟ್ತೀಯ. 2. 3 ಈತನನ್ನು ಪ್ರಶ್ನೆ ಮಾಡೋದು, ಫೋನ್ ಚೆಕ್ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಇವನ್ನೆಲ್ಲ ಬಿಟ್ಬಿಡು. ಯಾಕೆ ಇವೆಲ್ಲ ಮಾಡಿದಷ್ಟು ನಿನ್ನ ಅಂತರಂಗ ಕಲ್ಮಶವಾಗುತ್ತೆ, ಗೊಂದಲಕ್ಕೊಳಗಾಗ್ತೀಯ, ಚಿಂತೆ ಆಗುತ್ತೆ, ರೋಗ ಬರುತ್ತೆ, ನೀನು ಹುಚ್ಚಿ ಆಗ್ಬಿಡ್ತೀಯ. ನೀನು ಎಲ್ಲಿಗೆ ಹೋದೆ, ಎಲ್ಲಿ ಬಂದೆ, ಏನು ಬೇಡ. ಮಕ್ಕಳಿಗೆ ಮನೆಗೆ ಏನು ಬೇಕು ಅದನ್ನು ಮಾಡು. ಯಾಕಂದರೆ ಈಗ ನಾನು ನಾಳೆನೇ ಗಂಡ ಬದಲಾದರೂ ಕೂಡ ನಾನು ಮೊದಲಿನಷ್ಟು ತುಂಬ ಸಂತೋಷವಾಗಿ ತುಂಬ ಬೆರ್ತು ಬದುಕೋಕೆ ಈಗ ಆಗಲ್ಲ. ಯಾಕಂದರೆ ಬದುಕು ಪಾಠ ಕಲಿಸ್ಬಿಟ್ಟಿದೆ. ಈಗ ನಗ್ತೀನಿ, ನಾನು ಈಗಲೂ ನಗ್ತೀನಿ. ಆದರೆ ಈ ನಗು ನಿಜದ ನಗು. ನೀನು ಬಂದರು, ಬರದೆ ಹೋದ್ರು, ಕೂತರು, ನಿಂತರು, ಎಲ್ಲಿ ಹೋದ್ರು, ಎಲ್ಲಿ ಕೂತರು. ಯಾಕಂದರೆ ನನ್ನ ಗಂಡ ಚೆನ್ನಾಗಿರಲಿ ಅನ್ನೋದೇ ನನ್ನ ಬಯಕೆ ಹೊರತು ಮೊದಲೆಲ್ಲ ಚೆನ್ನಾಗಿರಲಿ ಅಂತ ಬಯಸ್ತಿದ್ದೆ, ಆದರೆ ಮೋಹದಿಂದ ಬಯಸ್ತಾ ಇದ್ದೆ. ನನ್ನ ಗಂಡ ನನ್ನ ಜೊತೆನೇ ಚೆನ್ನಾಗಿರಲಿ ಅಂದ್ಕೊಂಡಿದ್ದೆ. ಈಗ ನನ್ನ ಜೊತೆ ಅನ್ನೋದನ್ನು ಕಿತ್ತಾಕ್ಬಿಟ್ಟು ಚೆನ್ನಾಗಿರಲಿ ಅನ್ನೋಕೆ ಬಂದಿದ್ದೀನಿ ಅಷ್ಟೇ. ಹಾಗಾಗಿ ಮಕ್ಕಳ ಬದುಕನ್ನು ಕಟ್ಟು, ಜೊತೆಗೆ ಅದಕ್ಕಿಂತ ಮುಂಚೆ ನೀನು ಆರೋಗ್ಯ ಕಾಪಾಡ್ಕೋ. ಈ ಕಾರ್ಯಕ್ರಮ ಕೇಳ್ತಾ ಕ್ಷಮಿಸು, ಗಂಡನ ಕ್ಷಮಿಸು. ಅಂದರೆ ಅವ್ರವ್ರ ಕರ್ಮ ಅವ್ರವ್ರು ತಿಂದುಕೊಳ್ತಾರೆ, ನಿನಗೆ ಯಾಕೆ ಬೇಕದು? ಕ್ಷಮಿಸಿದೀನಿ ಕಣ್ರಿ, ನೀವು ಊಟ ಮಾಡ್ರಿ, ಚೆನ್ನಾಗಿರ್ರಿ, ನಿಮ್ಗೆ ಒಳ್ಳೇದಾಗಲಿ ಅಂತಲೇ ಅಂತ ಇರು. ಬೇರೆ ಏನು ಪ್ರಶ್ನೆ ತೆಗೆದ್ರೆ ತಾನೇ ಅಲ್ಲಿ ಜಗಳ. ಪ್ರಶ್ನೆ ತೆಗೆದ್ರು ಅದಕ್ಕೆ ಉತ್ತರ ಇಲ್ಲ ಅನ್ನೋದಾದ್ರೆ ಪ್ರಶ್ನೆ ಕೇಳಕ್ಕೆ ಕೆಟ್ಟವಳಾಗ್ತಿ. ನೀನು ಊಟ ಮಾಡು, ಚೆನ್ನಾಗಿರು, ಒಳ್ಳೇದಾಗಲಿ ಅಂತ ಅನ್ನು ನೀನು ಏಕಾಂತವಾಗಿ ನಿನ್ನ ಜೀವನ ಮಾಡು. ಕಷ್ಟ ಇದೆ, ನನಗೆ ಅರ್ಥವಾಗುತ್ತೆ. ಆದರೆ ಗಂಡ ಬದಲಾಗುವ ದಿನ, ಎಲ್ಲ ಸರಿ ಹೋಗುವ ದಿನ ಅತಿ ಶೀಘ್ರದಲ್ಲೇ ಬರುತ್ತೆ. ಆದರೆ ಯಾವ ಹೆಣ್ಣು ಇಲ್ಲಿ ಈ ಸಂಸಾರ ಹೀಗಾಗ್ಲಿಕ್ಕೆ ಕಾರಣಳಾದ್ಲು, ಆ ಹೆಣ್ಣಿನ ಮಗಳಿಂದ ಅವಳಿಗೆ ಶಿಕ್ಷೆ ಆಗುತ್ತೆ. ಇರಲಿ ತಾಯಿ, ಅದೆಲ್ಲವನ್ನು ನೀನು ನೋಡ್ತೀಯ. ಆದರೆ ನೀನು ಧರ್ಮದ ಮೇಲೆ ಕರ್ಮದ ಮೇಲೆ ನಂಬಿಕೆ ಇಟ್ಟು ಗಂಡನನ್ನು ಪ್ರೀತಿಸು, ಗೌರವಿಸು, ಸೇವೆ ಮಾಡು. ಆದರೆ ಈ ಹುಚ್ಚುತನದ ಪ್ರಶ್ನಾವಳಿಗಳನ್ನು ಕೇಳೋದು ಬಿಡು ಅಷ್ಟೇ. ಅದೊಂದೇ ವ್ಯತ್ಯಾಸ ಬಿಟ್ಟರೆ ಮಾಮೂಲಿ ಹೆಂಗೆ ಮನೇಲಿ ಇರ್ತೀಯ. ಯಾಕಂದರೆ ಈಗ ನೀನು ಕೋಪದಲ್ಲಿ ಮೂಗು ಕುಯ್ಕೊಂಡ್ರು ನನಗೆ ಕೋಪದಲ್ಲಿ ಬಿಟ್ಟು ಹೋಗ್ಬಿಟ್ರೆ ಬದುಕು ಇನ್ನೂ ಕಷ್ಟವಾಗ್ಬಿಡುತ್ತೆ. ಅವ್ರನ್ನ ಅದನ್ನ ಹೇಳ್ತಿರೋದಣ್ಣ, ನಿನ್ ಪಾಡ ನಿನ್ ಮನೇಲಿ ಇದ್ಬಿಡು, ನಾನು ಯಾವ್ದಕ್ಕೂ ನಾನು ಬರಬೇಡ, ನಾನು ನೋಡ್ಕೋತೀನಿ. ಸಮಾಜಕ್ಕೆ ಉದಾಹರಣೆ ಅಲ್ಲ, ಬಟ್ ಏನು ನಿನಗೆ ಹಿಂಗೆ ಹೇಳ್ಬೇಕಾಗಿದೆ ಹೇಳ್ತಾ ಇದ್ದೀನಿ ಅಷ್ಟೇ. ಗಂಡ ಏನಾರ ಮಾಡ್ಕೊಳ್ಳಿ, ನೀವು ಕೇಳ್ಬೇಡ್ರವ ಅನ್ನೋದು ಸಮಾಜಕ್ಕೆ ಒಳ್ಳೆ ಉದಾಹರಣೆ ಅಲ್ಲವಾ? ಹೌದು. ಬಟ್ ನನ್ನ ಮಕ್ಕಳಿಗೆ ಇಂಥ ಕೆಟ್ಟ ಗಾಳಿ ಬೀಸದಂಗೆ ನೋಡ್ಕೊಂಡು ಬೆಳೆಸ್ಬೇಕು ನಾನು. ನಿನ್ನ ಮಕ್ಕಳಿಗೆ ನಿನ್ನ ಗಂಡು ಮಕ್ಳವ್ರ? ಇಲ್ಲ ಅಣ್ಣ, ಹೆಣ್ಮಕ್ಳು. ಹಿಂಗೆ ಬೇರೆಯವ್ರ ಗಂಡಸರ ಜೀವನದಲ್ಲಿ ಹೋಗಿ ಹಾಳು ಮಾಡಬೇಡ್ರಿ ಜೀವನ ಅಂತ ನಿನ್ನ ಮಕ್ಳಿಗೆ ಹೇಳ್ಕೊಡ್ಬೇಕಾದ್ರೆ. ಯಾಕಂದ್ರೆ ಆ ಹೆಣ್ಣು ಮಾಡ್ತಿರೋದು ಅದನ್ನೇ. ಹೌದು ಅಣ್ಣ, ನನ್ಗೆ ಅದೇ ಭಯ. ನನ್ನ ಮಕ್ಳನ್ನು ದಾರಿ ತಪ್ತಾ ಇರೋ ತರ ಅವ್ರಿಗೂ ಏನು ಕೊಟ್ಟಿಲ್ಲ ಅಂದ್ರೂ ಒಳ್ಳೆ ಸಂಸ್ಕಾರ, ಒಂದು ಒಳ್ಳೆ ವಿದ್ಯೆ ಕೊಡಿಸ್ಬೇಕು ಅನ್ನೋದು ಒಂದೇ ಆಸೆ ಅಣ್ಣ ನನ್ಗಿರೋದು. ಅಷ್ಟು ಮಾತ್ರ ಮಾಡವ, ಎಲ್ಲ ರೀತಿಯಲ್ಲೂ ಭಗವಂತ ಒಳ್ಳೇದು ಮಾಡ್ತಾನೆ. ಆದರೆ ಈ ವಿಚಾರದಲ್ಲಿ ಹೌದಪ್ಪ, ನಾನು ಈಗ ನೋಡ್ತಾಯಿ ಎಷ್ಟೋ ತಾಯಂದಿರು ಮಕ್ಕಳು ಗಂಡು ಮಗುನ ಎತ್ತಿರ್ತಾರೆ, ಒಂದು 18-19ಕ್ಕೆ ಬಂದಾಗ ಆಕ್ಸಿಡೆಂಟ್ ಆಗಿ ಎಲ್ಲೋ ಸತ್ತೋಗ್ಬಿಡ್ತವೆ. ಆ ತಾಯಿ ಎದೆ ಮಟ್ಟಕ್ಕೆ ಬಂದ ಮಗನನ್ನು ಕಳ್ಕೊಂಡಾಗ ಏನು ನೋವಿದೆಯಲ್ಲ, ಅದಕ್ಕಿಂತ ದೊಡ್ಡ ನೋವಲ್ಲ ತಾಯಿ ನಿಂದು. ಒಂದು ಹಂತ ಆದಮೇಲೆ ಜನರು ಅವ್ರಿಗೆ ಏನು ಸಮಾಧಾನ ಮಾಡ್ತಾರೆ ಅಂದರೆ, ಬಿಡವ ನಿನ್ನ ಮಗನ ಯೋಗ, ನಿನ್ನ ಮಗನ ಪ್ರೀತಿ ನಿನಗಿಷ್ಟೇ ಸಿಗಬೇಕಾದದ್ದು, ಮುಗೀತು, ಭಗವಂತನ ಬಳಿ ಹೋಗಿದ್ದಾನೆ, ಸಮಾಧಾನ ಮಾಡ್ಕೊಳ್ಳವ ಅಂತಾರ ತಾಯಿಗೆ. ಹಂಗೆ
ಆ ಮಗನನ್ನು ಕಳ್ಕೊಂಡ ತಾಯಿ ಬಿಡಪ್ಪ ನನ್ನ ಮಗನ ಭಾಗ್ಯ ನನಗೆ ಇಷ್ಟೇ ಇದ್ದಿದ್ದು ಅಂತ ಹೇಗೆ ಅಂದ್ಕೊಳ್ತಾಳೋ, ಹಾಗೆ ಇದು ಬಿಡಪ್ಪ ನನ್ನ ಗಂಡನ ಪ್ರೀತಿ ಕಾಳಜಿ ಅದೆಲ್ಲ ನನಗೆ ಇಷ್ಟೇ ಇದ್ದಿದ್ದು, ಈಗ ನಾನು ತಾಯಿಯಾಗಿ ಪ್ರಮೋಷನ್ ಪಡೆದಿದ್ದೀನಿ. ಯಾಕಂದರೆ ಇಷ್ಟು ನಾನು ಹೆಂಡತಿಯಾಗಿದ್ದಾಗ ಕೇಳೋದು ಬೇರೆ, ಈಗ ತಾಯಿ ಹಂತಕ್ಕೆ ಬಂದಾಗ ನಾನು ಹೆಂಡತಿಯಾಗಿಯೂ ಇರಬೇಕು ಹೌದು, ಬಟ್ ಯಾಕೋ ಹೆಂಡತಿಯ ಸ್ಥಾನ ಅಷ್ಟು ಸ್ಥಿರವಾಗಿಲ್ಲ, ನನ್ನ ಪಾಲಿಗೆ ಯೋಗ ಇಲ್ಲ ನನಗುವುದು ಅನ್ನೋದಾದರೆ ತಾಯಿಯಾಗಾದರೂ ಗೆಲ್ಲಬೇಕಲ್ಲ. ಹೌದಾ, ಯಾಕಂದರೆ ಆ ಥರನೇ ಇರಬೇಕು ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಇದ್ದೆ ಅಣ್ಣ. ಬರ್ತಾರ ಊಟ ಕೊಡೋದು ಏನು ಅಂತ ಕೇಳ್ಕೊಳ್ಳೋದು, ಸರಿ ಹೋಗ್ತಿದ್ದೀರಾ ಸರಿ ಹೋಗಿ ಅಂತ ಇದ್ರೂ ಬೇರೆಯವ್ರ ಹತ್ರ ಎಲ್ಲ ಹೇಳೋದು, ನನ್ಗೂ ನನ್ನ ಹೆಂಡತಿಗೂ ಅಂತ ಸಂಬಂಧ ಏನಿಲ್ಲ, ಏನು ಮೇಲ್ ಮಾತಾಡ್ಕೊಂಡವಳೆ ಅಂತ ಹೇಳೋದು. ಆಯಿತು, ತೊಂದರೆ ಇಲ್ಲ. ನನ್ನ ಮಾತು ಕೇಳವ, ಮೊದಲಿನಷ್ಟೇ ನೀನು ಊಟಕ್ಕಿಡು, ಚೆನ್ನಾಗಿ ಮಾತಾಡಿಸು, ಹೋಗಿ ಬಂದ್ರಿ ಒಳ್ಳೇದಾಗಲಿ ಅಂತ ಹೇಳು. ಯಾಕೆ ಪ್ರೀತಿಯಿಂದ ಕೆಲವೊಂದನ್ನು ಬದಲಾಯಿಸ್ಬೋದೇ ಹೊರತು ನಾನು ಈಗ ನೋಡು ಆಯಿತು, ನೀನು ಹಂಗೆ ಪೊಲೀಸ್ನವ್ರು ಕರ್ಕೊಂಡು ಹೋದಾಗ ಈ ಕಡೆಗೆ ಬರ್ಬೇಕಾದ್ರೆ ಆತ ಹೇಳಿದ ಮಾತೇನು ಐತೆ ನಿನಗಿರು ಅಂತ. ಹೌದಾ, ಅಂದರೆ ದ್ವೇಷದಿಂದ ಯಾವುದನ್ನು ಬದಲಾಯಿಸೋಕ್ಕಾಗಲ್ಲ, ದ್ವೇಷದಿಂದ ನಾಶ ಮಾಡ್ಬೋದೇ ಹೊರತು ಬದಲಾಯಿಸೋಕ್ಕಾಗಲ್ಲ. ಇವಾಗ ಅದಕ್ಕೆ ತುಂಬಾ ನೈಸ್ ಹೊಡಿತಾರಣ್ಣ, ನೀನ್ ಹೇಳ್ದಂಗೆ ಕೇಳ್ತೀನಿ, ನೀನ್ ಹೆಂಗ್ ಹೇಳ್ತೀಯ ಹಂಗ ನಾನು ಬದುಕ್ತೀನಿ, ನೀನ್ ಅಲ್ಲಿ ಕರ್ಕೊಂಡ್ ಹೋಗ್ತೀನಿ ಇಲ್ಲಿ ಕರ್ಕೊಂಡ್ ಹೋಗಿ ಹಂಗೆ ಇರ್ತೀನಿ, ಆದ್ರೆ ನನ್ ಪಾಡಿಗೆ ನಾನು ಬಿಟ್ಬಿಡು, ನೀನ್ ಬರೋದು ಹಂಗೆಲ್ಲ ಮಾಡ್ಬೇಡ, ನಿನ್ಗೆ ಏನ್ ಬೇಕೋ ನಾನು ಮಾಡ್ಕೊಡ್ತೀನಿ, ನಿಮ್ಮ ಅಪ್ಪನ ಮನೆ ಕರ್ಕೊಂಡ್ ಹೋಗ್ತೀನಿ, ನಿನ್ ಏನ್ ಪ್ರೀತಿ ಬೇಕಾ, ನೀನ್ ಕಾಲ್ ತೊಳ್ದು ಪೂಜೆ ಮಾಡ್ಬೇಕಾ ನಾನು ಅದನ್ನು ಮಾಡ್ತೀನಿ, ನೋಡವಾ, ಬಿಟ್ಬಿಡು ಅಂತ ಪ್ರೀತಿಯನ್ನ ಮೊದಲಂಗೆ ಕೊಡು, ಮೊದಲಂಗೆ ಊಟ ಇಡು, ಮೊದಲಂಗೆ ಪ್ರೀತಿಯಿಂದ ಮಾತಾಡು, ಆದ್ರೆ ಕೆಲವು ವಿಚಾರ ಅಂತರ ಇರಬೇಕು. ಸರಿ ಅಣ್ಣ, ಆಯ್ತಾ? ಆದ್ರೆ ಆತ ಅಂದ್ರೆ ನೀನು ಆತ ಹೇಳ್ದಂಗೆ ಪೂಸಿ ಹೊಡೆದಂಗೆಲ್ಲ ಕೇಳ್ತೀಯ ಅಂದ್ರೆ ಪ್ರೀತಿಸ್ತೀಯ, ಗೌರವಿಸ್ತೀಯ, ಸೇವೆ ಮಾಡ್ತೀಯ, ಊಟ ಕೊಡ್ತೀಯ, ಕಾಳಜಿಯಿಂದ ಮಾತಾಡಿಸ್ತೀಯ, ಇದನ್ನು ಮಾಡ್ತಿರೋದು ಕಾರಣ ನಾನು ಹೆಂಡತಿಯಾಗಿ ನನ್ನ ಧರ್ಮವೇ ಅಂತ ಹೊರತು ನಾನು ಅವಳ ನಿಮ್ಮ ಇದನ್ನು ಒಪ್ಕೊಂಡು ಹಿಂಗಿದ್ದೀನಿ ಅಂತ ಅಲ್ಲ, ಅದನ್ನು ಬಿಟ್ಟುಬಿಟ್ಟಿದ್ದೀನಿ, ಅದನ್ನು ಕಾಲಕ್ಕೆ ಬಿಟ್ಟಿದ್ದೀನಿ, ನಾನು ಅದನ್ನು ಒಪ್ಕೊಂಡಿದ್ದೀನಿ ಅಂತ ಅಲ್ಲ. ಹೌದು, ಯಾಕಂದರೆ ಮಾಡೋರ್ದು ಎಷ್ಟು ಕೆಟ್ಟದ್ದು ಅಥವಾ ಇಂಥ ಅನ್ಯಾಯದಲ್ಲಿ ಭಾಗವಹಿಸೋದು ಎಷ್ಟು ಕೆಟ್ಟದ್ದು, ಅದನ್ನು ಒಪ್ಕೊಳ್ಳೋದು ಅದಕ್ಕಿಂತ ದುಷ್ಟತನ ಅದು. ಹೌದು ಅಣ್ಣ. ಹಾಗಾಗಿ ನಾನು ನಿನ್ನ ಜೊತೆ ಚೆನ್ನಾಗಿದ್ದೀನ್ರಿ, ಅದರ ಅರ್ಥ ನಿಮ್ಮ ಈ ಅನ್ಯಾಯವನ್ನು ಒಪ್ಕೊಂಡಿದ್ದೀನಿ ಅಂತ ಅಲ್ಲ. ನನಗೀಗ ಅರ್ಥ ಆಗಿದೆ, ಇರೋ 4 ದಿನದ ಬದುಕು ಅಂತರಂಗದಲ್ಲಿ ಪ್ರೀತಿ ಇಟ್ಕೊಂಡು ಬದುಕಬೇಕು. ಈ ಗಾಬರಿ, ಗೊಂದಲ, ಭಯ, ಆತಂಕ ಇದು ಅಂದರೆ ಆಸ್ಪತ್ರೆಯಲ್ಲಿ ICUನಲ್ಲಿ ಇರೋನಿಗೂ ನನಗೂ ಮತ್ತೆ ಏನು ವ್ಯತ್ಯಾಸ? ಹೌದು, ನನಗೀಗ ಬದುಕು ಅರ್ಥ ಆಗಿದೆ ರೀ, ಪರವಾಗಿಲ್ಲ, ನಿನಗೆ ಇಷ್ಟ ಬಂದಂಗೆ ಬದುಕು, ನನ್ನ ಪಾಡಿಗೆ ನಾನು ಜೀವನ ಮಾಡ್ತೀನಿ ರೀ, ನಿಮ್ಮನ್ನು ಸೇವೆ ಮಾಡ್ತೀನಿ, ನಿಮಗೆ ಊಟ ಕೊಡ್ತೀನಿ, ನಿಮ್ಗೆ ಅಡುಗೆ ಮಾಡಿಕೊಡ್ತೀನಿ, ಮಕ್ಕಳು ಸೇವೆ ಮಾಡ್ತೀನಿ, ನನ್ನ ಪಾಲಿಂದು. ಯಾಕಂದ್ರೆ ನನಗೀಗ ಧರ್ಮ ಅರ್ಥ ಆಗಿದೆ. ಧರ್ಮ ಕಾಮ ಕ್ರೋಧ ಅಥವಾ ಈ ಇಂದ್ರಿಯ ಸುಖಕ್ಕೆ ಆಸೆ ಬಿದ್ದು ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಹೆಂಗೆ ಬೇಕು ಹಂಗೆ ಆಡು ಅಂತ ಧರ್ಮ ಹೇಳಲ್ಲ. ಧರ್ಮ ಹೇಳುತ್ತೆ, ನಿನಗೆ ಇಂದ್ರಿಯ ಸುಖ ಸಿಗದೆ ಹೋದರೂ ಪರವಾಗಿಲ್ಲ, ಅಥವಾ ಯಾರಿಂದಲೋ ಏನನ್ನು ಬಯಸ್ತೀರಾ ಅವರಿಂದ ಅದು ಸಿಗದೆ ಹೋದರೂ ಕೂಡ ಅವರನ್ನು ಗೌರವದಿಂದ ಕಾಣೋದೇ ಧರ್ಮ. ನನ್ನಿಂದ ಅವನಿಂದ ನನಗಿದು ಸಿಗ್ಲಿಲ್ಲ ಅಂತ ನಾನು ಅವನನ್ನು ಕಾಲ್ ಕಸ ಮಾಡೋದಾದ್ರೆ ನೀನು ಅವನಿಗೂ ನಿಮಗೂ ಏನು ವ್ಯತ್ಯಾಸ ಏನು ಬಂತು ಮತ್ತೆ? ಹಾಗಾಗಿ ನನಗೀಗ ಬಹಳ ಪ್ರೀತಿಯಿಂದ ಅಂದರೆ ನಿಧಾನಕ್ಕೆ ನೋಡಬೇಕು, ಕಾರ್ಯಕ್ರಮ ಕೇಳ್ತಾ 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 ಯಾವುದನ್ನು ಹೆಂಗೆ ತಗೊಳ್ಬೇಕು, ಯಾವುದು ನಮ್ಮ ಕಂಟ್ರೋಲಲ್ಲಿದೆ, ಮಕ್ಕಳಿಗೋಸ್ಕರ ನಾವು ಯಾವುದನ್ನು ನಾಟಕ ಮಾಡಬೇಕು, ಹೇಗೆ ಬದುಕಬೇಕು, ಯಾವುದನ್ನು ಪ್ರಶ್ನಿಸಬಾರ್ದು, ಇದೆಲ್ಲ ಗೊತ್ತಾಗ್ತಾ ಹೋಗುತ್ತೆ ನಿನಗೆ. ಬಹುಶಃ ಈ ಕಾರ್ಯಕ್ರಮ ಆ ಮಟ್ಟಿಗೆ ಅಥವಾ ಆ ನಿಟ್ಟಿನಲ್ಲಿ ನಿಮಗೊಂಚೂರು ಉಪಕಾರ ಮಾಡಿರುತ್ತೆ ಅಂತ ಭಾವಿಸ್ತೀನಿ. ಇರ್ಲಿ ತಾಯಿ. ಹೌದು ಅಣ್ಣ, ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ ಮಾತು ಕೇಳ್ಬೇಕು. ನನ್ಗೆ ಈ ಪ್ರಶ್ನೆ ಇತ್ತು, ಏನ್ ಮಾಡ್ಲಿ, ಜೊತೆಲಿ ಇರ್ಲ, ಮಕ್ಳಿಗೋಸ್ಕರ ಜೊತೆಲಿ ಇರ್ಲ, ಇಲ್ಲ ನನ್ ಇದ್ ನೋಡ್ಕೊಂಡು ನಾನ್ ದೂರ ಆಗ್ಲಾ ಅನ್ನೋ ಯೋಚನೆ ಇದ್ದಿದ್ದಕ್ಕೆ ಅಣ್ಣನ್ ಕೇಳಿದ್ರೆ ಇವ್ರು ಹೇಳ್ತಾರಲ್ವಾ, ಅದ್ರಲ್ಲೂ ಧರ್ಮದಾರಿದೆ ಹೇಳ್ತಾರೆ, ಧರ್ಮದಾರಿ ನಾನು ಹೆಂಗ್ ನಡಿಬೇಕು ಅಂತಾನೆ ಹೇಳ್ತಾರೆ ಅನ್ನೋದಕ್ಕೋಸ್ಕರ ನಾನು ಮುಂಚೆನೆ ಕಾಲ್ ಟ್ರೈ ಮಾಡಿದೆ. ಭವಿಷ್ಯವನ್ನು ತಲೆಯಲ್ಲಿ ಇಟ್ಕೊಂಡೇ ಹೇಳಿದ್ದೀನವ, ಇದು ನಿನ್ಗೆ ಈ ಸಮಯಕ್ಕೆ ಇದೇನಪ್ಪ ಹಿಂಗೆ ಜೊತೆಲಿ ಇರು ಅಂದ್ಬಿಟ್ರು ಅಂತ. ಬಟ್ ಅದ್ ನಿನಗೆ ಇಲ್ಲ ಅಣ್ಣ, ನನ್ಗೆ ಎಲ್ಲ ನಾನು ಯಾರ ಹತ್ರ ನಾನು ಹೇಳ್ಕೊಂಡಿದ್ದೀನಿ ಅವ್ರೆಲ್ಲ ಇದನ್ನೇ ಹೇಳಿದ್ದು, ಒಂದಿನ ನಾಳೆ ದಿನ ತುಂಬಾ ಅನ್ಭವಿಸ್ತಾನ ಅವನು, ನೀನ್ ನಿನ್ ಪಾಡು ನಿನ್ ಮಕ್ಳು ನೋಡ್ಕೊಂಡಿರು, ಜೊತೆಗಿರು, ಏನು ಮಾಡೋದು, ಡೈಲಿ ಹೋಗ್ತಾನ, ಹೋಗ್ಲಿ ಬಿಡು. ಅದೇ 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 ನೀವು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ ಅಷ್ಟೇ. ಅದೇ ಹಾಗೆ ನೀನು ಅಯ್ಯೋ ಹಿಂಗಾಗಿ ನನ್ನ ಜೀವನ ಹಾಳು ಮಾಡಿಬಿಟ್ಟ ಅಂದ್ಕೊಳ್ಳೋದ್ರ ಬದಲು ಆಯ್ತಪ್ಪ ಮನೆಗೆ ತಂದಾಗ್ತಿದ್ದಾನೆ, ಎಷ್ಟೋ ಗಂಡಂದಿರು ಇದನ್ನೂ ಮಾಡಲ್ಲ, ಹೆಂಡತಿ ಪರಸ್ತ್ರೀ ಸಹವಾಸಕ್ಕೆ ಬಿದ್ದವನು ಹೆಂಡತಿ ಮಕ್ಕಳು ಮನೆ ಇದೆಲ್ಲ ಮರ್ತು ಬಿಡ್ತಾನೆ.
ಹೌದು. ಆಮೇಲೆ ಇನ್ನೊಂದು ಮಾತೋಣ, ಅವರು ಒಂಥರ ಅದನ್ನೇ ಹೇಳ್ತಾರಣ್ಣ, ನಿನ್ನ ಯಾರು ನಿನ್ನ ನಾಯಿನ ಮೋಸ ನೋಡಲ್ಲ, ನಾನು ಇಲ್ಲ ಅಂದ್ರೆ ನಿನ್ ನಾಯಿ ಬದುಕಾಗ್ಬಿಡುತ್ತೆ, ಆತರ ಚುಚ್ಚಿ ಮಾತಾಡ್ತಾರಣ್ಣ ಮಾತಾಡ್ಬೇಕಾದ್ರೆ. ಆಯ್ತವ ಕೃಷ್ಣ ನೋಡ್ಕೊಳ್ತಾನೆ, ನಗು, ಅದಕ್ಕೆಲ್ಲ ನಸು ನಗು, ಕಾಲ ಉತ್ತರಿಸುತ್ತೆ. ಯಾರು ಯಾವಾಗ ಯಾರಾಗ್ತಾರೆ, ಬಿದ್ದಾಗ ಯಾರು ಬರ್ತಾರೆ, ಒಂದು ಲೋಟ ನೀರು ಕೊಟ್ಟು ಮಾತ್ರೆ ಕೊಡೋಕೆ ಯಾರು ಬರ್ತಾರೆ, ಅವಾಗೆಲ್ಲ ಅರ್ಥ ಆಗುತ್ತೆ. ಈ ಸಮಯದಲ್ಲಿ ನಿನ್ನ ಮೌನ, ನಿನ್ನ ನಸು ನಗುವೆ ಉತ್ತರ ಹೊರತು ಬಾಯಿ ಬಿಟ್ಟು ಏನೂ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡ. ಸರಿ ಅಣ್ಣ, ಸರಿ ಆಯ್ತು. ನಿನ್ನ ಮನೆ ಹೇಳ್ತೀನಣ್ಣ ನಿಮ್ ಮಾತಿನ, ಇದನ್ನ ಯಾವಾಗ್ಲೂ ನೆನಪಲ್ಲಿ ಇಟ್ಕೋತೀನಿ. ಆಗ್ಲಿ ತಾಯಿ, ದಿನ ನೀನ್ ಇವತ್ತು ತೆಗೆದುಕೊಳ್ತಿರೋ ನಿರ್ಧಾರದಿಂದ ನಿನ್ನ ಮಕ್ಕಳು ನಿನಗೆ ಎಷ್ಟು ಕೃತಜ್ಞರಾಗಿರ್ತಾರೆ ಅನ್ನೋದು ನಿನಗೆ ಮುಂದೆ ಗೊತ್ತಾಗುತ್ತೆ. ಆರೋಗ್ಯ ಚೆನ್ನಾಗಿ ನೋಡ್ಕೋ, ತಾಯಿ ತಂದೆಗೆ ವಿಶ್ವಾಸದಿಂದ ಇರು, ಗಂಡನ ಜೊತೆ ಅಷ್ಟೇ ಪ್ರೀತಿಯಿಂದ ಇರು, ಆದರೆ ಕೆಲವು ವಿಚಾರಗಳಲ್ಲಿ ಅಂತರ ಕಾಪಾಡ್ಕೋ. ಮತ್ತು ಆತನಿಗೆ ಇದನ್ನು ಹೆಚ್ಚು ಪ್ರಶ್ನೆ ಮಾಡಿ ಆತನ ನೆಮ್ಮದಿ ಹಾಳಾಗೋದು ಬೇಡ. ಕಾಲವೇ ಉತ್ತರಿಸುತ್ತೆ. ಅದು ಯಾವ ರೋಗದ ಮೂಲಕ ಉತ್ತರಿಸಬೇಕು, ಅಪಘಾತದ ಮೂಲಕ ಉತ್ತರಿಸಬೇಕು, ಬೇರೆ ಯಾವ್ದು ಮೂಲಕ ಉತ್ತರಿಸಬೇಕು, ಎಲ್ಲೂ ಪ್ರಾಣಹಾನಿ ಆಗೋದು ಬೇಡ. ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಬಟ್ ಇದನ್ನು ತಿದ್ದುಕೊಳ್ಳಿಕ್ಕೆ ಒಂದು ಪೆಟ್ಟಂತೂ ಬೀಳುತ್ತಲ್ಲವ. ಯಾವ ಹೆಣ್ಣಿಂದ ಈತ ನೆಮ್ಮದಿಯಿಂದ ಅಂತಿದ್ದಾನೋ ಅದೇ ಹೆಣ್ಣು ಈತನಿಗೆ ವಿಷ ಆಗುವ ಕಾಲ ಬರುತ್ತೆ. ಆದರೆ ನೀನು ಮೌನ ವಹಿಸಿ ಎಲ್ಲ ನೋಡ್ತಾ ಇರು. ನಿನ್ನ ಗಂಡ ನೀನು ಉಳಿತಾನೆ, ಏನೂ ಆಗಲ್ಲ. ಬಟ್ ಹೆಣ್ಣು ವಿಷಕನ್ಯೆಯರಿಂದ ಜೀವನ ಹಾಳಾಗ್ತಾ ಇದೆ. ಆಗ್ಲವಾ, ಮಕ್ಳು ನೋಡ್ಕೊಂಡು ಚೆನ್ನಾಗಿರು, ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ. ಸರಿ ಅಣ್ಣ, ಆಯ್ತು. ಪಾಪ ಹೆಣ್ಮಗಳು, ನನಗೆ ಅರ್ಥವಾಗುತ್ತೆ. ಪರಸ್ತ್ರೀ ಸಹವಾಸಕ್ಕೆ ಗಂಡ ಬಿದ್ದ. ಈಗ ಗಂಡ ಎಲ್ಲೋದ್ರೂ ಹೋಗಲಿ, ನನ್ನ ಸುಖ ನನಗೆ ಮುಖ್ಯ, ನಾನು ಹಿಂಗೆ ಇರೋದು ಅಂದ್ಕೊಂಡು ಹೆಂಗೆ ಬೇಕಂಗಿರೋ ಕೆಲವು ಹೆಣ್ಣು ಮಕ್ಕಳಿಗೆ ಇದು ನಡೆಯುತ್ತೆ. ಆದರೆ ಪ್ರೀತಿ ಮಾಡಿ ಇವರೇ ಬೇಕು ಅಂತ ಮದುವೆ ಆಗಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ಒಂದು ಹಂತ ಬಂದು ಹಿಂಗೆ ಆಗಿಬಿಟ್ಟಾಗ ಏನು ಮಾಡಬೇಕು? ಈಗ ನಾವೇನೋ ಜೊತೆಲಿರವ ಅಂತ ಹೇಳಿದೆ, ನಾಳೆ ಭವಿಷ್ಯದ ದೃಷ್ಟಿಯಿಂದ ಅದು ಒಳ್ಳೆಯದೇ ಹೌದು. ಬಟ್ ಹೆಂಗಿರೋದು? ಹೆತ್ತ ಮಗು ಐಸಿಯುನಲ್ಲಿ ಪ್ರಾಣ ಸಾವು ಬದುಕಿನ ನಡುವೆ ಹೋರಾಡಬೇಕಾದ್ರೆ ಒಂದು ತಾಯಿ ಹೆಂಗೆ ನೋಡ್ಕೊಂಡಿರೋಕ್ಕಾಗಲ್ವೋ, ಹಂಗೆ ತನ್ನ ಗಂಡ ಹಿಂಗೆ ಅನ್ಯಾಯ ದಾರಿಯಲ್ಲಿ ಹೋಗಿ ಅಕ್ರಮಕ್ಕೆ ಹೋಗಿ ನನಗೆ ಅವಳೇ ಬೇಕು, ಅವಳು ಮುಖ್ಯ ಅಂತ ಒಬ್ಬ ಗಂಡ ಹೇಳ್ತಾನೆ ಅಂದಾಗ ಕಟ್ಕೊಂಡಿರೋ ಹೆಂಡತಿಗೆ ಹೆಂಗೆ ಆಗಬೇಕಲ್ಲ. ಏನು ಮಾಡಲಿಕ್ಕಾಗಲ್ಲ. ಆದಷ್ಟು ಈ ತಪ್ಪುಗಳು ನಡೆದಂಗೆ ನೋಡಿಕೊಳ್ಬೇಕು. ಇವೆಲ್ಲ ತುಂಬ ದಿನ ನಡೆಯೋದಿಲ್ಲ. ಹೆಣ್ಮಕ್ಳಾದರೂ ಅಷ್ಟೇ, ಗಂಡು ಮಕ್ಕಳಾದರೂ ಅಷ್ಟೇ. ಯಾರಿಗ್ಯಾರು ದ್ರೋಹ ಮಾಡೋದು ಬೇಡ. ಯಾಕೋ ಬದುಕೋಕ್ಕಾಗ್ತಿಲ್ಲ, ಇಷ್ಟ ಇಲ್ಲ, ಯಾರಿಗ್ಯಾರು ಇಷ್ಟ ಆಗ್ತಿಲ್ಲ ಅಂದಾಗ ಅದನ್ನು ಗೌರವಾನ್ವಿತವಾಗಿ ನಿಭಾಯಿಸ್ಕೊಳ್ಬೇಕೇ ಹೊರತು ಒಂದು ಡೈವರ್ಸ್ ತಗೊಳ್ತಿರೋ, ಇಲ್ಲ ನನ್ನ ತಪ್ಪಾಯಿತು ಅಂತ ಹೆಂಡತಿ ಕಾಲು ಬಿದ್ದು ಕ್ಷಮೆ ಕೇಳ್ತಿರೋ, ಇಲ್ಲ ಗಂಡನ ಕಾಲು ಬಿದ್ದು ಕ್ಷಮೆ ಕೇಳ್ತಿರೋ. ಈ ಗಂಡಿಂದಲೂ ಆಗುತ್ತೆ, ಹೆಂಡತಿಯಿಂದಲೂ ಆಗುತ್ತೆ ತಪ್ಪುಗಳು. ಆದರೆ ನಾನು ಅದನ್ನು ಸಾಧಿಸ್ತೀನಿ, ನನಗೆ ಅವಳು ಬೇಕು ಅನ್ನೋ ಮಟ್ಟಕ್ಕೆ ಪುರುಷ ಸಮಾಜ ಹೋಗಿಬಿಟ್ರೆ ಏನು ಕತೆ? ಮತ್ತೆ ಸಮಾಜದ್ದು ಹೆಣ್ಮಕ್ಳ ಕತೆ ಏನು? ಹಂಗಾಗಬಾರ್ದು, ಒಳ್ಳೇದಲ್ಲ ಅದು. ನಿನಗೆ ಒಳ್ಳೇದಾಗ್ಲವ, ನಿನ್ನ ಗಂಡನಿಗೂ ಒಳ್ಳೇದಾಗಲಿ. ಪಾಪ ಆತ ಒಳ್ಳೆಯವರೇ ಇದ್ದರೂ ಯಾಕೆ ಹಿಂಗಾಯಿತು? ಒಂದು ಹೆಣ್ಣಿನ ಸಹವಾಸ ಇಷ್ಟೆಲ್ಲ ಮಾಡಿಸುತ್ತೆ, ಏನು ಮಾಡಲಿಕ್ಕಾಗಲ್ಲ. ಆತನಿಗೂ ಬುದ್ಧಿ ಬರಲಿ, ಒಳ್ಳೇದಾಗ್ಲವ.